Krishnam Vande Jagadgurum. A very good afternoon to you all. The first academic session of the 5-day long national seminar entitled Message of the Mahapuranas, jointly organized by Bharati Vidya Bhavan Bengaluru and ISKCON, we are commencing today. We request Dr. Shatabdani R. Ganesh to kindly come onto the dais. We also request Vidwan Gundmi Ganapaya Holla to kindly come to the dais. Well, as you know, if I start introducing Ganesh, it will take the entire session, which I dare not do. And Shatabdani Dr. R. Ganesh is the only Shatabdani of Karnataka who has performed more than 1,000 Ashtavadanas and 5 Shatabdanas so far as my knowledge goes. I have to underline that because he might have added some more without my knowledge. His name has been entered into Guinness Book of World Records as 24 hours non-stop poetry composition he has done offhand. That has entered Guinness Book of World Records. He is the youngest recipient of Karnataka Rajyotsava Award at the age of 29. He is the youngest to get Aryabhatta Award, Kempegowda Award, Badarayana Award from HRD Ministry, Central Government of India, Kavya Kanta Award, Purusha Saraswati, Avilamba Saraswati. These are only some of the awards which I am mentioning because awards in itself have come his way, though he has not gone in search of them, as Kalidasa would have it, na ratna manvishyati mrugyatehi tat. He has never gone in search of awards. Awards have come rushing and gushing towards him. He knows 17 languages, including Greek and Latin. He has worked in IGNCA, Bharati Vidya Bhavan, and many reputed places as guest professor with unique qualification of BE Mechanical Engineering, ME Engineering, Metallurgy Research from Indian Institute of Science, Kannada D.Litt from Hampi University, Sanskrit MA from Mysore University, and you name it, he has it. How can I ever introduce him? If I go on like that, I should go on and on, which I don't want, but I want to go out. Over to Ganesh. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಅಕ್ಕಮಹಾದೇವಿಯ ಒಂದು ವಚನ ಇದೆ, ಮಧ್ಯಾಹ್ನದ ಮೇಲೆ ಹಿರಿಯರಿಲ್ಲ ಅಂತ. ಊಟ ಮಾಡೋಕ್ಕಾಗದೇ ಇದ್ದರೆ, ಊಟ ಸಿಗದೇ ಇದ್ದರೆ ಎಲ್ಲರೂ ಕೋಪಗೊಂಡು ದುರ್ವಾಸರಾಗ್ತಾರೆ ಅಂತ. ಹಾಗೆ ಹಿರಿಯರಾಗಿದ್ದಾರೆ ಎಲ್ಲ ಅಂತ ಅನಿಸುತ್ತೆ. ಊಟ ಆಗಿ ಬಂದಿದೆ, ಕೃಷ್ಣನ ಪ್ರಸಾದ ದಕ್ಕಿದೆ. ಆದರೆ ಕೃಷ್ಣನ ಪ್ರಸಾದ ಹೆಚ್ಚಾಗಿಬಿಟ್ರೆ ಸರಸ್ವತಿ ಪ್ರಸಾದ ಕಡಿಮೆ ಆಗಿಬಿಡುತ್ತೆ. ನಮಗೆಲ್ಲ ಈ ತಂಪಾದ ಅಪರಾಹ್ನದ ವೇಳೆಯಲ್ಲಿ ಬಿಸಿ ಮಾಡೋದಕ್ಕೆ ಈ ರೀತಿಯ ಲೇಖನವನ್ನು ಮುಂದೆ ಇಡ್ತಾ ಇದ್ದೀನಿ. ದಯಮಾಡಿ ಕ್ಷಮಿಸಬೇಕು ತೊಂದರೆಯನ್ನು. ನನ್ನ ಆತ್ಮೀಯ ವಿದ್ವನ್ ಮಿತ್ರರಾದ ಡಾಕ್ಟರ್ ಎಸ್ ರಂಗನಾಥ್ ಅವರು ತುಂಬ ಒಳ್ಳೆ ಮಾತಾಡಿದ್ರು, ಅದಕ್ಕೆ ಕೃತಜ್ಞ. ಆ ಮಾತುಗಳೆಲ್ಲ ನನ್ನ ಪಾಲಿಗೆ ಸತ್ಯವಾಗಲಿ ಅಂತ ಸತ್ಯ ಏತ ಆಶೀಷ ಸಂತು ಅಂತ ಹೇಳ್ತಾ, ಇದೀಗ ಪುರಾಣಗಳಲ್ಲಿ ಪರಿಸರ ಪ್ರಜ್ಞೆ, ಎನ್ವಿರಾನ್ಮೆಂಟಲ್ ಕಾನ್ಷಿಯಸ್ನೆಸ್ ಅಂತ ಏನು ಹೇಳ್ತಾರೆ, ಅದರ ಬಗ್ಗೆ ಸಂಕ್ಷೇಪವಾಗಿ ಅರ್ಧ ಗಂಟೆ ಸಮಯದೊಳಗೆ ನಾನು ನನ್ನ ಲೇಖನದ ಸಾರಾಂಶವನ್ನು ಹೇಳ್ತೀನಿ. ಭಾಷಣವಾಗಿ ಹೇಳ್ತೀನಿ, ಓದೋದಿಲ್ಲ, ಬರವಣಿಗೆ ಇದೆ, ಆಮೇಲೆ ನೋಡ್ಬೋದು. ಪುರಾಣಗಳಲ್ಲಿ ಅನೇಕ ವಿಷಯಗಳಿವೆ ಅಂತ ಹೇಳಿದೆ. ಅವನ್ನು ಓದೋದಕ್ಕೆ ಒಂದು ದೊಡ್ಡ ತಾಳ್ಮೆಯೂ ಬೇಕಾಗುತ್ತದೆ. ಈಗಷ್ಟೇ ನನ್ನ ಸ್ನೇಹಿತರು ಶ್ರೀನಿವಾಸ ಮೂರ್ತಿಯವ್ರ ಜೊತೆ ಪಿಟಕಗಳು, ವೇದಗಳು, ಪುರಾಣಗಳು, ಸ್ಮೃತಿಗಳು, ಆಗಮಗಳು, ಅದರ ಬಗ್ಗೆ ಬೆಳಗ್ಗೆ ಸ್ವಾಮಿಗಳು ಹೇಳಿದರು. ತುಂಬ ಅಗಾಧವಾದ ಗ್ರಂಥ ರಾಶಿ ಅದು.
ಅದನ್ನು ಒಬ್ಬ ಒಂದು ಜೀವಮಾನದಲ್ಲಿ ಓದ್ಕೊಳ್ಳೋದು ತುಂಬ ಕಷ್ಟವಾಗುತ್ತದೆ. ನಾನು 18 ಪುರಾಣಗಳನ್ನು ಆದ್ಯಂತವಾಗಿ ಓದಿದ್ದೀನಿ ಅಂತ ತುಂಬ ಪ್ರಾಮಾಣಿಕವಾಗಿ ಧೈರ್ಯವಾಗಿ ಹೇಳ್ತೀನಿ. ಎವ್ರಿ ವರ್ಸ್ ಆಫ್ ಆಲ್ ದಿ ಪುರಾಣಸ್ ನಾನು ಓದಿದ್ದೀನಿ. ಅದರಿಂದ ಗೊತ್ತು ಆ ಕಷ್ಟ ಏನು ಅಂತ. ಪುಣ್ಯವಶಾತ್ ಮಹಾರಾಜರು, ಮೈಸೂರು ಮಹಾರಾಜರು ಅದನ್ನು ಎಲ್ಲರಿಗೂ ಎಟುಕುವಂತೆ ಅನೇಕ ಸಂಪುಟಗಳಲ್ಲಿ ಮಾಡಿದರು. ಆದರೆ ಅದರ ಸಾರವನ್ನು ಜನಕ್ಕೆ ಕೊಡಬೇಕಾಗಿದೆ. ಅದರೊಳಗೆ ಒಂದೊಂದು ಬೇರೆ 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 ವಿಷಯಗಳು ವಿಶ್ವಕೋಶದಂತೆ ಇರತಕ್ಕಂಥವು. ಅದರೊಳಗೆ ಕೆಲವೊಮ್ಮೆ ತುಂಬ ನಮ್ಮ ಕಾಲಕ್ಕೆ ಬೇಕಾಗುವಂಥದ್ದು, ಕೆಲವೊಮ್ಮೆ ಬೇಡದೇ ಇರುವುದು, ಇನ್ನೊಂದು ಕಾಲಕ್ಕೆ ಬೇಕಾಗುವುದು ಎಲ್ಲ ಇರುತ್ತೆ. ಈಗ ನಮಗೆ ಯಾರೋ ಕಾಟನ್ ಕ್ಯಾಂಡಿ ಕೊಟ್ಟರೆ ನಮ್ಗೆ ಇಷ್ಟ ಆಗದೆ ಇರಬಹುದು. ಕಾಟನ್ ಕ್ಯಾಂಡಿ ತಪ್ಪಲ್ಲ, ನಮ್ಮದೂ ತಪ್ಪಲ್ಲ, ಕಾಲದ ತಪ್ಪು, ನಮಗೆ ಅದು ಬೇಡವಾಗಿರ್ತಕ್ಕಂಥದ್ದು. ಚಿಕ್ಕ ಹುಡುಗನಿಗೆ ಹಲ್ಲಿನ ಸೆಟ್ ಕೊಟ್ಟರೆ ಅವನು ಏನು ಮಾಡ್ತಾನೆ? ಹೀಗಾಗಿ ಅದು ಕಾಲದ ತಪ್ಪು. ಪುರಾಣಗಳಲ್ಲಿ, ನಮ್ಮ ಶಾಸ್ತ್ರಾದಿ ಗ್ರಂಥಗಳಲ್ಲಿ ಎಷ್ಟೋ ಕಾಲಬಾಹ್ಯವಾದದ್ದು, ನಮಗೆ ಬೇಡದ್ದು ಇರುತ್ತದೆ. ಅವುಗಳ ಬಗ್ಗೆ ತಿಪ್ಪೆ ಎರಚೋದಕ್ಕಿಂತ ನಾವು ಪಡ್ಕೊಳ್ಬೇಕಾದ್ದೇನು ಅಂತ ನೋಡೋಣ. ಹಾಗೆ ನೋಡಿದಾಗ ಇವತ್ತು ತುಂಬ ದೊಡ್ಡ ಮಹತ್ವವಾದ ಒಂದು ಚಳವಳಿ ಅಂತ ಏನು ನಡೆದಿದೆ ಪರಿಸರದ ಬಗ್ಗೆ. ಪರಿಸರವನ್ನು ಉಳಿಸಬೇಕು, ಜಲ, ನೆಲ, ಗಾಳಿ, ಮರ, ಗಿಡ, ಬೆಟ್ಟ, ಗುಡ್ಡ ಇವನ್ನೆಲ್ಲ ಕಾಪಾಡಬೇಕು, ಇವುಗಳನ್ನೆಲ್ಲ ಬೆಳೆಸಬೇಕು ಅನ್ನುವಂಥದ್ದೇನಿದೆ, ಇದು ಇವತ್ತು ನಮಗೆ ಅನಿವಾರ್ಯತೆಯಿಂದ ಬಿಕಾಸ್ ಆಫ್ ನೆಸೆಸಿಟಿ ಬಂದಿರುವುದು. ಆದರೆ ಆ ಕಾಲದಲ್ಲಿ ಅವರಿಗೆ ನೆಸೆಸಿಟಿ ಅಲ್ಲ, ಅವೇರ್ನೆಸ್, ಜ್ಞಾನದಿಂದ ಬಂದದ್ದು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗಿವತ್ತು ನೀರನ್ನು ಪೋಲ್ ಮಾಡಬೇಡಿ, ಪರಿಸರವನ್ನು ಪೋಲ್ ಮಾಡಬೇಡಿ, ಪ್ಲಾಸ್ಟಿಕ್ಕನ್ನು ಹಾಕಬೇಡಿ ಅಂತಂದರೆ ಕೊಚ್ಚೆ ಮಾಡಿದ್ದೀವಿ, ಇಡೀ ಜಗತ್ತನ್ನೇ ನಾವು ಕಲುಷಿತ ಮಾಡಿದ್ದೀವಿ. ಅದಕ್ಕೆ ನಾವು ಹೇಳ್ತೀವಿ. ಈಚೆಗಷ್ಟೇ ಮೊನ್ನೆ ಪತ್ರಿಕೆಗಳಲ್ಲಿ ಬಂದಿದೆ, ತುಂಬ ಬೇಗ ನಾಶಕ್ಕೆ ಬರತಕ್ಕಂಥ ಒಂದು ಪ್ರಾಣಿ ಸಂತತಿಯಲ್ಲಿ ಮನುಷ್ಯ ಮೊತ್ತ ಮೊದಲಿದ್ದಾನೆ ಅಂತ ಹಾರ್ವರ್ಡ್ನ ವಿಜ್ಞಾನಿಗಳೆಲ್ಲ ಸಂಶೋಧನೆ ಮಾಡಿ ಹೇಳಿದ್ದಾರೆ ಅಂತ ಬಂದಿತ್ತು. ಹೀಗೆ ತನ್ನ ಅವಸಾನವನ್ನು ತಾನು ಮನುಷ್ಯ ಕಂಡುಕೊಳ್ತಾ ಇರುವಾಗ ಈ ಕಾಲದಲ್ಲಿ ನಮಗೆ ಅನಿವಾರ್ಯವಾಗಿದೆ ಇವೆಲ್ಲ ಬೇಕು ಅಂತ. ಆದರೆ ಆ ಕಾಲದಲ್ಲಿ ಜಲ ಸಮೃದ್ಧಿ ಎಲ್ಲೆಲ್ಲೂ ಇತ್ತು. ಯಾರೂ ಅಣೆಕಟ್ಟು ಹಾಕ್ತಾ ಇರಲಿಲ್ಲ, ಯಾರೂ ಬೋರ್ವೆಲ್ ಅಗೀತಾ ಇರಲಿಲ್ಲ, ಮತ್ತು ಯಾವುದೇ ರೀತಿಯಾದ ಪರಿಸರ ಮಾಲಿನ್ಯ ಇರ್ತಾ ಇರಲಿಲ್ಲ, ಪ್ಲಾಸ್ಟಿಕ್ಕು ಇತ್ಯಾದಿಗಳು ಇರ್ತಾ ಇರಲಿಲ್ಲ, ಕಾರ್ಖಾನೆಗಳಿರ್ತಾ ಇರಲಿಲ್ಲ, ಯಾವುದೇ ದೊಡ್ಡ ಪೊಲ್ಯೂಷನ್ ಅಂತ ಏನು ಹೇಳ್ತೀವಿ, ಪರ್ಯಾವರಣ ಪ್ರದೂಷಣದ ಯಾವ ವಿಷಯವೂ ಇರಲಿಲ್ಲ. ಆಗಲೇ ಅವರು ಅಷ್ಟೆಲ್ಲ ಹೇಳಿದ್ದಾರೆ ಅನ್ನೋದು ನೋಡಿದ್ರೆ ಅದು ತುಂಬ ದೊಡ್ಡ ಜ್ಞಾನದಿಂದ ಬಂದದ್ದು. ಆ ಜ್ಞಾನ ಯಾವುದು ಅಂತಂದರೆ ಸನಾತನ ಧರ್ಮದ್ದು ಮೂಲವಾಗಿ. ಯಾಕೆಂದರೆ ಮಿಕ್ಕ ಎಷ್ಟೋ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಮತಗಳಲ್ಲಿ ಈ ಜಗತ್ತು ದೇವರ ಸೃಷ್ಟಿ ಮತ್ತು ಮನುಷ್ಯ ಅನ್ನುವ ಗಂಡು ಪ್ರಾಣಿಗೆ ಈ ಎಲ್ಲ ಸೃಷ್ಟಿಯು ಬಳಕೆಗೆ ವಸ್ತು. ಮನುಷ್ಯನಿಗೆ ಭೋಗ ವಸ್ತುವಾಗಿ ಜಗತ್ತು ಇದೆ, ಅವನು ದೇವರಿಗೆ ಅಧೀನವಾಗಿದ್ದರೆ ಸಾಕು ಅನ್ನುವಂತೆ ಬರ್ತದೆ. ಆ ಥರ ನೋಡಿದಾಗ ಜಗತ್ತಿನಲ್ಲಿ ಮನುಷ್ಯನಿಗೆ ಬಿಟ್ಟು, ಗಂಡಿಗೆ ಬಿಟ್ಟು ಇನ್ಯಾರಿಗೂ ಆತ್ಮ ಇಲ್ಲ, ಹೆಣ್ಣಿಗೂ ಆತ್ಮ ಇಲ್ಲ. ಇನ್ನು ಇಡೀ ಸ್ಥಾವರ ಜಂಗಮಾತ್ಮಕವಾದ ಚರಾಚರ ವಸ್ತುಗಳೆಲ್ಲವೂ ಕೂಡ ನಿರಾತ್ಮ ವಸ್ತುಗಳು, ಆತ್ಮರಹಿತವಾದವು. ಅದರಿಂದ ಕೊಂದರೂ ತಪ್ಪಿಲ್ಲ, ತಿಂದರೂ ತಪ್ಪಿಲ್ಲ, ಏನೂ ತಪ್ಪಿಲ್ಲ ಅಂತ ತಾನೇ ತಾನಾಗಿ ಅಭಿಪ್ರೇತವಾಗುವಂತೆ ಬಂದಿದೆ. ಆದರೆ ಸನಾತನ ಧರ್ಮದಲ್ಲಿ ಬ್ರಹ್ಮ ಏವೇತತ್ ಸರ್ವಂ, ಬ್ರಹ್ಮವೇ ಇದೆಲ್ಲ ಆಗಿದೆ, ಆತ್ಮೈವತ್ತತ್ ಸರ್ವಂ, ಎಲ್ಲವೂ ಆತ್ಮವಸ್ತುವಾಗಿದೆ. ತ್ವಯಿಮೈ ಸರ್ವತ್ರೈಕೋ ವಿಷ್ಣು ಸರ್ವಂ ಶಿವಮಯಂ, ಈ ರೀತಿಯಾಗಿ ಮತ್ತೆ ಮತ್ತೆ ಬ್ರಹ್ಮವಲ್ಲದ್ದು ಯಾವುದೂ ಇಲ್ಲ, ನೇಹ ನಾನಾಸ್ತಿ ಕಿಂಚನ ಅಂತ ಸರ್ವಂ ಖಲ್ವಿದಂ ಬ್ರಹ್ಮ, ಈ ರೀತಿಯಾದ ಮಾತುಗಳು ವೇದ ಉಪನಿಷತ್ತುಗಳಿಂದ ಬಂದದ್ದು. ಪುರಾಣಗಳಲ್ಲೂ ಹಾಗೆ ಅದೇ ಭಾವವೇ ಬಂದಿದೆ. ಅದೇ ಇತಿಹಾಸಗಳಲ್ಲಿ, ಸ್ಮೃತಿಗಳಲ್ಲಿ, ಇವೆಲ್ಲಕ್ಕೂ ಏಕವಾಕ್ಯತೆ ಬರೋದು ಆತ್ಮೈಕ್ಯದಿಂದಲೇ, ಇನ್ಯಾವುದರಿಂದಲೂ ಅಲ್ಲ. ಇದು ಎಲ್ಲ ಮತಗಳಲ್ಲಿಯೂ ಕಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಆ ದೃಷ್ಟಿಯಿಂದ ನೋಡಿದಾಗ ಈ ಆತ್ಮೈಕ ದೃಷ್ಟಿ ಸಚ್ಚಿದಾನಂದ ಘನ, ಅಂದರೆ ಯಾವುದನ್ನು ನಾವು ಇರವು, ಅರಿವು, ನಲಿವು ಅಂತ ನಾವು ಏನು ಹೇಳ್ತೀವಿ, ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್, ಅಬ್ಸಲ್ಯೂಟ್ ಅವೇರ್ನೆಸ್ ಆ್ಯಂಡ್ ಅಬ್ಸಲ್ಯೂಟ್ ವಿಸ್ಡಮ್ ಅಂತೀವಿ, ಅದು ಸರ್ವತ್ರ ಇರುವುದರಿಂದ ಯಾವುದನ್ನೂ ದೂಷಣೆ ಮಾಡುವಂತೆ ಇಲ್ಲ. ಅದೇ ಭಗವದ್ಗೀತಾದಿಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತಕ್ಕಂಥದ್ದು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ, ತನ್ನಲ್ಲಿ ಎಲ್ಲವನ್ನ, ಎಲ್ಲದರಲ್ಲಿ ತನ್ನನ್ನು ನೋಡಬೇಕು. ಇದು ಈಶಾವಾಸ್ಯಾದಿಗಳಲ್ಲಿ ಬರತಕ್ಕಂಥ ಅಂಶವೇ ಆಗಿದೆ. ಹೀಗಾಗಿ ಈ ಏಕವಾಕ್ಯತೆ ಆತ್ಮ ಮಾತ್ರದ್ದು ಅನ್ನುವುದರಿಂದ ಯಾರೂ ಇದನ್ನು ಹಾನಿ ಮಾಡಬಾರದು. ಅದರಿಂದಲೇ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಗಂ ಸಮ ಅಂತ ಈಶಾವಾಸ್ಯ ಹೇಳ್ತಾ, ಮಾಗೃದ ಕಸ್ಯ ಸ್ವಿಧನಂ, ಯಾರ ಸೊತ್ತಿಗೂ ಆಸೆ ಪಡಬೇಡ ಅಂತ ಹೇಳುವ ಮೂಲಕ ಪರಿಸರವನ್ನು ಯಾವುದನ್ನು ಕೂಡ ನೀನು ಅನಾಹುತಗೊಳಿಸಬಾರದು ಅನ್ನುವಂಥದ್ದು ಕಾಣುತ್ತದೆ. ಇದು ಮೂಲಭೂತವಾದ ತತ್ವ. ಇದನ್ನು ನಾವು ಗಮನಿಸದೆ ಸುಮ್ಮನೆ ಪುರಾಣಗಳಲ್ಲಿ ಅವರಿಗೆ ಪರಿಸರದ ಪ್ರಜ್ಞೆ ಇತ್ತು, ಅವರಿಗೆ ಮತ್ತೊಂದು ಜ್ಞಾನ ಇತ್ತು ಅಂತ ಹೇಳಿದ್ರೆ ಬೀಟಿಂಗ್ ಅರೌಂಡ್ ದಿ ಬುಷ್ ಅಂತೀವಲ್ಲ, ಇದು ನಾವು ಗಮನಿಸಬೇಕಾದ ಅಂಶ.
ಹೀಗಾಗಿ ನನ್ನ ಲೇಖನದ ಮೊದಲ 2 ಪುಟಗಳನ್ನು ಈ ಆತ್ಮೌಪಮ್ಯವನ್ನು ಕುರಿತು ಹೇಳಿದ್ದೀನಿ. ಆಮೇಲೆ ನಾವು ಇಡೀ ಪುರಾಣ ಸಾಹಿತ್ಯವನ್ನು ಗಮನಿಸಿದಾಗ ಅಲ್ಲಿ ಬಗೆ ಬಗೆಯಲ್ಲಿ ಈ ವಿಷಯಗಳನ್ನು ನಾವು ನೋಡ್ತೀವಿ. ಅದು ಯಾವ್ಯಾವ ಥರ ಎಲ್ಲ ಬಂದಿದೆ ಅಂದರೆ, ಮೊದಲಿಗೆ ಎಲ್ಲವೂ ಕೂಡ ಒಂದೇ ಮೂಲದಿಂದ ಬಂತು, ಎಲ್ಲವೂ ಬ್ರಹ್ಮದಿಂದ ಬಂತು. ಆ ಬ್ರಹ್ಮ ಆ ಸಾಂಖ್ಯದಲ್ಲಿ ವೇದಾಂತದಲ್ಲಿ ಬರುವಂತೆ ಒಂದು ಪ್ರಕೃತಿಯ ವಿಕಾಸವನ್ನು ಹೇಳ್ತಾರೆ. ಯಾವುದನ್ನು ನಾವು ಇವತ್ತು ಕಾಸ್ಮಾಲಜಿ ಅಂತ ನಾವು ಏನು ಹೇಳ್ತೀವಿ, ಅದು ಭುವನಕೋಶಾದಿಗಳ ರೂಪದಿಂದ ಬೇರೆ ಬೇರೆ ಕಡೆಯಿಂದ ಅಲ್ಲಿ ಬಂದಿದೆ. ಅಲ್ಲಿ ಸೃಷ್ಟಿಯನ್ನು ಕುರಿತು ಹೇಳ್ತಾರೆ. ಸರ್ಗ ಅಂತ ಪುರಾಣದ ಪಂಚಲಕ್ಷಣದಲ್ಲಿ ಒಂದಾದದ್ದು ಅದನ್ನೇ ಕುರಿತಿದೆ. ಅಲ್ಲಿ ಚತುರ್ಮುಖ ಬ್ರಹ್ಮನಿಂದ ಶುರು ಮಾಡ್ಕೊಳ್ತಾರೆ. ಹಾಗೆ ಮಾಡಿಕೊಂಡಾಗ ನವಬ್ರಹ್ಮರು ಅಥವಾ ಪ್ರಜಾಪತಿಗಳು ಅಂತ ಹೇಳ್ತಾರೆ, ಅವರ ಸಂತಾನ ಹಾಗೆಲ್ಲ ಬೆಳ್ಕೊಂಡು ಬಂತು ಅನ್ನುವಾಗ ಕಶ್ಯಪ ಪ್ರಜಾಪತಿಗೆ ಅನೇಕ ಪತ್ನಿಯರು. ಆ ಅನೇಕ ಪತ್ನಿಯರಿಗೆ ಎಲ್ಲಕ್ಕೂ ಕೂಡ ಸಂತಾನ ಸ್ಥಾವರ ಜಂಗಮಾತ್ಮಕವಾದ ಪ್ರಪಂಚವೇ ಆಗಿದೆ ಅನ್ನುವಂಥದ್ದು ಭಾವ ಬರುತ್ತದೆ. ಅದನ್ನು ನಾನು ಮುಂದೆ ಹೇಳ್ತೀನಿ. ಹೀಗೆ ಕಥಾರೂಪದಿಂದ ತತ್ವವನ್ನು ತಿಳಿಸ್ತಕ್ಕಂಥದ್ದು. ನಾವೆಲ್ಲ ಕೂಡ ಒಡಹುಟ್ಟುಗಳು, ಒಂದೇ ಮೂಲದಿಂದ ಬಂದಿದ್ದೀವಿ. ನಮಗೂ ಅವ್ರಿಗೂ ಬೇರೆ ಬೇರೆ ಎನ್ನುವ ವ್ಯತ್ಯಾಸ ಇಲ್ಲ. ಅದು ಮಾತ್ರವಲ್ಲ, ನಾವು ಆ ಜನ್ಮವನ್ನು ಪಡೆಯುತ್ತೀವಿ, ಅವುಗಳು ನಮ್ಮ ಜನ್ಮವನ್ನು ಪಡೆಯುತ್ತವೆ, ಮೇಲೆ ಕೆಳಗೆ ಹೀಗೆಲ್ಲ ಆಗ್ತಾ ಇರುತ್ತೆ. ಒಟ್ಟಿನಲ್ಲಿ ಯಾವುದೊಂದು ಕೂಡ ಬೇರ್ಪಡುವಂಥದ್ದಲ್ಲ, ಪ್ರತ್ಯೇಕಿಸಿ ನೋಡುವಂಥದ್ದಲ್ಲ ಅನ್ನುವಂಥದ್ದು ಇಲ್ಲಿ ಮೊದಲಿಗೆ ಸೃಷ್ಟಿಯಲ್ಲಿ ಕಾಣಿಸಿಕೊಳ್ತಕ್ಕಂಥದ್ದು. ಪುರಾಣಗಳಲ್ಲಿ ಸಮಸ್ತ ದೇವದಾನವ ಪ್ರಾಣಿ ಪಕ್ಷಿ ಸಸ್ಯ ಸಂಕುಲ ಎಲ್ಲ ಕೂಡ ಒಬ್ಬನೇ ಕಶ್ಯಪ ಪ್ರಜಾಪತಿಯ ಸಂತಾನ ಅಂತ ವಿಷ್ಣು, ವಾಯು, ಮತ್ಸ್ಯ, ಭಾಗವತಾದಿ ಪುರಾಣಗಳಲ್ಲಿ ಬರುತ್ತದೆ. ಈಗ ನೋಡಿ, ಸುರಸೆ ಅಂತಕ್ಕಂಥ ಒಬ್ಬಳು, ಅವಳ ಸಂತಾನವಾಗಿ ಎಲ್ಲ ಸರ್ಪಗಳು ಬಂದವು ಅಂತ. ವಿಷರಹಿತವಾದಂಥ ಹಾವುಗಳನ್ನು ಸರ್ಪಗಳು ಅಂತ ಹೇಳ್ತಾರೆ ಅಂತ, ಕೆಲವರು ಇಲ್ಲ ಹೆಡೆ ಇಲ್ಲೂ ಇರತಕ್ಕಂಥವನ್ನ ಸರ್ಪ ಅಂತ ಕರೀತಾರೆ ಅಂತ ಸ್ವಲ್ಪ ವಿವರಣೆ ವ್ಯತ್ಯಾಸ ಉಂಟು. ಆದರೆ ಸುರಸೆ ಮತ್ತು ಕದ್ರು ಇವರಿಬ್ಬರು ಕಶ್ಯಪ ಪ್ರಜಾಪತಿಯ ಮಕ್ಕಳು, ಪತ್ನಿಯರು. ಅವರ ಸಂತಾನವಾಗಿ ಎಲ್ಲ ನಾಗಗಳು, ವಿಷಭರಿತವಾದ ಹಾವುಗಳು ಮತ್ತು ಎಲ್ಲ ಸರ್ಪಗಳು ಕೂಡ ಹುಟ್ಟಿದವು ಅಂತ. ಈ ಮೂಲಕವಾಗಿ ನಾವು ಯಾರೇ ಆಗಲಿ ಹಾವುಗಳನ್ನು ಒಡಹುಟ್ಟು ಅಂತ ಭಾವಿಸಬೇಕು ಅಂತ. ಅದೇ ತರಹ ಸುರಭಿ ಅನ್ನುವ ಪತ್ನಿಯಿಂದ ಎಲ್ಲ ಗೋವುಗಳು, ಮಹಿಷ, ಗೋ ಸಂಪತ್ತಿ ಇವೆಲ್ಲ ಬಂತು. ಇನ್ನು ವಿನುತೆ ಮತ್ತು ತಾಮ್ರೆ ಅಂತ ಇಬ್ಬರು ಪತ್ನಿಯರಿಂದ ಎಲ್ಲ ಬಗೆಯ ಪಕ್ಷಿಗಳು ಕೂಡ ಬಂದವು ಅಂತ. ಪಕ್ಷಿಗಳೆಲ್ಲ ಅನೇಕ ಜಾತಿ ಇವೆ, ಅವೆಲ್ಲ ಬಂದವು ಅಂತ. ಹಾಗೆ ಕ್ರೋಧವಶೆ ಅಂತಕ್ಕಂಥ ಒಬ್ಬ ಪತ್ನಿ, ಪುತ್ರಿ, ಪುತ್ರರ ಪರಿವಾರದ ರೂಪದಲ್ಲಿ ಎಲ್ಲ ಹಿಂಸರ ಮೃಗಗಳು, ಹುಲಿ, ಸಿಂಹ ಈ ಥರದ್ದೆಲ್ಲ ಕಾರ್ನಿವರಸ್ ಅಂತೀವಲ್ಲ, ಅವೆಲ್ಲ ಕೂಡ ಬಂದವು ಅಂತ. ಮತ್ತು ಇರಾ ಅನ್ನುವ ಒಬ್ಬ ಪತ್ನಿಯಲ್ಲಿ ಲತೆ, ವಲ್ಲಿ, ವೀರುತ್ ಅಂತ 3 ಕನ್ಯೆಯರು ಹುಟ್ಟಿದ್ರು. ಅವರು ಮತ್ತೆ ವೃಕ್ಷ, ಗುಲ್ಮ, ತೃಣ, ವನಸ್ಪತಿ, ವಾನಸ್ಪತ್ಯ ಇವುಗಳಿಗೆಲ್ಲ ಕಾರಣವಾದವು ಅಂತ. ಇಲ್ಲಿ ನಾವು ನೋಡ್ಬೋದು ಸಸ್ಯವನ್ನು ಹೇಗೆ ವಿಭಾಗ ಮಾಡಿದ್ದಾರೆ ಅಂತ. ವೃಕ್ಷ ಮರ, ವನಸ್ಪತಿ ಅಂದರೆ ಹೂ ಬಿಡದೇ ಇರತಕ್ಕಂಥ ಮರ, ವಾನಸ್ಪತ್ಯ ಅಂದರೆ ಹೂ ಬಿಡುವಂಥ ಮರ, ಮತ್ತು ವೀರುತ್ ಅಂದರೆ ವಲ್ಲಿ ಬಳ್ಳಿಗಳು ಅವು, ಗುಲ್ಮ ಅಂದರೆ ಪೊದೆಗಳು, ತೃಣ ಅಂತಂದರೆ ಗ್ರಾಸಸ್ ಅಂತ ಹುಲ್ಲುಗಳು ಅಂತ ಏನು ಹೇಳ್ತೀವಿ ಇವುಗಳು. ಹೀಗೆ ಇವೆಲ್ಲಕ್ಕೂ ಕೂಡ ಕಾರಣವಾದವು ಅಂತ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಇಡೀ ಸೃಷ್ಟಿಯೇ ಒಂದು ಮೂಲದಿಂದ ಬಂತು, ನಾವೆಲ್ಲ ಅನ್ಯೋನ್ಯ ಸಂಬದ್ಧರು ಅನ್ನುವಂತೆ ಈ ಸಜೀವವಾದ ಸಸ್ಯ ಮತ್ತು ಪ್ರಾಣಿ ಪ್ರಪಂಚದ ಬಗ್ಗೆ ಬರುತ್ತೆ. ಹಾಗೆ ಇಡೀ ಪ್ರಕೃತಿಯಲ್ಲಿ ಹಗಲು, ರಾತ್ರಿ, ಪ್ರಾತಃ ಸಂಧ್ಯೆ, ಸಾಯಂ ಸಂಧ್ಯೆ, ಆಕಾಶ ಈ ಥರದ್ದೆಲ್ಲಕ್ಕೂ ಕೂಡ ದೇವತೆಗಳು ಅಂತ ಹೇಳಿದ್ದಾರೆ. ದಿವಾ, ಉಷಾ, ರಾತ್ರಿ, ಮತ್ತು ಪೂರ್ಣಿಮೆಯ ಹಿಂದಿನ ದಿನ, ಮುಂದಿನ ದಿನ, ಅಮಾವಾಸ್ಯೆ ಹಿಂದಿನ ದಿನ, ಮುಂದಿನ ದಿನ, ರಾಕ, ಅನುಮತಿ, ಕುಹು, ಸಿನಿವಾಲಿ ಈ ಥರ ಮಾಡಿಕೊಂಡು ಇವರನ್ನೆಲ್ಲ ದೇವತೆಗಳು ಅಂತ. ಸಕಲ ಕಾಲಘಟಕಗಳು ದೇವತೆಗಳು, ದೇಶವೂ ದೇವ, ಕಾಲವೂ ದೇವ ಅಂತ ಪ್ರತಿಯೊಂದಕ್ಕೂ ದೇವತ್ವವನ್ನು ಕಲ್ಪಿಸಿ ಆರಾಧಿಸಬೇಕು ಅಂತ. ಬೇರೆ ಸೆಮೆಟಿಕ್ ಮತಗಳಲ್ಲಿ ಯಾವುದಕ್ಕೂ ಪೂಜೆ ಸಲ್ಲಿಸಬಾರ್ದು, ಯಾಕೆಂದರೆ ಅದು ದೇವರ ಸೃಷ್ಟಿಯೇ ಹೊರತು ದೇವರಲ್ಲ ಅಂತ. ನಾವು ದೇವರಲ್ಲದ್ದು ಯಾವುದೂ ಇಲ್ಲ ಅಂತಕ್ಕಂಥದ್ದು. ಈ ದೃಷ್ಟಿಯಿಂದ ಅದನ್ನು ಗೌರವದಿಂದ ಕಾಣಬೇಕು ಅನ್ನೋದು ತಾನೇ ತಾನಾಗಿ ಬರುತ್ತೆ. ಭೋಗ ಅನ್ನೋದಕ್ಕಿಂತ ಗೌರವ, ಇದು ಕೇವಲ ಸನಾತನ ಧರ್ಮದ್ದು ಮಾತ್ರ ಅಂತಲ್ಲ, ಯಾವುದೋ ಆಫ್ರಿಕನ್ ಮತಗಳಲ್ಲಿರ್ಬೋದು, ಪ್ರಾಚೀನ ಚೈನಾ ಮತ ಇರ್ಬೋದು, ಇವೆಲ್ಲದರೊಳಗೂ ಕಾಣಿಸುತ್ತದೆ. ಆಲ್ ಓಲ್ಡ್ ಪೇಗನ್ ರಿಲಿಜನ್ಸ್ ಅಂತೀವಲ್ಲ, ಅಲ್ಲಿ ಇದು ಉಂಟು. ಆದರೆ ಸನಾತನ ಧರ್ಮದಲ್ಲಿ ಅದೊಂದು ದೊಡ್ಡ ವ್ಯಾಪಕವಾದ ತತ್ವವಾಗಿ ಅವಿಚ್ಛಿನ್ನವಾಗಿ ಬಂದಿರತಕ್ಕಂಥದ್ದು. ಆಮೇಲೆ ನಾವು ಈ ಭೂಮಿಯನ್ನು ಕುರಿತು ನೋಡುವಾಗ, ಭೂಮಿಯ ಮೇಲೆ ಕೆಳಗೆ ಇರತಕ್ಕಂಥ ಲೋಕಗಳು, ಊರ್ಧ್ವ ಲೋಕಗಳು, ಅಧೋಲೋಕಗಳು, ಆ ಲೋಕಾಧಿಪತಿಗಳು, ಇವುಗಳನ್ನು ಹೇಳುವ ಮೂಲಕ ನಾವು ಈ ಮಹಾವಿಶ್ವದಲ್ಲಿ ಒಂದು ಸಣ್ಣ ಕಸ ಕಣ ಅಂತ ಅಹಂಕಾರವನ್ನು ಖಂಡನೆ ಮಾಡ್ಕೋತೀವಿ.
ಮಾಡಿಕೊಂಡು ಅದರಿಂದ ಸರಿಯಾಗಿರಬೇಕು, ಈ ದೊಡ್ಡದನ್ನು ಗೌರವಿಸಬೇಕು ಅನ್ನೋ ವಿಭೂತಿ ಪೂಜೆ ಭಗವದ್ಗೀತೆಯಲ್ಲಿ ಏನು ಬರುತ್ತೆ, ಭೂಮಾನುಭೂತಿ, ಅದನ್ನು ಕಾಣ್ತೀವಿ. ಅಲ್ಲಿ ಸಪ್ತ ಸಾಗರಗಳು, ಸಪ್ತ ದ್ವೀಪಗಳು, ಮತ್ತು ಬೇರೆ ಬೇರೆ ನವವರ್ಷಗಳು, ಮತ್ತು ಭಾರತದ 56 ಪ್ರಾಂತಗಳು, ಸಪ್ತ ಕುಲಾಚಲಗಳು, ಇವೆಲ್ಲವೂ ಪೂಜನೀಯವಾದದ್ದು ಅಂತ. ಹಿಮವಂತ ಅಂದರೆ ಅವನಿಗೆ ಹೆಂಡತಿ ಮೇನಾ ಅಂತ ಒಬ್ಬಳಿರ್ತಾಳೆ, ಮಗ ಮೈನಾಕ ಇರ್ತಾನೆ, ಮಗಳು ಪಾರ್ವತಿ ಇರ್ತಾಳೆ, ಇನ್ನೊಬ್ಬ ಮಗಳು ಗಂಗೆ. ಹೀಗೊಂದು ಸಂಸಾರವನ್ನು ನಾವು ಕಲ್ಪಿಸ್ತೀವಿ. ಹೀಗೆ ಮಾಡೋ ಮೂಲಕವಾಗಿ ನಮ್ಮಂತೆ ಬೆಟ್ಟ, ನಮ್ಮಂತೆ ಮರ ಅಂತ ಒಂದು ಮರಕ್ಕೆ ಬಳ್ಳಿಯನ್ನು ಕೊಟ್ಟು ಮದುವೆ ಮಾಡ್ತೀವಿ. ಅದೆಲ್ಲ ಪುರಾಣಗಳಲ್ಲಿ ಬರ್ತದೆ. ಅಶ್ವತ್ಥ ಸ್ಥಾಪನೆ ಮಾಡ್ತಕ್ಕಂಥದ್ದು. ಅಶ್ವತ್ಥ ರಾಜವೃಕ್ಷ ಅಂತ, ವೃಕ್ಷರಾಜ ರಾಜವೃಕ್ಷ ಅಂತ. ಕ್ಷತ್ರಿಯನಿಗೆ 11ನೇ ವಯಸ್ಸಲ್ಲಿ ಉಪನಯನ ಮಾಡಬೇಕು ಅಂತ ಅದಕ್ಕೆ ಉಪನಯನ ಮಾಡ್ತಾರೆ. ಅದು ಉಪನಯನ ಆದಮೇಲಿಂದ ಅದಕ್ಕೆ ಮದುವೆ ಮಾಡಬೇಕು ಅಂತ ಬೇವಿನ ಮರವನ್ನು ಪಕ್ಕದಲ್ಲಿ ನಟ್ಟು ಮದುವೆನೂ ಮಾಡ್ತಾರೆ. ಅಶ್ವತ್ಥಕ್ಕೆ ಬೇಕಾ ಮದುವೆ ಬೇಕಾ ಅಂತಂದರೆ ಅವನ್ನ ನಮ್ಮಂತೆ ಭಾವಿಸ್ತಕ್ಕಂಥದ್ದು. ಶಕುಂತಲೆಯಂತೂ ಮಾವಿನ ಮರಕ್ಕೂ ಮಲ್ಲಿಗೆ ಬೆಳೆಗೂ ಮದುವೆ ಮಾಡಿಸೋದ್ರ ಬಗ್ಗೆ ಹೇಳ್ತಾಳೆ. ಕಾಳಿದಾಸ ಹೇಳ್ತಾನೆ ಇದು ಒಂದು ಪುರಾಣದ ಆಕಸ್ಮಿಕ ಅಲ್ಲ, ಸಮಗ್ರ ಪರಂಪರೆಯಲ್ಲಿ ಬಂದದ್ದು ಅಂತ ಗೊತ್ತಾಗುತ್ತದೆ. ಮತ್ತೆ ಆ ದೊಡ್ಡ ದೊಡ್ಡ ವನಗಳನ್ನು, ಚಂಪಕಾರಣ್ಯ, ದಂಡಕಾರಣ್ಯ, ಬಿಲ್ವಾರಣ್ಯ, ಕದಲಿಕಾರಣ್ಯ, ದಾರುಕಾರಣ್ಯ, ಕುಮಾರವನ, ನೈಮಿಷಾರಣ್ಯ, ದ್ವೈತವನ, ಕಾಮ್ಯಕವನ, ಹೀಗೆ ಅಸಂಖ್ಯವಾದ ವನಗಳು. ಮತ್ತು ಬೆಳಗ್ಗೆ ನಾನು ಹೇಳಿದಂತೆ ಸಪ್ತ ಸಿಂಧುಗಳು ಅಂತ. ಉತ್ತರ ಭಾರತದ ಹಸಿಕ್ನಿ, ಪರುಷ್ಣಿ, ವಿತಸ್ತ, ವಿಪಾಶ ಮತ್ತು ಶತದ್ರು, ಸರಸ್ವತಿ, ಸಿಂಧು, ಈ ಸಪ್ತ ಸಿಂಧು ಅಲ್ಲದೆ ಅದರ ಗಂಗೆ ಚಮನೆ ಚೇವ ಗೋದಾವರಿ ಸರಸ್ವತಿ ಅಂತೀವಿ. ಆ ರೀತಿಯಾದ ಸಪ್ತ ಸಿಂಧುಗಳು ಅಲ್ಲದೆ ಪೂರ್ವ ಭಾರತದ, ಪಶ್ಚಿಮ ಭಾರತದ, ದಕ್ಷಿಣ ಭಾರತದ, ಮಧ್ಯ ಭಾರತದ ಇನ್ನು 4 ಸಪ್ತ ಸಿಂಧುಗಳ ಸಮೂಹವನ್ನು ಪುರಾಣಗಳು ಹೇಳುತ್ತವೆ. ಒಟ್ಟು 35 ಬಗೆಯಲ್ಲಿ ಸಿಂಧುಗಳು, ನದಿಗಳು ಬರುತ್ತವೆ. ಅವುಗಳಿಗೆ ಉಪನದಿಗಳು ಅಂತ. ಇವುಗಳೆಲ್ಲದರ ಪರಿವಾರ ಒಂದು ದೊಡ್ಡದು ಅಂತ. ಇವೆಲ್ಲವೂ ಕೂಡ ಸಮುದ್ರನಿಗೆ ಪತ್ನಿಯರು ಅಂತ. ಹೀಗೆ ಕಲ್ಪಿಸುವ ಮೂಲಕವಾಗಿ ಒಂದು ದೊಡ್ಡ ವಿಶ್ವ ಕುಟುಂಬವನ್ನು ಮಾಡಿದ್ದಾರೆ. ಆಮೇಲೆ ಇಂಥ ಭೂಮಿಯನ್ನು ಹಾಳು ಮಾಡಬಾರದು ಅನ್ನೋದಕ್ಕೆ ಕಥೆಗಳು ಬೇಕಾದಂತೆ ಬರ್ತವೆ. ಉದಾಹರಣೆಗೆ ಭೂಮಿಯನ್ನು ಮುಳುಗಿಸಬೇಕು ಅಂತ ನೋಡಿದ ಹಿರಣ್ಯಾಕ್ಷನ ಕಥೆ ಇರಬಹುದು. ಅದು ಎಂಥ ದೊಡ್ಡ ವಾರ್ನಿಂಗ್. ಆದರೆ ಭೂಮಿಯನ್ನು ಅರಾಜಕವಾಗಿ ಮಾಡಿದ ವೇನ, ಅದು ಭಾಗವತದಲ್ಲಿ ಬರ್ತಕ್ಕಂಥ ಕಥೆ. ಈ ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳ ಕಥೆ ಅನೇಕ ಪುರಾಣಗಳಲ್ಲಿ ಬರ್ತವೆ. ಪೃಥು ಮಹಾರಾಜ ಅಂತ ಹುಟ್ಟುತ್ತಾನೆ. ವೇನನ ಅರಾಜಕತೆಯಿಂದ ರೋಸತ್ತ ಮಹರ್ಷಿಗಳು ಅವನನ್ನು ಸಂಹರಿಸಿದಾಗ ಅವನ ಶರೀರದಿಂದಲೇ ಹುಟ್ಟಿ ಬಂದ ಪೃಥು ಅಂತ. ಪೃಥು ವಿಷ್ಣುವಿನ 24 ಅವತಾರಗಳಲ್ಲಿ ಒಂದು ಅಂತ ಬರುತ್ತೆ. ಅವನು ನೋಡ್ತಾನೆ ಇಡೀ ಪರಿಸರ ಸರಿಯಾಗಿರೋದಿಲ್ಲ, ಭೂಮಿ ಬಿತ್ತಿದ ಬೀಜಗಳನ್ನೆಲ್ಲ ನುಂಗು ಬಿಟ್ಟಿರುತ್ತೆ. ನಮ್ಮ ಸೋಮೇಶ್ವರ ಹೇಳ್ತಾನಲ್ಲ, ಧರೆ ಬೀಜಗಳ ನುಂಗೆ, ಆ ಥರ ಆಗಿರುತ್ತೆ. ಆಗ ಅವನು ಭೂಮಿಯನ್ನು ಬೇಡ್ಕೋತಾನೆ, ನೀನು ಮತ್ತೆ ಬೀಜಗಳನ್ನು ವಾಪಸ್ ಕೊಡು ಅಂತ. ನಾನು ನುಂಗಿದ ಬೀಜ ಮರು ಕೊಡೋಂಥದ್ದಲ್ಲ ಅಂತ. ಆಗ ನಿನ್ನನ್ನು ಬಿಡೋದಿಲ್ಲ ಅಂತ ಅವನು ಗಲಾಟೆ ಮಾಡಿದಾಗ ಅವಳು, ನಾನು ಗೋರೂಪಿಣಿ ಆಗ್ತೀನಿ, ಆಗ ನೀನು ಕರಕು ಅಂತ. ಎಂ ಸರ್ವಶೈಲ ಪರಿಕಲ್ಪ್ಯ ವತ್ಸಂ ಅಂತ ಕಾಳಿದಾಸ ಅದನ್ನೇ ಹೇಳ್ತಾನೆ. ಎಲ್ಲ ಭೂಮಿಯೇ ಗೋಮಾತೆ ಆದರೆ ಹಿಮಾಲಯನನ್ನು ಕರುವಾಗಿ ಮಾಡಿಕೊಂಡು, ಮೇರುವನ್ನು ಕರುವಾಗಿ ಮಾಡಿಕೊಂಡು, ಹಿಮಾಲಯವನ್ನು ಕರೆಯುವ ಪಾತ್ರವನ್ನಾಗಿ ಮಾಡಿಕೊಂಡು ಪೃಥ್ವೇ ಹಾಲನ್ನು ಕರೆಯುವಂತೆ ಭೂಮಿಯನ್ನು ಕರ್ಕೊಂಡ ಅಂತ. ಅಂದರೆ ಭೂಮಿಗೆ ಬಿತ್ತಿದ ಬೀಜವನ್ನು ಬೇರೊಂದು ರೂಪದಿಂದ ನಾವು ಪಡೀಬಹುದು. ಅದೇ ಬೀಜ ಬೇಕು ಅಂದರೆ ಯಾವುದು ಬೆಳೆಯೋದಿಲ್ಲ, ಒಂದು ಮರವಾಗಿ ಬೆಳೆಯುತ್ತೆ, ಸಾವಿರ ಬೀಜಗಳಾಗುತ್ತವೆ. ಹಾಗೆ ಹಸುವಿನ ಹಾಲು ಕರಿಬೇಕೆ ಹೊರತು ಕೆಚ್ಚಲು ಕತ್ತರಿಸಬಾರದು ಅನ್ನುವಂತೆ ಮಹಾಭಾರತದ ನೀತಿ ಮಾಲಾಕಾರ ಆಗಬೇಕು, ಅಂಗಾರಕಾರ ಆಗಬಾರ್ದು. ಇದ್ದಲು ಮಾರೋ ವ್ಯಾಪಾರಿ ಥರ ಆಗಿ ಇಡೀ ಮರವನ್ನು ಕೊಡಲಿ ಹಾಕಿ ಕತ್ತರಿಸಬಾರದು. ಹೂ ಬಿಡುವ ಬಳ್ಳಿಯಲ್ಲಿ ನಾಳೆ ಅರಳತಕ್ಕಂಥ ಹೂವನ್ನು ಬಿಡಿಸುವಂತೆ ಬಿಡಿಸಿಕೊಳ್ಳಬೇಕು, ಭೂಮಿಯನ್ನು ಚೆನ್ನಾಗಿ ನೆಮ್ಮದಿಯಾಗಿ ನೋಡ್ಕೊಳ್ಬೇಕು ಅಂತ ಈ ರೀತಿಯಾದ ಕಥೆಗಳ ಮೂಲಕ ತತ್ವ ಬರುತ್ತದೆ. ಹಾಗೆ ಇನ್ನು ಕೆಲವು ಯಾರು ಕೇಳದೇ ಇರತಕ್ಕಂಥ ತುಂಬ ಒಳ್ಳೆಯ ಕಥೆ ಒಂದು ನಾರದ ಪುರಾಣದಲ್ಲಿ ಬರ್ತದೆ, ಧರ್ಮಾಖ್ಯಾನ ಅಂತ. ಅದೊಂದು ಕಥೆ. ಅದು ನೋಡಿ ಎಷ್ಟು ಸೊಗಸಾದದ್ದು ಪರಿಸರ ಪ್ರಜ್ಞೆಗೆ. ಒಬ್ಬ ರಾಜ, ಅವನು ವೀರಭದ್ರ ಅಂತ ತನ್ನ ಮಂತ್ರಿ ಬುದ್ಧಿಸಾಗರನ ಜೊತೆಗೆ ಬೇಟೆಗೆ ಹೋಗ್ತಾನೆ. ಕಾಡಿನಲ್ಲಿ ತುಂಬ ಬಾಯಾರಿಕೆ ಆಗಿರ್ತದೆ, ಬಹಳ ಕಷ್ಟ ಇರುತ್ತದೆ. ಅಲ್ಲಿ ಒಂದು ಸಣ್ಣ ನೀರಿನ ಸೆಲೆ ಕಾಣಿಸುತ್ತದೆ. ಅದನ್ನು ಅವನು ರಾಜ ಸ್ವಲ್ಪ ವಿಸ್ತಾರ ಮಾಡ್ತಾನೆ, ತನ್ನ ಪರಿವಾರಕ್ಕಾಗುವಷ್ಟು ನೀರು ಬೇಕು ಅಂತ ಅದನ್ನು ಅಗಿಸಿ ವಿಸ್ತಾರ ಮಾಡ್ತಾನೆ. ಮಂತ್ರಿ ನೋಡಿ, ಈ ಕಾಡಿನಲ್ಲಿ ನೀರಿಗೆ ತೊಂದರೆ ಇದೆ, ಅದಕ್ಕಾಗಿ ದೊಡ್ಡ ಜಲಾಶಯ ಮಾಡಿಸೋಣ ಅಂತ ಅದನ್ನು ಇನ್ನಷ್ಟು ವಿಸ್ತರಿಸಿ ಅದಕ್ಕೆ ಕಟ್ಟೆ ಕಟ್ಟಿ ಮೆಟ್ಲುಗಳನ್ನು ಹಾಕಿ ಸುತ್ತಲೂ ಒಳ್ಳೆಯ ಮರಗಳನ್ನು ಬೆಳೆಸ್ತಾನೆ. ಕೆಲವು ಕಾಲ ಆದಮೇಲೆ ರಾಜ ಮಂತ್ರಿ ಇಬ್ಬರು ತೀರಿಕೊಂಡು ಅವರಿಗೆ ಪುಣ್ಯ ಲೋಕಗಳು ಸಿಗುತ್ತವೆ. ಯಾಕೆಂದರೆ ಈ ಕೆರೆಯನ್ನು ಮಾಡಿಸೋದಕ್ಕೆ ಕಾರಣರಾದರು ಅಂತ. ಅವರು ವಿಮಾನದಲ್ಲಿ ಹೋಗ್ತಾ ನೋಡ್ತಾರೆ, ವಿಮಾನದಲ್ಲಿ ಮತ್ತೆ ಕೆಲವು ಪ್ರಾಣಿಗಳಿರುತ್ತವೆ. ಯಾವುದು ಪ್ರಾಣಿಗಳಿದ್ವು ಅಂದರೆ ಒಂದು ಲಾವಿಗೆ ಹಕ್ಕಿ ಇರುತ್ತೆ, ಒಂದು ಕಾಡಹಂದಿ ಇರುತ್ತೆ, ಒಂದು ಆನೆ ಇರುತ್ತೆ. ಅದು ಏನಂದರೆ ಈ ಲಾವಿಗೆ ಹಕ್ಕಿ ತನ್ನ ಕೊಕ್ಕಿನಿಂದ ಆ ನೀರಿನ ಸೆಲೆಯನ್ನು ಕಂಡು 1-2 ಅಂಗುಲದಷ್ಟು ಉದ್ದಕ್ಕೆ ಅಗದು ನೀರು ತನಗೆ ಬೇಕಾದಷ್ಟು ದಕ್ಕಿಸಿಕೊಂಡಿರುತ್ತಂತೆ. ಆ 1-2 ಅಂಗುಲಷ್ಟು ಕೆತ್ತದಿಂದ ನೀರಿನ ಸೆಲೆ ಉಕ್ಕಿರುತ್ತೆ. ಆಮೇಲೆ ಕಾಡು ಹೊಂದಿ 2 ಬಾರಿ ಬಂದು ಅದನ್ನು ಒಂದು
ಗೇಣಷ್ಟು 1 ಮೊಳದಷ್ಟು ಅಗೆದು ಹೋಗಿರುತ್ತೆ. ಹಾಗೆ ಸ್ವಲ್ಪ ವಿಸ್ತಾರ ಆಗಿರುತ್ತೆ. ಆಮೇಲೆ ಆನೆ ಬಂದು ತನ್ನ ದಂತದಲ್ಲಿ 1 ಮಾರಷ್ಟು 2 ಮಾರಷ್ಟು ಅಗೆದು ವಿಸ್ತಾರ ಮಾಡಿರುತ್ತೆ. ಆ ಕುಂಟೆಗೆ ರಾಜ ಬಂದಿರ್ತಾನೆ. ಹಾಗಾಗಿ ಪ್ರಾಣಿಗಳು ಕೂಡ ಕೆರೆ ಕಟ್ಟೋದ್ರೊಳಗೆ ಸಹಾಯ ಮಾಡಿದ್ರಿಂದ ಅವುಗಳಿಗೆ ಪುಣ್ಯಲೋಕ ಅಂತ. ಎಂಥ ಅದ್ಭುತವಾದಂಥ ಕಥೆ. ಈ ರೀತಿಯಾಗಿ ಒಂದು ಪರಿಸರದ ಬಗ್ಗೆ ಪ್ರಾಣಿಗಳು ಕೂಡ ವರ್ತಿಸುತ್ತವೆ ಅನ್ನುವಂಥ ಕಥಾರೂಪದಲ್ಲಿ ಉಂಟು. ಅದಾದ ಮೇಲೆ ಶಾಸ್ತ್ರ ರೂಪದಲ್ಲಿ ಕೂಡ ಬೇಕಾದಷ್ಟು ಉಂಟು. ಅದು ನಾವು ನೋಡಬೇಕಾದದ್ದು ವಿಶೇಷವಾಗಿ. ಈ ಭುವನಕೋಶ ಅಂತ ಆ ಕಾಲದ ಜಿಯಾಗ್ರಫಿ ಅದನ್ನು ಕುರಿತು ವಿಸ್ತಾರವಾಗಿ ಹೇಳ್ತಾರೆ. ಎಷ್ಟು ದ್ವೀಪಗಳು ಉಂಟು, ಯಾವ್ಯಾವ ದೇಶಗಳು ಉಂಟು, ಯಾವ್ಯಾವ ವನಗಳು ಉಂಟು, ಒಂದೊಂದಕ್ಕೂ ಅಂತರ ಎಷ್ಟು ಉಂಟು ಅಂತ. ಇವುಗಳು ಎಷ್ಟೋ ನಮಗೆ ಹೊತ್ತು ಹೊಂದೋದಿಲ್ಲ, ಎಷ್ಟೋ ಒಂದು ರೀತಿಯಾಗಿ ಅವೈಜ್ಞಾನಿಕವಾಗಿ ಅವಾಸ್ತವವಾಗಿ ಕಾಣಬಹುದು. ಆದರೆ ಇಷ್ಟು ದೊಡ್ಡದಾಗಿ ಜಗತ್ತನ್ನು ಕಂಡಿದ್ದರು ಅನ್ನುವ ಭಾವ, ಅದರ ಭಾವಸತ್ಯ ತುಂಬ ಮುಖ್ಯವಾದದ್ದು. ಪದ್ಮಪುರಾಣದ ಸ್ವರ್ಗಖಂಡದಲ್ಲಿ, ವಾಯುಪುರಾಣದಲ್ಲಿ, ಅಗ್ನಿ, ಮಾರ್ಕಂಡೇಯ ಈ ಪುರಾಣಗಳಲ್ಲೆಲ್ಲ ಭುವನಕೋಶ ಬರುತ್ತದೆ. ಹಾಗೆಯೇ ಸಸ್ಯ ಮತ್ತು ಪ್ರಾಣಿಗಳಿಗೆ ಬಂದ ರೋಗ ರುಜಿನ ನಿವಾರಣೆಗೂ ಕೂಡ ಪ್ರಯತ್ನ ಇದೆ. ನೋಡಿ, ಇವೆಲ್ಲ ನಿರ್ಮಾಣವಾಗ್ತಾ ಬಂದ ಕಾಲ ಕಡೆ ಅಂದರೆ ಒಂದು 2000, 1000, 1500 ವರ್ಷಗಳಿಗಿಂತ ಹಳೇದು ಅಂತ ಏನಿ ಕನ್ಸರ್ವೇಟಿವ್ ಎಸ್ಟಿಮೇಟ್ ಅಂತೀವಲ್ಲ, ಎಂಥ ಚೌಕಾಸಿ ಮಾಡಿದ್ರು ಅಷ್ಟು ಪ್ರಾಚೀನ ಅಂತ. ಆಗೆಲ್ಲ ಬೇರೆ ದೇಶಗಳಲ್ಲಿ ಮನುಷ್ಯರಿಗೆ ಬಂದ ರೋಗಗಳನ್ನೇ ನಿವಾರಿಸಿಕೊಳ್ಳುವ ಉಪಾಯ ಗೊತ್ತಿಲ್ಲದೆ ಇದ್ದಾಗ ಇವರು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮತ್ತು ಗಿಡಮರಗಳಿಗೆ ಬಂದ ರೋಗಗಳ ಬಗ್ಗೆ ಕೂಡ ಚಿಕಿತ್ಸೆ ಮಾಡಬೇಕು ಅನ್ನೋ ಪ್ರಜ್ಞೆ ಇದೆಯಲ್ಲ, ಇದು ತುಂಬ ದೊಡ್ಡದು. ಹಾಗಾಗಿ ನಮ್ಮಲ್ಲಿ ಮನುಷ್ಯರಿಗಿರುವ ಆಯುರ್ವೇದದ ಜೊತೆಗೆ ಹಸ್ತ್ಯಾಯುರ್ವೇದ, ಪಾಲಕಾಪ್ಯ ಮುನಿ ಬರೆದ ಶಾಸ್ತ್ರ, ಶಾಲಿಹೋತ್ತರ ಬರೆದಂಥ ಅಶ್ವಾಯುರ್ವೇದ, ಗೋವೈದ್ಯ ಮತ್ತು ವರಾಹಮಿಹಿರಾದಿ ಅನೇಕ ಗ್ರಂಥಕಾರರು ಬರೆದಂಥ ವೃಕ್ಷಾಯುರ್ವೇದ, ಪರಾಶರಾದಿ ಮಹರ್ಷಿಗಳ ವೃಕ್ಷಾಯುರ್ವೇದ ಗ್ರಂಥಗಳು ಇವೆಲ್ಲ ಕೂಡ ಪ್ರಸಿದ್ಧವಾಗಿವೆ. ಅವು ಎಷ್ಟೋ ಕಾಲ ಬಳಕೆಯಲ್ಲೂ ಇತ್ತು ಅಂತ ಅನ್ನೋದು ಗೊತ್ತಾಗುತ್ತವೆ. ಮತ್ತು ಮೆಟೀರಿಯಾ ಮೆಡಿಕಾ ಅಂತ ಯಾವುದನ್ನು ಹೇಳ್ತೀವಿ, ಆ ಮೂಲಕವಾಗಿ ಸಸ್ಯಗಳ ಪರಿಚಯ ಮಾಡಿಕೊಳ್ಳೋದು, ಪ್ರಾಣಿಗಳ ಪರಿಚಯ ಮಾಡಿಕೊಳ್ಳುವ, ಅವುಗಳ ಪರ್ಯಾಯ ಪದಗಳನ್ನು ಅವಳ ವರ್ಗೀಕರಣ ಮಾಡುವ ಇವೆಲ್ಲ ವಿವರಗಳು ಕಂಡುಬರುತ್ತವೆ. ಮುಖ್ಯವಾಗಿ ಗರುಡ ಪುರಾಣದ ಪೂರ್ವಖಂಡದಲ್ಲಿ, ಮತ್ಸ್ಯ ಪುರಾಣದಲ್ಲಿ, ವಿಷ್ಣು ಧರ್ಮೋತ್ತರದಲ್ಲಿ, ಅಗ್ನಿ ಈ ಪುರಾಣಗಳಲ್ಲಿ ವೃಕ್ಷಾಯುರ್ವೇದದ ಅನೇಕ ವಿವರಗಳು ಬರ್ತವೆ. ಮತ್ತು ಅವುಗಳನ್ನು ಬೇರೆ ಬೇರೆ ರೀತಿ ಕ್ಯಾಟಗರೈಸ್ ಮಾಡ್ತಾರೆ. ಯಾವುದನ್ನು ಟ್ಯಾಕ್ಸಾನಮಿ ಅಂತ ಸಸ್ಯ ವರ್ಗೀಕರಣ ಅಂತೀವಿ, ಅದು ಇಲ್ಲಿ ಕಾಣಿಸುತ್ತದೆ. ಮಧುರ, ಕಟು, ಆಮ್ಲ, ತಿಕ್ತ ಮತ್ತು ಕಷಾಯ ಅಂತ 5 ಗಣಗಳಾಗಿ ವಿಭಾಗಿಸಿ ನಾವು ಪದ್ಮಪುರಾಣದಲ್ಲಿ ಔಷಧೀಯ ಸಸ್ಯಗಳನ್ನು ವಿಭಾಗ ಮಾಡುವುದು ನೋಡ್ತೀವಿ. ಅದೇ ರೀತಿ ವಿಷ್ಣು ಧರ್ಮೋತ್ತರ ಪುರಾಣ ಗೋವೈದ್ಯದ ಬಗ್ಗೆ, ಅಶ್ವಾಯುರ್ವೇದದ ಬಗ್ಗೆ, ಹಸ್ತ್ಯಾಯುರ್ವೇದದ ಬಗ್ಗೆ ವಿವರಿಸುತ್ತದೆ. ಮತ್ತು ಗೋಮಹಿಮೆಯನ್ನು ಕುರಿತು ಪದ್ಮಪುರಾಣ ಹೇಳುತ್ತದೆ. ನಾವು ಇವತ್ತು ಯಾವುದನ್ನು ಪ್ರಸಿದ್ಧವಾದ ಪುಣ್ಯಕೋಟಿ ಕಥೆ ಅಂತೀವಲ್ಲ, ಅದು ಈ ಪದ್ಮಪುರಾಣದ ಸೃಷ್ಟಿಖಂಡದಲ್ಲಿ ನಂದ ಅಂತಕ್ಕಂಥ ಹಸು ಮತ್ತು ಪ್ರಭಂಜನ ಅನ್ನುವ ಹುಲಿ ಅವುಗಳ ಕಥೆಯಾಗಿ ಬರ್ತದೆ. ಸಾಮಾನ್ಯವಾಗಿ ನಮ್ಮಲ್ಲೊಂದು ಆಕ್ಷೇಪ ಇದೆ, ಪುರಾಣಗಳು, ಸಂಸ್ಕೃತ ಇವನ್ನೆಲ್ಲ ಕೂಡ ಬ್ರಾಹ್ಮಣರು ಯಾರಿಗೂ ಕೊಡದಂತೆ ಮಾಡಿಬಿಟ್ರು ಅಂತ. ವಸ್ತುತಃ ಸಂಸ್ಕೃತವನ್ನು ಓದಬಾರದು ಅಂತ ಯಾವ ಶಾಸ್ತ್ರಕಾರನೂ ಯಾರೂ ಎಲ್ಲಿಯೂ ನಿಯಮ ಹಾಕಿಲ್ಲ. ಅದು ಕೇವಲ ವೇದಗಳಿಗೆ ಮಾತ್ರ ಇದ್ದದ್ದಾಗಿತ್ತು. ಪ್ರಾಚೀನ ಕಾಲದಲ್ಲಿ ಅದಕ್ಕೂ ಇರಲಿಲ್ಲ. ಆಮೇಲೆ ಈಗಂತೂ ಎಲ್ಲರಿಗೂ ತೆರೆದಿರ್ತಕ್ಕಂಥದ್ದು. ಪರಂಪರೆಯಿಂದ ಸಕಲ ವರ್ಣಗಳವರು ಕೂಡ ಇವುಗಳನ್ನು ಓದಿಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಒಂದು ದೃಷ್ಟಾಂತವಾಗಿ ಹೇಳೋದಿದ್ರೆ, ಉರ್ಲಿಂಗ ಪೆದ್ದಿ ಅಂತ ಒಬ್ಬ ವಚನಕಾರ ಈ ಹೊತ್ತಿನ ದಲಿತರು ಅಂತ ಹೇಳ್ತಕ್ಕಂಥ ಅಂತ್ಯಜ ಕುಲದವರು. ಆದರೆ ಆತ ಸಂಸ್ಕೃತ ಶ್ಲೋಕಗಳನ್ನೆಲ್ಲ ವಚನದಲ್ಲಿ ಉದ್ಧರಿಸ್ತಾರೆ. ಅವ್ರಿಗೆ ಅದು ಎಲ್ಲಿಂದ ತಿಳಿಯಿತು? 17ನೇ ಶತಮಾನದ ತಂಜಾವೂರಿನಲ್ಲಿದ್ದಂಥ ಒಬ್ಬ ವೇಶ್ಯಾಕುಲ ಸಂಭೂತೆ ಮಧುರವಾಣಿ ಹೆಂಗಸು ಶತಾವಧಾನ ಮಾಡ್ತಾ ಇದ್ಲು. 6 ಭಾಷೆಗಳಲ್ಲಿ ಆಶುಕವಿತೆಯನ್ನು ಹೇಳ್ತಾ ಇದ್ಲು. ವೀಣೆ ನುಡಿಸ್ಕೊಂಡು 12 ನಿಮಿಷಕ್ಕೆ 100 ಸಂಸ್ಕೃತ ಕವಿತೆ ಹೇಳ್ತಾ ಇದ್ಲು ಅಂತ ತಾನೇ ಬರ್ಕೋತಾಳೆ. ಅವಳ ಸಂಸ್ಕೃತ ಕಾವ್ಯವೂ ಇದೆ. ಈ ಥರ 100 ಉದಾಹರಣೆಗಳು ನಮ್ಮ ಪಾಲಿಗೆ ಸಿಗುತ್ತವೆ. ಕೇರಳದಲ್ಲಿರ್ಬೋದು, ಆಂಧ್ರದಲ್ಲಿರ್ಬೋದು, ಮತ್ತು ಮಿಥಿಲಾ ಪ್ರಾಂತದಲ್ಲಿ ಅಂದರೆ ಉತ್ತರ ಬಿಹಾರದಲ್ಲಿ, ಇಲ್ಲೆಲ್ಲ ಕಡೆ ಅನೇಕ ಸಮೂಹ, ಬ್ರಾಹ್ಮಣೇತರ ಸಮೂಹದಲ್ಲಿ, ಉಪನಯನಾದಿಗಳು ಇಲ್ಲದೇ ಇರುವ ಸಮೂಹದಲ್ಲಿ ಬೇಕಾದಷ್ಟು ಸಂಸ್ಕೃತ ವ್ಯಾಸಂಗ ಇತ್ತು ಅಂತ ಗೊತ್ತಾಗುತ್ತದೆ. ಅದಕ್ಕೆ ಕಾರಣ ಪುರಾಣಗಳು. ಈ ಪುರಾಣಗಳು ಎಲ್ಲರಿಗೂ ಸಾರ್ವರ್ಣಿಕೋ ವೇದ ಅಂತ ಇದ್ರು. ಪುರಾಣಗಳು ಎಲ್ಲ ಜಾತಿಯವರಿಗೂ, ಎಲ್ಲ ಮತಗಳವರೆಗೂ ಅಂತ ಹೇಳ್ತಾ ಇದ್ದರಿಂದ, ಮತ್ತೆ ಅದರೊಳಗೆ ಎಲ್ಲರೂ ವಿಷಯವನ್ನು ಸೇರಿಸಿ ತರ್ತಾ ಇದ್ರು. ಕೆಲವರು ಆಕ್ಷೇಪ ಮಾಡ್ತಾರೆ ಪುರಾಣಗಳಲ್ಲಿ ಪ್ರಕ್ಷೇಪ ಇದೆ ಅಂತ. ಆದರೆ ಪ್ರಕ್ಷೇಪ ಯಾಕೆ ಮಾಡಿದ್ರು ಅಂದರೆ ಜನಕ್ಕೆ ಅಪ್ಡೇಟ್ ಆಗಲಿ ಅಂತ. ವಿಕಿಪೀಡಿಯಾದಲ್ಲಿ ಎಲ್ಲರೂ ಸೇರಿಸ್ಬೋದು. ಆ ಥರ ಪ್ರಾಚೀನ ಭಾರತದ ವಿಕಿಪೀಡಿಯಾಗಳು ಪುರಾಣಗಳು ಅಂತ ನಾನು ಹೇಳ್ತೀನಿ. ವಿಕಿಪೀಡಿಯಾದಲ್ಲಿ ಬರೋ ಇನ್ಫಾರ್ಮೇಷನ್ ಬಗ್ಗೆ ಸ್ವಲ್ಪ ಡೌಟ್ಸ್ ಇರುತ್ತೆ, ಆದರೆ ರೆಡಿ ರೆಕನರ್ ಆಗಿ ತುಂಬ ಪ್ರಯೋಜನಕ್ಕೆ ಬರುತ್ತೆ. ಆ ಥರ ಇರತಕ್ಕಂಥವು ಇವುಗಳನ್ನು ಆ ಕಾಲದಲ್ಲಿ ಮಾಡಿದ್ರಲ್ಲ, ಏನು ಅನುಕೂಲ ಇಲ್ಲದೆ ಇರೋ ಕಾಲದಲ್ಲಿ ಮಾಡಿದ್ರಲ್ಲ, ಇಷ್ಟು ಉಳಿಸ್ಕೊಟ್ರಲ್ಲ. ನಾನು ಗ್ರೀಕ್, ಲ್ಯಾಟಿನ್ ಮೊದಲಾದ ಭಾಷೆಗಳಲ್ಲಿ ನೋಡಿದ್ದೀನಿ. ಅಲ್ಲಿ ಪ್ರಾಚೀನ ಸಾಹಿತ್ಯ ಎಷ್ಟು ಸವಕಲಾಗಿದೆ, ಎಷ್ಟು ಅಲ್ಪ ಪ್ರಮಾಣದಲ್ಲಿದೆ. ಈ ಸಂಸ್ಕೃತ ಸಾಹಿತ್ಯದ ಈ ಸಮೃದ್ಧಿ ನೋಡಿದ್ರೆ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತದೆ.
ಹೀಗಾಗಿ ಜನಪದ ಕವಿತೆ ಅಂತ ಹೇಳ್ತಕ್ಕಂಥ ಗೋವಿನ ಕಥೆಗೆ ಮೂಲ ಪುರಾಣದಲ್ಲಿದೆ ಅಂದರೆ ಗೋವಿನ ಕಥೆ ಬರೆದಂಥ ಜಾನಪದ ಕವಿ ಅದನ್ನು ಓದಿದ್ದಾನೆ, ಕೇಳಿದ್ದಾನೆ, ತಗೊಂಡಿದ್ದಾನೆ. ಅಥವಾ ಇಲ್ಲ ಪುರಾಣವೇ ತಗೊಳ್ತು ಅಂದರೆ ಪುರಾಣ ಉದಾರವಾಗಿ ಸಂಸ್ಕೃತದಲ್ಲಿಕ್ಕೆ ಕನ್ನಡದನ್ನ ಎಲ್ಲ ಏರಿಸಿಕೊಳ್ತು ಅಂತ ಅಂದ್ಕೋಬಹುದು. ಯಾವುದೇ ಎರಡೂ ಇಟ್ಕೊಳ್ಳಿ, ಇಲ್ಲಿಂದ ಅಲ್ಲಿಗೆ ಬಂತು, ಅಲ್ಲಿಂದ ಇಲ್ಲಿಗೆ ಬಂತು, ಅದರ ಬಗ್ಗೆ ಡಿಬೇಟ್ ಮಾಡಿ. ಆದರೆ ಕೊಡುಕೊಳ್ಳುವಿಕೆಗೆ ಯಾರೂ ಮಡಿ ಮೈಲಿಗೆ ಮಾಡಲಿಲ್ಲ, ಬಿಂಕ ಮಾಡಲಿಲ್ಲ ಅನ್ನೋದು ತುಂಬ ದೊಡ್ಡದಾದದ್ದು ಅಂತ ಅನಿಸುತ್ತೆ. ಆಮೇಲೆ ಕೆರೆ ಕಟ್ಟಿಸಬೇಕು, ಬಾವಿ ಅಗಸಬೇಕು, ಸರೋವರ ಮಾಡಿಸಬೇಕು, ಅವುಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಉದ್ಯಾನಗಳನ್ನು ನಿರ್ಮಾಣ ಮಾಡೋದು, ತೋಪುಗಳನ್ನು ನೆಡುವುದು, ವೃಕ್ಷಾರೋಪಣ, ವೃಕ್ಷವಾಟಿಕಾ ನಿರ್ಮಾಣ, ಇವಕ್ಕೆ ಸಂಬಂಧಪಟ್ಟಂತೆ ಮತ್ಸ್ಯ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ ಸಮೃದ್ಧವಾದ ಆಕಾರಗಳು ಕಾಣಿಸಿಕೊಳ್ಳುತ್ತವೆ. ಇದಾದ ಮೇಲೆ ನಾವು ಕರ್ಮಕಾಂಡೀಯವಾಗಿ ನಮ್ಮ ಪೂಜೆ, ಪುನಸ್ಕಾರ, ವ್ರತ, ಹೋಮ, ಉತ್ಸವ, ಪರ್ವ ಈ ಥರ ಬೇರೆ ಬೇರೆ ಹಂತದ್ದುಂಟು. ವ್ಯಕ್ತಿಗತವಾಗಿ ಮಾಡಿದಾಗ ವ್ರತ, ಕೌಟುಂಬಿಕವಾಗಿ ಮಾಡಿದಾಗ ಪರ್ವ, ಸಾಮಾಜಿಕವಾಗಿ ಮಾಡಿದಾಗ ಉತ್ಸವ. ಈ ರೀತಿಯಾದ ಎಲ್ಲ ಹಂತಗಳಲ್ಲೂ ಸಸ್ಯಗಳ ಪ್ರಯೋಜನ ಏನು ಅದನ್ನು ಕುರಿತು ಕೂಡ ನಾವು ನೋಡ್ತೀವಿ. ಮತ್ತು ಪ್ರಾಣಿಗಳ ಬಗ್ಗೆ ಎಂಥದ್ದು ಅದೆಲ್ಲ ಕೂಡ ಉಂಟು. ಉದಾಹರಣೆಗೆ ನೋಡಿ, ಅಶೋಕ ತ್ರಿರಾತ್ರ, ಅಶೋಕ ಪ್ರತಿಪತ್ತ, ಅಶ್ವತ್ಥ ಪತ್ರ, ಅಮಲಕಿ ವ್ರತ, ಆಮ್ರಪುಷ್ಪ ಭಕ್ಷಣ, ಕದಲಿ ವ್ರತ, ಕಮಲಷಷ್ಠಿ, ಕರವೀರ ಪ್ರತಿಪತ್ತ ಅಂತ ದೊಡ್ಡ ಲಿಸ್ಟು. ಇವೆಲ್ಲ ಸಸ್ಯ ಸಂಬಂಧಿಯಾದದ್ದಾಗುತ್ತದೆ. ಮತ್ತು ನಮಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ರಥಸಪ್ತಮಿ, ಎಕ್ಕದ ಎಲೆಯನ್ನು ಬಳಸುವುದು, ವಿಜಯದಶಮಿ ಶಮಿ ವೃಕ್ಷಕ್ಕೆ ಸಂಬಂಧಪಟ್ಟಿದ್ದು, ವಟಸಾವಿತ್ರಿ ವ್ರತಕ್ಕೆ ಸಂಬಂಧಪಟ್ಟಿದ್ದು. ಈ ಥರ ಆ ವೃಕ್ಷಗಳನ್ನು ಆರಾಧಿಸಬೇಕು, ಅವುಗಳ ವೃಕ್ಷೋತ್ಪನ್ನಗಳನ್ನು ಗೌರವಿಸಬೇಕು ಅನ್ನುವಂಥದ್ದು. ಯುಗಾದಿಯ ಮಾವು ಬೇವಿರ್ಬೋದು, ವಿನಾಯಕ ವ್ರತದ 21 ಪತ್ರಗಳಿರ್ಬೋದು, ವರಲಕ್ಷ್ಮಿ ಮತ್ತು ಸ್ವರ್ಣಗೌರಿಯ ವ್ರತದ 12, 16 ಬಗೆಯ ಪುಷ್ಪಗಳ ಬಗ್ಗೆ ಇರಬಹುದು. ಇವೆಲ್ಲ ಬೇಕಾದಂತೆ ಅವುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡಿದ ವ್ಯವಸ್ಥೆ. ಹಾಗೆ ಗೋವತ್ಸ ಪ್ರತಿಪತ್ ಅಂತ ಬಲಿಪಾಡ್ಯಮೆಯನ್ನು ಆಚರಿಸ್ತಾ ಇದ್ರು. ಇಂದು ಕರಾವಳಿ ಕಡೆ, ಮಲೆನಾಡಿನ ಕಡೆ ಹಾಗೆ ಆಚರಣೆ ಮಾಡ್ತಾರೆ. ಕುಕ್ಕುರ ತ್ರಯೋದಶಿ, ಯಮದ್ವಿತೀಯ ಅಂತ ಬಲಿಪಾಡ್ಯಮೆ ಆದಮೇಲೆ ಬರ್ತದೆ. ಅದರ ಮರುದಿವಸ ತೃತೀಯ ಅಂದು ಕುಕ್ಕುರ ದ್ವಿತೀಯ ಅಂತ ನಾಯಿಗಳಿಗೆ ಪೆಟ್ಸ್ ಡೇ ಅಂತ ಕರಿಬಹುದು. ಮುದ್ದು ಮರಿಗಳ ಪ್ರಾಣಿಗಳ ಒಂದು ದಿನಾಚರಣೆ ಅಂತ, ಅದಕ್ಕೆ ಪೂಜೆ ಮಾಡಬೇಕು ಅಂತ. ಕತ್ತೆಗೆ ಪೂಜೆ ಮಾಡಬೇಕು ಅಂತಿದೆ, ಶೀತಾಳ ದೇವಿಯ ಪೂಜೆ ಆರಾಧನೆ ಮಾಡಬೇಕು ಅಂತ ಇಂದು ಬೆಂಗಾಲದಲ್ಲಿ ಅದು ಉಂಟು ಅಂತ ನಮಗೆ ಗೊತ್ತಾಗುತ್ತದೆ. ಅದಲ್ಲದೆ ಕಾಲಕ್ಕೆ ಸಂಬಂಧಪಟ್ಟಂತೆ ಚೈತ್ರಿ, ಆಶ್ವೇಜಿ, ಅಗ್ರಹಾಯಿಣಿ, ನವೋದಕ ಗ್ರಹಣ ಈ ಥರ ಕಾಲಗಳಿಗೆ ಸಂಬಂಧಪಟ್ಟ ಪರ್ವ, ಅವಲ್ಲಿ ಪರಿಸರಗಳನ್ನು ಹೇಗೆ ನೋಡಬೇಕು ಅಂತಕ್ಕಂಥ ವಿವರಗಳು ಕಂಡುಬರ್ತವೆ. ಮತ್ತು ಮರಗಿಡಗಳನ್ನು ನೆಡತಕ್ಕಂಥದ್ದು, ಅದು ಪಿತಾಮಹ ಪ್ರಪಿತಾಮಹರನ್ನೆಲ್ಲ ಉದ್ಧಾರ ಮಾಡ್ತದೆ ಅನ್ನುವ ದೃಷ್ಟಿಯಿಂದ ಮಾಡಿದ್ದು. ವೃಕ್ಷಾರೋಪಣ, ವೃಕ್ಷ ಸ್ಥಾಪನ ವ್ರತಗಳು ಉಂಟು. ಮತ್ತು ಗಂಗಾಷ್ಟಮಿ, ಕಾವೇರಿ ತೀರ್ಥೋದ್ಭವ, ಕೃಷ್ಣ ಗೋದಾವರಿ, ಪುಷ್ಕರ, ಯಮುನಾ ಪೂಜಾ ಈ ಥರ ಜಲಪೂಜೆಗೆ ಸಂಬಂಧಪಟ್ಟದ್ದು ಬೇಕಾದಷ್ಟು ಉಂಟು. ಮತ್ತು ಬೇರೆ ಬೇರೆ ದೇವತೆಗಳಿಗೆ ಪ್ರಿಯವಾದ ಬೇರೆ ಬೇರೆ ಪ್ರಾಣಿಗಳು, ಬೇರೆ ಬೇರೆ ವೃಕ್ಷಗಳು, ಪಕ್ಷಿಗಳು, ಅವುಗಳ ಆರಾಧನೆ ಅದಕ್ಕೆ ಸಂಬಂಧಪಟ್ಟದ್ದು. ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಹೇಗಿರ್ತಾರೆ ಅದಕ್ಕೆ ಸಂಬಂಧಪಟ್ಟದ್ದು, ಅಲ್ಲಿಗೆ ಯಾತ್ರೆ ಮಾಡಬೇಕು. ಮತ್ತು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವ ತೀರ್ಥಯಾತ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಸ್ಕಾಂದ, ಬ್ರಹ್ಮ, ಪದ್ಮ, ಬ್ರಹ್ಮವ್ಯರ್ಥ, ವರಾಹ, ವಾಮನ ಈ ಪುರಾಣಗಳಲ್ಲಿ ನಾವು ನೋಡ್ತೀವಿ. ಇದಲ್ಲದೆ ದಾನ ರೂಪದಲ್ಲಿ ಏನು ಕೊಡಬೇಕು ಅಂತ, ಕೆರೆಯನ್ನು ಕಟ್ಟಿಸಿ ದಾನ ಕೊಡಬೇಕು, ಬಾವಿಯನ್ನು ಅಗಿಸಿ ಅದನ್ನು ದಾನ ಕೊಡಬೇಕು, ಸಾರ್ವಜನಿಕವಾಗಿ ಅದನ್ನು ಪ್ರಯೋಜನಕ್ಕೆ ಬಳಸಿಕೊಳ್ಳುವಂತೆ ಮಾಡಬೇಕು, ತೋಪುಗಳನ್ನು ನಡೆಸಿ ಅದನ್ನು ದಾನ ಕೊಡಬೇಕು, ಹಣ್ಣುಗಳನ್ನು ದಾನ ಕೊಡಬೇಕು, ಪತ್ರಗಳನ್ನು ದಾನ ಕೊಡಬೇಕು, ಶಾಖ ತರಕಾರಿಗಳನ್ನು ದಾನ ಕೊಡಬೇಕು. ಈ ಥರದ ಬೇಕಾದಷ್ಟು ದಾನಕಾಂಡಕ್ಕೆ ಸಂಬಂಧಪಟ್ಟ ಯಥೇಷ್ಟವಾದ ವಿವರಗಳು ನಾವು ನಾರದ ಪುರಾಣದಲ್ಲಿ, ಹರಿವಂಶ ಪುರಾಣದಲ್ಲಿ ಇಲ್ಲೆಲ್ಲ ಕಾಣ್ತೀವಿ. ಆಮೇಲೆ ಹೋಮಾದಿಗಳಿಗೆ ಬೇಕಾಗಿರತಕ್ಕಂಥ ಬೇರೆ ಬೇರೆ ಬಗೆಯ ಸಮಿತ್ತುಗಳು, ಕುಶ, ಯೂಪಸ್ತಂಭ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೇನು ಆ ಪರಿಸರದಿಂದ ಬರುವುದೆಂಥವು, ಅವಕ್ಕೆ ಹೇಗೆ ಗೌರವ ಸಲ್ಲಿಸಬೇಕು. ಒಂದು ಯೂಪಕ್ಕಾಗಿ ಅಥವಾ ಒಂದು ಧ್ವಜಸ್ತಂಭಕ್ಕಾಗಿ ಒಂದು ಮರವನ್ನು ಕಡಿಯೋದಿದ್ರೆ ಅದರ 7 ಸಂತತಿಯನ್ನು ನೆಡಬೇಕು ಅಂತ. ಮತ್ತು ಅವುಗಳನ್ನು ಕತ್ತರಿಸಿಕೊಂಡುವಾಗ ಪ್ರಾರ್ಥನೆ ಮಾಡಬೇಕು, ನಾವು ನಿನ್ನನ್ನು ಹಿಂಸೆ ಮಾಡ್ತಾ ಇದ್ದೀವಿ, ದಯಮಾಡಿ ಮನ್ನಿಸು, ನಿನ್ನ ಸಂತತಿಯನ್ನು 7 ಬಗೆಯಾಗಿ ಬೆಳೆಸ್ತೀವಿ ಅನ್ನುವುದೆಲ್ಲ ಮಾತುಗಳು ಬರ್ತವೆ. ಮತ್ತು ಇನ್ನು ನೇರವಾಗಿ ಪರಿಸರ ಪ್ರೀತಿಯನ್ನು ದ್ಯೋತನ ಮಾಡತಕ್ಕಂಥ ಉಲ್ಲೇಖಗಳು, ಅವನ್ನು ಕೆಲವನ್ನು ಓದಿ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ಸ್ಯಪುರಾಣದಲ್ಲಿ ಪ್ರಾವೃತ್ಕಾಲೇ ಸ್ಥಿತೇ ತೋಯೇ ಯಜ್ಞಷ್ಟೋಮ ಫಲಂ ಸ್ಫುತಂ ಶರತ್ಕಾಲೇ ಸ್ಥಿತಂ ಯತ್ ಸ್ಯಾತ್ ತದುಕ್ತ ಫಲದಾಯಕಂ ವಾಜಪೇಯ ಅತಿರಾತ್ರಾಭ್ಯಾಂ ಹೇಮಂತೆ ಶಿಶಿರೇ ಸ್ಥಿತಂ ಅಶ್ವಮೇಧ ಸಮಂ ಪ್ರಾಹು ವಸಂತ ಸಮಯೇ ಸ್ಥಿತಂ ಗ್ರೀಷ್ಮೇಪಿ ತಸ್ಥಿತಂ ಸ್ತೋಯಂ ರಾಜಸೂಯಾದ್ ವಿಶಿಷ್ಯತೆ ಅಂತ ಕೆರೆಯನ್ನು ಕಟ್ಟಿಸಿ ಸುಮ್ಮನೆ ಕೊಟ್ಬಿಡೋದಲ್ಲ, ಅದನ್ನು ಮೇಂಟೈನ್ ಮಾಡಬೇಕು ಅಂತಲೂ ಬರ್ತದೆ. ಅಲ್ಲಿ ನೀರು ಮಳೆಗಾಲದಲ್ಲಿ ಮಾತ್ರ ನಿಲ್ಲುವಂತೆ ಆದರೆ ಅಗ್ನಿಷ್ಟೋಮದ ಫಲ ಬರುತ್ತೆ ಕಟ್ಟಿಸಿದವನಿಗೆ. ಮಳೆಗಾಲ ಕಳೆದ ಶರತ್ಕಾಲದಲ್ಲಿಯೂ ನಿಲ್ಲುವಂತೆ ಆದರೆ ಅದು ಅತ್ಯಗ್ನಿಷ್ಟೋಮ ಅಥವಾ ಜ್ಯೋತಿಷ್ಠೋಮ ಯಾಗ ಮಾಡಿದಷ್ಟು ಫಲ ಆಗುತ್ತದೆ.
ಹೇಮಂತ ಶಿಶಿರ, ಮುಂದೆ ಬರ್ತಕ್ಕಂಥ ಚಳಿಗಾಲದಲ್ಲೂ ನೀರು ನಿಲ್ಲುವಂತಾದರೆ ಅದು ವಾಜಪೇಯ ಮತ್ತು ಅತಿರಾತ್ರ ಯಾಗಗಳನ್ನು ಮಾಡಿದ ಪುಣ್ಯ ಆಗುತ್ತದೆ. ವಸಂತ ಕಾಲಕ್ಕೆ, ಮುಂದೆ ಬರ್ತಕ್ಕಂಥ ವಸಂತ ಕಾಲಕ್ಕೆ ಕೂಡ ನಿಲ್ಲುವಂತಾದರೆ, ಅಂದರೆ 10 ತಿಂಗಳು ನಿಲ್ಲುವಂತೆ ಆದರೆ ಆಗ ಅದು ಅಶ್ವಮೇಧ ಯಾಗದ ಫಲದಷ್ಟಾಗುತ್ತದೆ. ಬೇಸಿಗೆ ಕಾಲದಲ್ಲೂ ಅಂದರೆ ವರ್ಷ ಪೂರ್ತಿ ನಿಲ್ಲುವಂತೆ ಆದರೆ ಅದು ರಾಜಸೂಯಕ್ಕಿಂತ ಮಿಗಿಲಾದದ್ದು ಅಂತ ಹೇಳುವ ಮೂಲಕ ಕೆರೆಗಳನ್ನು ಹೂಳೆತ್ತಿಸಿ ಚೆನ್ನಾಗಿ ಕಾಪಾಡಿಕೊಳ್ಳುವುದು, ಲೋಕಕ್ಕೆ ನೀರು ದಕ್ಕಿಸಿಕೊಡುವಂಥದ್ದು ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತದೆ. ಆಮೇಲೆ ಇನ್ನೊಂದು ಮಾತು ಬರ್ತದೆ, ಇದು ಮತ್ಸ್ಯಪುರಾಣದ್ದೇ ಮತ್ತೊಂದು ಅಧ್ಯಾಯದ್ದು. ಯಶ್ಚೈಕಮಪಿ ರಾಜೇಂದ್ರ ವೃಕ್ಷಂ ಸಂಸ್ಥಾಪಯೇನ್ನರಃ ಸೋಪಿ ಸ್ವರ್ಗೇ ವಸೇದ್ರಾಜನ್ ಯಾವದ್ದಿಂದ್ರಾಯುತತ್ರಯಂ ಭೂತಾನ್ ಭವ್ಯಾಂಶ್ಚ ಮನುಜಾಂಸ್ತಾರಯೇತ್ ದ್ರುಮ ಸಂಸ್ಥಿತಾನ್ ಪರಮಾಂ ಸಿದ್ಧಿಮಾಪ್ನೋತಿ ಪುನರಾವೃತ್ತಿ ದುರ್ಲಭಾಂ. ಯಾರು ಒಂದೇ ಒಂದು ಮರವನ್ನಾದರೂ ನಟ್ಟು ಬೆಳೆಸ್ತಕ್ಕಂಥವನು ಅನಂತಕಾಲ ಸ್ವರ್ಗ ಸುಖವನ್ನು ಅನುಭವಿಸೋದಲ್ಲದೆ ಹಿಂದೆ ಮುಂದಿನ ಪೀಳಿಗೆಯನ್ನೂ ಕೈವಲ್ಯಕ್ಕೆ ಸೇರಿಸ್ತಾನೆ ಅಂತ. ಮತ್ತೆ ಪದ್ಮಪುರಾಣ ಹೇಳುತ್ತೆ, ಪತಂತಿಯಾನಿ ಪತ್ರಾಣಿ ಜಲೆ ಪರ್ವಣಿ ಪರ್ವಣಿ ತಾನಿ ಪಿಂಡ ಸಮಾನೀಹ ಪಿತೃಣಾಂ ಅಕ್ಷಯಂ ಯೈಹು. ನದಿಯ ಅಂಚಿನಲ್ಲೆಲ್ಲ ಮರಗಳನ್ನು ನೆಡಬೇಕು, ಕೆರೆಯ ಅಂಚಿನಲ್ಲೆಲ್ಲ ಮರಗಳನ್ನು ನೆಡಬೇಕು. ಹಾಗಾಗಿ ನೀರಿನ ಮೂಲಕ ಆಗುವ ಮಣ್ಣಿನ ಸವಕಳಿ ನಿಲ್ಲುತ್ತದೆ ಮತ್ತು ನೀರಿನ ವಸತಿ ಚೆನ್ನಾಗಿರುತ್ತದೆ ಅಂತ. ಹಾಗೆ ನೀರಿನ ಪಕ್ಕ ಇರುವ ಮರಗಳಿಂದ ಯಾವ ಮರಗಳು ಎಲೆಗಳನ್ನು ಉದುರಿಸುತ್ತವೋ ಆ ಎಲೆಗಳು ಉದುರೋದು ಪಿತೃಪಿಂಡ ಪ್ರದಾನಕ್ಕಿಂತಲೂ ಮಿಗಿಲಾಗಿ ಆಗುತ್ತದೆ. ಅದು ಅಕ್ಷಯ ವಟದಲ್ಲಿ ಮಾಡಿದಂಥ ಪಿಂಡ ಪ್ರದಾನಕ್ಕೆ ಸಮಾನವಾದ ಫಲ ಕೊಡುತ್ತದೆ ಅಂತ. ಆಮೇಲೆ ಮರಗಳು ಯಾಕೆ ಪೂಜನೀಯ ಅಂತ ಕೂಡ ಆ ಪುರಾಣ ಪದ್ಮಪುರಾಣ ಹೇಳುತ್ತದೆ. ಪುರಾ ಕೋಲಾಹಲೆ ಯುದ್ಧೇ ದಾನವೈರ್ ನಿರ್ಜಿತಾಸುರಾಹ ವೃಕ್ಷೇಶು ವಿವಿಶುಸ್ತತ್ರ ಸೂಕ್ಷ್ಮ ಪ್ರಾಣ ಪರೀಪ್ಸೆಯ. ದೇವದಾನವ ಸಂಗ್ರಾಮವಾದಾಗ ದೇವತೆಗಳು ಅಂಜಿ ಮರಗಳಲ್ಲಿ ಬಚ್ಚಿಟ್ಕೊಂಡ್ರು. ಹಾಗಾಗಿ ಮರಗಳು ದೇವತಾ ಸ್ಥಾನ, ಅವುಗಳನ್ನು ಪೂಜನೆ ಮಾಡಿ. ಮೂರ್ತ್ಯಭಾವೇ ಪೂಜನೀಯ ಅಶ್ವತ್ಥೋ ವಾತ ವಟೋಥವ ಅಶ್ವತ್ಥರೂಪಿ ವಿಷ್ಣು ಸ್ಯಾತ್ ವಟರೂಪಿ ಶಿವೋ ಯತಃ. ನಿಮಗೆ ದೇವತಾ ಮೂರ್ತಿಗಳು ಸಿಗದೇ ಇದ್ದಾಗ ಇಲ್ಲ ಅಂತ ಯೋಚನೆ ಮಾಡಬೇಡಿ, ಶಿವನಿಗೆ ಬದಲಾಗಿ ವಟ ವೃಕ್ಷವನ್ನು ಪೂಜೆ ಮಾಡಿ, ವಿಷ್ಣುವಿಗೆ ಬದಲಾಗಿ ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡಿ ಅನ್ನುವ ಮಾತು ಬರುತ್ತದೆ. ಮತ್ತು ಭವಿಷ್ಯ ಪುರಾಣವಂತೂ ಒಂದು ಬಗೆಯ ವಿಶ್ವಕೋಶ ಅಂತ ಅನ್ಬೋದು ಪರಿಸರ ಪ್ರಜ್ಞೆಗೆ ಸಂಬಂಧಪಟ್ಟಂತೆ. ಅದಕ್ಕೆ ಮುಂದೆ ನಾನು ಬರ್ತೀನಿ. ಮರಗಳನ್ನು ಕಡಿಯುವುದರ ಬಗ್ಗೆ ಕೂಡ ಎಚ್ಚರ ಹೇಗಿದೆ ಅನ್ನೋದಕ್ಕೆ ಶಿವಪುರಾಣ ಒಂದು ಮಾತು ಹೇಳುತ್ತದೆ. ಅಸಿಪತ್ರ ವನಂಯಾತಿ ವೃಕ್ಷಚ್ಛೇದಿ ವೃಥೈವಯ. ಸುಮ್ಮನೆ ಮರ ಕತ್ತರಿಸ್ತಕ್ಕಂಥವನು ನರಕದಲ್ಲಿ ಅಸಿಪತ್ರವನ ಅಂತ ಒಂದು ಶಿಕ್ಷೆ ಇದೆ. ಅಲ್ಲಿ ಕಾಡು ಇರುತ್ತೆ, ಆ ಕಾಡಿನಲ್ಲಿರುವ ಮರಗಳಿಗೆ ಎಲೆಗಳಿರೋಲ್ಲ, ಬರೀ ಕತ್ತಿಗಳೇ ಎಲೆಗಳಾಗುತ್ತೆ. ಹಸಿ ಅಂದರೆ ಕತ್ತಿ. ಆ ಕತ್ತಿಗಳೇ ಎಲೆಗಳಾಗಿರ್ತಕ್ಕಂಥ ಮರಗಳ ಕಾಡಿನಲ್ಲಿ ಓಡಾಡಿ ಒದ್ದಾಡಬೇಕು. ಗಾಳಿ ಬೀಸಿದಾಗ ಆ ಮರಗಳ ಎಲೆಗಳು ಅಂದರೆ ಕತ್ತಿಗಳೇ ಇವನ ಮೇಲೆ ಹರಿದಾಡಿಕೊಂಡು ಇವನ ಮೈಯೆಲ್ಲ ವ್ರಣಮಯವಾಗುತ್ತದೆ, ವಿಕ್ಷತವಾಗುತ್ತದೆ, ಆ ದಂಡನೆ ಬರುತ್ತದೆ ಅಂತ. ಮತ್ತು ಇನ್ನೂ ಒಂದು ಮಾತನ್ನು ಭಾಗವತ ಪುರಾಣ ಹೇಳ್ತಕ್ಕಂಥದ್ದನ್ನು ನಾವು ನೋಡೋಣ. ಅಲ್ಲಿ ಕೃಷ್ಣ ತಾನು ತನ್ನ ಗೆಳೆಯರಿಗೆ ಒಂದು ಉಪದೇಶ ಮಾಡ್ತಾನೆ. ಇದು ಪ್ರಥಮ ಗೀತೆ ಅಂತಲೇ ವಿಖ್ಯಾತವಾಗಿದೆ. ನಾನು ಕೃಷ್ಣನ ಪರಿಸರ ಪ್ರಜ್ಞೆ ಬಗ್ಗೆನೇ ಒಂದು ಸಂಶೋಧನಾ ಲೇಖನ ಬರೆದಿದ್ದೀನಿ. ಅದರಿಂದ ಹೆಚ್ಚಿನ ವಿಸ್ತಾರಕ್ಕೆ ಹೋಗೋದಿಲ್ಲ. ಇಡೀ ಬದುಕು ಕೃಷ್ಣನದು ಹೇಗೆ ಪರಿಸರ ಪ್ರಜ್ಞೆಯಿಂದ ಕೂಡಿತ್ತು ಅಂತ ಪುರಾಣಗಳಲ್ಲಿ ಆಧಾರ ಸಿಗುತ್ತದೆ ಅಂತ. ಅವನು 8 ವರ್ಷದ ಹುಡುಗ, ತನ್ನ ಜೊತೆ ಮಕ್ಕಳೆಲ್ಲ ಬರ್ತಾರೆ, ಬಂದು ಕೇಳ್ತಾರೆ, ನಮಗೇನಾದ್ರು ಸಂದೇಶ ಕೊಡು, ನೀನು ದೊಡ್ಡ ವ್ಯಕ್ತಿ ಅಂತ. ಆಗ ಕೃಷ್ಣ ಹೇಳ್ತಾನೆ, ನಿಮಗೆ ನಾನು ಏನು ಸಂದೇಶ ಹೇಳಲಿ, ನನ್ನಂತೆ ನೀವು ನಿಮ್ಮಂತೆ ನಾನು. ಈ ಮರಗಳನ್ನು ನೋಡಿ ನಮಗೆಲ್ಲ ಸಂದೇಶ ಸಿಕ್ಕಿಬಿಡುತ್ತೆ. ಪಶ್ಯತೈತಾನ್ ಮಹಾಭಾಗಾನ್ ಪರಾರ್ಥೈಕಾಂತ ಜೀವಿತಾನ್. ಲೋಕ ಉಪಕಾರಕ್ಕೆ ಬೆಳೆದಿರ್ತಕ್ಕಂಥ ಮರಗಳನ್ನು ನೋಡಿ, ಇವು ಎಂಥ ದೊಡ್ಡವು ಅಂತಂದರೆ ಇವುಗಳ ಹಸಿಯಾಗಿದ್ದಾಗ ಮಾತ್ರವಲ್ಲ, ಒಣಗಿದ ಮೇಲೂ ಸುಟ್ಟ ಮೇಲೆ ಬರುವ ಬೂದಿಯೂ ಪ್ರಯೋಜನಕ್ಕೆ ಬರುತ್ತದೆ. ಹೂವು, ಹಣ್ಣು, ಕಾಯಿ, ಚಿಗುರು ಅಲ್ಲದೆ ಬೇರು, ನಾರು, ತೊಗಟೆ ಕೂಡ ಪ್ರಯೋಜನಕ್ಕೆ ಬರ್ತದೆ. ಇದಿಷ್ಟೇ ತಾತ್ಪರ್ಯ ಹೇಳ್ತೀನಿ. ಏತಾವತ್ ಜನ್ಮ ಸಾಫಲ್ಯಂ ದೇಹಿನಾಂ ಇಹ ದೇಶು ಪ್ರಾಣೈರರ್ಥೈರ್ಧಿಯಾ ವಾಚ ಶ್ರೇಯೇವ ಆಚರೇತ್ ಸದಾ. ತ್ರಿಕರಣಪೂರ್ವಕವಾಗಿ ಒಳ್ಳೇದು ಮಾಡಬೇಕು ಅಷ್ಟೇ. ಅದು ಮರಗಳಲ್ಲಿದೆ. ಮರಗಳಂತೆ ಮನುಷ್ಯ ಬದುಕಿದ್ರೆ ಅಮರನಾಗ್ತಾನೆ ಅಂತ. ಬೆಳಗ್ಗೆ ಆದರಣೀಯ ಸತ್ಯವ್ರತ ಶಾಸ್ತ್ರಿಗಳು ಈ ಒಂದು ಸಂದೇಶವನ್ನೇ, ಸಾಮಾನ್ಯ ಧರ್ಮವನ್ನು ಪುರಾಣಗಳಲ್ಲಿ ಅಭಿವ್ಯಕ್ತವಾದದನ್ನು ಹೇಳಿದ್ರಲ್ಲ, ಆ ಥರದ ಮಾತನ್ನೇ ಕೃಷ್ಣನು ಹೇಳ್ತಾನೆ. ಆಮೇಲೆ ವಿಷ್ಣು ಧರ್ಮೋತ್ತರ ಹೇಳ್ತಾರೆ, ವೃಕ್ಷಾಯುರ್ವೇದ ವಿಧಿನಾ ವ್ಯಾಧಿತಾಂಸ್ತು ಯಥಾಕ್ರಮಂ ನೀರುಜೋ ಮಾನವ ಕೃತ್ವ ಸ್ವರ್ಗಲೋಕಂ ಅವಾಪ್ನುಯಾತ್. ಯಾರು ಮರಗಳಿಗೆ ರೋಗ ಬಂದಾಗ ಅದನ್ನು ವೃಕ್ಷಾಯುರ್ವೇದದ ಮೂಲಕವಾಗಿ ಪರಿಹರಿಸ್ತಾರೋ ಅವರು ಸ್ವರ್ಗಲೋಕಕ್ಕೆ ಹೋಗ್ತಾರೆ ಅಂತ. ಎಷ್ಟೋ ವೃಕ್ಷಂ ಪ್ರಕೃತೆ ಛಾಯಾ ಪುಷ್ಪ ಫಲೋದ್ಗಮಂ ಪತಿ ದೇವಾಲಯೇ ಚಾಪಿ ಪಾಪಾತ್ ತಾರಯತೆ ಪಿತರನ್.
ಪುತ್ರ ಸಂವತ್ಸರಸ್ಯಾಂತೆ ಶ್ರಾದ್ದಂ ಕುರ್ವಂತಿ ವಾನವ ಪ್ರತ್ಯಂ ಪಾದಪಾಃ ಪುಷ್ಟಿಂ ಶ್ರೇಯೋರ್ಥಂ ಜನಯಂತಿ. ಇವೆಲ್ಲ ಕೃಷ್ಣ ಧರ್ಮರಾಜನಿಗೆ ಹೇಳುವ ಮಾತುಗಳು. ಮಕ್ಕಳು ಶ್ರಾದ್ದ ಮಾಡ್ತಾರೋ ಬಿಡ್ತಾರೋ, ಮರಗಳು ಮಾತ್ರ ನೆಟ್ಟವರಿಗೆ ನಿಜವಾಗೂ ಕಾಲ ಕಾಲ ಶ್ರಾದ್ದ ಮಾಡ್ತಾರೆ. ಅದಕ್ಕಾಗಿ ಅವುಗಳನ್ನು ಬೆಳೆಸಿ ಅಂತ ಪ್ರಸಿದ್ಧವಾದ ಮಾತುಗಳು. ಅಶ್ವತ್ಥಮೇಕಂ ಪಿಚುಮಂದಮೇಕಂ ನೆಗ್ರೋಧಮೇಕಂ ದಶತಿಂತ್ರಣೀಕಂ ಪಂಚಾಮ್ರರೋಪಿ ನಿರಯಂ ನ ಪಶ್ಯತ್. ಇಲ್ಲಿಯೇ ಬರುವುದು. ಒಂದು ಅಶ್ವತ್ಥ, ಒಂದು ವಟವೃಕ್ಷ, 10 ನೆಲ್ಲಿಕಾಯಿ ಹುಣಿಸೆ ಮರ, ಅಶ್ವತ್ಥಮೇಕಂ ಪಿಚುಮಂತಮೇಕಂ ದಶತಿಂತ್ರಣೀಕಂ ಪಂಚಾಮ್ರ ರೋಪಿ, 5 ಮಾವಿನ ಮರವನ್ನು, ಒಂದು ಅಳಲೆಕಾಯಿ ಮರ ಅಥವಾ ಧಾತ್ರಿ ವೃಕ್ಷ ಅಂತ ಹೇಳುವ ನೆಲ್ಲಿಯ ಮರವನ್ನು ಯಾರು ನೆಡ್ತಾರೋ ಅವರಿಗೆ ನರಕವೇ ಇಲ್ಲ ಅನ್ನುವಂಥ ಮಾತುಗಳು ಮತ್ತೆ ಮತ್ತೆ ಬರುತ್ತವೆ. ಇಂಥದ್ದನ್ನು ನೋಡಿದಾಗ ನಮಗೆ ಎಷ್ಟು ಅನುಸ್ಯೂತವಾಗಿ ಬಂದಿವೆ ಅಂತ. ಪುರಾಣಗಳಿಗೆ ಹತ್ತಿರ ಬರ್ತಕ್ಕಂಥ ಸ್ಮೃತಿಗಳಲ್ಲಿ ಮತ್ತೂ ಹೆಚ್ಚಾಗಿ ಬರ್ತವೆ. ಪುರಾಣಗಳಲ್ಲಿ ಸ್ಮೃತಿ ಭಾಗಗಳು ಬರ್ತವೆ. ಯಾವ್ಯಾವ ಪ್ರಾಣಿಗಳನ್ನು ಕೊಂದರೆ ಎಷ್ಟೆಷ್ಟು ಪ್ರಾಯಶ್ಚಿತ್ತ ಅಂತ. ಸುಮ್ಮನೆ ಪೆನಾಲ್ಟಿ ಅಂತ ಟ್ರಾಫಿಕ್ ವೈಲೇಟ್ ಮಾಡಿದಕ್ಕೆ 100 ರೂಪಾಯಿ 200 ರೂಪಾಯಿ ಆ ಥರ ಅಲ್ಲ. ಒಂದು ಗಿಡವನ್ನು ಕತ್ತರಿಸಿದ್ರೆ, ಒಂದು ಕಪ್ಪೆಯನ್ನು ಕೊಂದರೆ 6 ತಿಂಗಳು ಕೃಚ್ಛ್ರ, ಚಾಂದ್ರಾಯಣ, ಸಾಂತಪನ ಇವೆಲ್ಲ ಮಾಡ್ಕೊಳ್ಬೇಕು ಅಂತ. ದುಡ್ಡು ಹಿಂಗೆ ಬಿಸಾಕಿ ಹೋಗ್ಬೋದು, ಯಾರ್ದು ದುಡ್ಡು ಕದ್ಕೊಂಡು ಕೊಟ್ಬಿಡ್ಬೋದು. ಆದರೆ ತಾನು ಉಪವಾಸ ಇರಬೇಕು, ತಾನು ಬಿಸಿಲಿನಲ್ಲಿ ಬಾಡಬೇಕು ಅಂತಂದರೆ ಅದು ತುಂಬ ಕಷ್ಟವಾದದ್ದು ಅಂತ ಗೊತ್ತಾಗುತ್ತದೆ. ಕ್ಷಣ ಕ್ಷಣಕ್ಕೂ ನಾನು ಮಾಡಿದ ತಪ್ಪು ಅಂತ 6 ತಿಂಗಳು ಕೃಚ್ಛ್ರ, ಚಾಂದ್ರಾಯಣ, ಚಂದ್ರ ಹೇಗೆ ಶುಕ್ಲದಲ್ಲಿ ಈ ಹಿಗ್ಗಿ ಕೃಷ್ಣದಲ್ಲಿ ಕುಗ್ಗುತ್ತಾನೋ ಹಾಗೆ ದಿನ ಮುಂದೊಂದು ಹಿಡಿ ಅನ್ನ ಹೆಚ್ಚು ಮಾಡ್ಕೊಂಡು ಹೋಗಬೇಕು. ಪೂರ್ಣಿಮೆ ದಿವಸ 15 ಹಿಡಿ ಅನ್ನ ತಿನ್ನಬೇಕು. ಅಮಾವಾಸ್ಯೆ ಬರೋಷ್ಟೊತ್ತಿಗೆ ಉಪವಾಸ ಇರಬೇಕು. ಹೀಗೆ ಕ್ರಮಕ್ರಮವಾಗಿ 6 ತಿಂಗಳು ಮಾಡಿದ್ರೆ ಚಾಂದ್ರಾಯಣ ಅಂತ. ಕೃಚ್ಛ್ರ 3 ದಿವಸಗಳ ಉಪವಾಸ, ಅತಿ ಕೃಚ್ಛ್ರ 6 ದಿವಸಗಳ ಉಪವಾಸ. ಹೀಗೆಲ್ಲ ಉಪವಾಸ ಮಾಡಿ ಪ್ರಾಣಿ ಪಕ್ಷಿ ವೃಕ್ಷಾದಿಗಳನ್ನು ಹನನ ಮಾಡಿದರೆ ಪಾಪಕ್ಕೆ ಪ್ರಾಯಶ್ಚಿತ್ತ. ಅದಲ್ಲದೆ ದಂಡ ಬೇರೆ ಉಂಟು. ಅದನ್ನು ಕೌಟಿಲ್ಯಾದಿ ಅರ್ಥಶಾಸ್ತ್ರಕಾರರು ಹೇಳ್ತಾರೆ. ಒಂದು ಮರದ ಎಲೆನ ತರ್ಚಿದ್ದಕ್ಕೆ ಉತ್ತಮ ಸಾಹಸ ಅಂತ, ಒಳ್ಳೆ ಕಳ್ಳತನ ಮಾಡದಂತೆ ಅಂತ ಬಿಟ್ಟು 10 ಸುವರ್ಣಗಳನ್ನು ಪೆನಾಲ್ಟಿ ಕೊಡಬೇಕು ಅಂತ ಹೀಗೆಲ್ಲ ಇದೆ. ಅಂದರೆ ಇದು ನಡೀತಾ ಇತ್ತೋ ಬಿಡ್ತಾ ಇತ್ತು ಅಂತ ಅನ್ಬೋದು. ಈ ಭಾವನೆ ಬರುವಂತೆ ಬರದಾದ್ರೂ ಬರೆದಿದ್ದಾರಲ್ಲ, ಪ್ರಪಂಚದಲ್ಲಿ ಇನ್ನೆಲ್ಲಿ ಕಾಣುತ್ತವೆ ಈ ಮಟ್ಟದ ಸಂವೇದನೆ ಅಂತ ನೋಡಿದ್ರೆ ಬಹಳ ದೊಡ್ಡದಾದದ್ದು. ಅಪೇಕ್ಷೆಯ ಅವಶ್ಯಕತೆ ಇಲ್ಲದ ಕಾಲದಲ್ಲಿ ಮಾಡಿದ ಈ ದರ್ಶನ ನಮ್ಮ ಕಾಲಕ್ಕೆ ಎಷ್ಟು ಬೋಧಪ್ರದವಾಗಿದೆ ಅಂತ ಗೊತ್ತಾಗುತ್ತದೆ. ಧನ್ಯವಾದ, ನಮಸ್ಕಾರ. ಇಲ್ಲಿವರೆಗೂ ಸಹ ತಮ್ಮ 9.5 ಪುಟ ಇರತಕ್ಕಂಥ ಲೇಖನವನ್ನು ಸುಮಾರು 24 ನಿಮಿಷದಲ್ಲಿ ತಾನು ಬೇರೆ ಬೇರೆ ಕಡೆ ಆ ವಿಷಯದ ಬಗ್ಗೆ ಇಂಗ್ಲೀಷಲ್ಲಿ ಎಲ್ಲೆಲ್ಲಿ ಉದ್ಧರಿಸಿ ಅನ್ನೋದಕ್ಕೆ 4 ಕಡೆ ಉದ್ಧಾರ ಕೊಟ್ಟು, ಬೆಳಗ್ಗೆ ಮಧು ಪಂಡಿತ್ ದಾಸ್ ಅವರು ಹೇಳಿರ್ತಕ್ಕಂತಹ ಕೇವಲ ಪುರಾಣದ ಮಿತ್ ಅಲ್ಲ ಸೈನ್ಸ್ ಅನ್ನೋದಕ್ಕೆ 8 ಉತ್ತರಗಳಿದೆ ಈ ಸೆಮಿನಾರಲ್ಲಿ ಅಂತ ನಾನು ಹೇಳಿದರೆ ನನ್ನ ನೆನಪಿರೋದರಿಂದ ಇದು ಮೊದಲನೇ ಉತ್ತರ. ಅದಕ್ಕೆ ಈ ದೃಷ್ಟಿಯಿಂದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಪುರಾಣದಲ್ಲಿ ಪರಿಸರ ಪ್ರಜ್ಞೆ ಎಂಬತಕ್ಕಂಥ ವಿಷಯವನ್ನು ಪ್ರಕಾರಾಂತರಗಳಿಂದ ಪುಷ್ಟೀಕರಿಸ್ತಾ ಪ್ರಬಲವಾಗಿ ಪ್ರಖರವಾಗಿ ಪ್ರಚುರವಾಗಿ ನಿರೂಪಣೆ ಪಡಿಸಿದ್ದಾರೆ. ಅವರಿಗೆ ಇಸ್ಕಾನ್ ಸಂಸ್ಥೆ ಹಾಗೂ ಬೆಂಗಳೂರು ಭಾರತೀಯ ವಿದ್ಯಾಭವನದ ಪರವಾಗಿ ಭಾರತೀಯ ವಿದ್ಯಾಭವನದ ನಿರ್ದೇಶಕರಾಗಿರ್ತಕ್ಕಂಥ HN ಸುರೇಶ್ ಅವರು ಗೌರವಾರ್ಪಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಭಾ ಮರ್ಯಾದೆ ಅದು, ಇಲ್ಲ ಅನ್ನಂಗಿಲ್ಲ. ಅವರು ಬಿಡುವಿಲ್ಲದೆ ಸಮಯದಲ್ಲೂ ಕೂಡ ಬಂದು ಬೆಳಗ್ಗೆ ಉಪೋದ್ಬಲಕವಾಗಿರ್ತಕ್ಕಂಥ ಭಾಷಣವನ್ನು ನೀಡಿ ಈಗ ತಮ್ಮ ಮುಖ್ಯವಾಗಿರ್ತಕ್ಕಂತಹ ಪೇಪರನ್ನು ಪ್ರೆಸೆಂಟ್ ಮಾಡಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಇವತ್ತು ಇರೋದರಿಂದ ಅವರು ಅಕಸ್ಮಾತ್ ಅವರು ಬೇಗ ತೆರಳಿದರೆ ತಮ್ಮ ಒಂದು ಸಮ್ಮತಿ ಇದೆ ಅಂತ ಭಾವಿಸ್ಕೊಂಡು ಈಗ 2ನೇ ಪತ್ರಿಕೆಗೆ ನಾವು ಹೋಗ್ತಾ ಇದ್ದೀವಿ. ಕ್ರಿಯೇಷನ್ ಅಕಾರ್ಡಿಂಗ್ ಟು ಪುರಾಣಸ್. ಪುರಾಣಗಳ ಪ್ರಕಾರ ಸೃಷ್ಟಿ ಕ್ರಮ, ಸೃಷ್ಟಿ ಅನ್ನೋದು ಹೇಗಾಯಿತು ಅನ್ನೋ ದೃಷ್ಟಿಯಿಂದ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಇದನ್ನು ನಮಗೆ ಪ್ರಸ್ತುತಪಡಿಸ್ತಕ್ಕಂಥವರು ವಿದ್ವಾನ್ ಗುಂಡ್ಮಿ ಗಣಪಯ್ಯ ಹೊಳ್ಳ ಅವರು. ಗೋಕರ್ಣದ ಮೇಧಾ ದಕ್ಷಿಣಾಮೂರ್ತಿ ಸಮೃತ ಮಹಾಪಾಠಶಾಲೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಗೈದು ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿರ್ತಕ್ಕಂಥ ಇವರು ಸರಸ್ವತಿ ಸಮ್ಮಾನ್ ಪುರಸ್ಕೃತ ಡಾಕ್ಟರ್ SL ಭೈರಪ್ಪನವರ ತಬ್ಬಲಿ ನೀನಾದ ಮಗನೇ ಕೃತಿಯನ್ನು ಅನಾಥೋಸಿ ಎಂಬುದಾಗಿ ಸಂಸ್ಕೃತಕ್ಕೆ ಅನುವಾದಿಸಿದ್ದಾರೆ. ಸಂಭಾಷಣಾ ಸಂದೇಶ ಮಾಸ ಪತ್ರಿಕೆಯಲ್ಲಿ ಇವರ ಅನೇಕ ಕವನಗಳು ಪ್ರಕಟವಾಗಿದೆ. ಸರಳ ಸಂಸ್ಕೃತವನ್ನು ಸರಸವಾಗಿ ಸೊಗಸಾಗಿ ಸಾಮಾನ್ಯರಿಗೆ ತಲುಪುವಂತೆ ಮಾಡತಕ್ಕಂಥ ಕೆಲಸದಲ್ಲಿ ಇವರು ನಿರತರಾಗಿದ್ದಾರೆ. ಈಗ ಅವರು ವಾಯುಪುರಾಣದಲ್ಲಿ ಸೃಷ್ಟಿ ಪ್ರಕ್ರಿಯೆ ಅನ್ನೋ ವಿಷಯವನ್ನು ಕುರಿತು ನಮ್ಮೊಡನೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಗಣಪಯ್ಯ ಹೊಳ್ಳ.
जयति पराशरसूनुः जयति पराशरसूनुः जयति पराशरसूनुः सत्यवती हृदयनन्दनो व्यासः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति वाङ्मयममृतं जगत्पिबति वाङ्मयममृतं जगत्पिबति. ಗುರುಭ್ಯೋ ನಮಃ. ಈ ಒಂದು ಪುರಾಣಗಳ ಸಂದೇಶ ಈ ಕಾರ್ಯಕ್ರಮದ ಈ ವೇದಿಕೆಯಲ್ಲಿರುವಂತಹ ಶತಾವಧಾನಿ ಗಣೇಶ್ ಅವರೇ ಮತ್ತು ರಂಗನಾಥ್ ಅವರು, ನಮ್ಮ ಪರಮ ಮಿತ್ರರಾದಂತಹ ನಟೇಶ್ ಅವರೇ, ಹಾಗೂ ಮತ್ತೊಬ್ಬ ಪ್ರಬಂಧ ಮಂಡನಕಾರರಾದಂತಹ ಶ್ರೀಮತಿಯವರೇ, ಇಲ್ಲಿ ನೆರೆದಿರುವಂತಹ ಶ್ರೋತೃಗಳೇ, ವಾಯುಪುರಾಣದಲ್ಲಿ ಸೃಷ್ಟಿ ಪ್ರಕ್ರಿಯೆ ಆ ಬಗ್ಗೆ ಮಾತನಾಡಲಿಕ್ಕೆ ನಾನಿಲ್ಲಿ ನಿಂತಿದ್ದೇನೆ. ಪ್ರಧಾನಿಯವರು ಪೇಪರ್ಲೆಸ್ ಇದಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ನಾನು ಪ್ರಬಂಧವನ್ನು ಮಂಡನೆ ಮಾಡೋದಿದ್ದರೂ ಪತ್ರರಹಿತ ಪ್ರಬಂಧವನ್ನು ಮಂಡನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ. ವಾಯುಪುರಾಣದ ಬಗ್ಗೆ ಮೊದಲು ಸ್ವಲ್ಪ ಹೇಳಿಕೊಂಡು ಆಮೇಲೆ ಅಲ್ಲಿ ಸೃಷ್ಟಿಕ್ರಮದ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪುರಾಣಗಳು ವೇದ ಮೂಲವಾದವುಗಳು. ಅದರ ಬಗ್ಗೆ ನಮ್ಮ ಗಣೇಶ್ ಅವರು, ಶತಾವಧಾನಿಯವರು, ಅದು ಮೊದಲಲ್ಲಿ ನಾನು ಹೇಳಬೇಕು, ಶತಾವಧಾನಿಯವರು ಇಲ್ಲಿ ಪುರಾಣದ ಬಗ್ಗೆ ಅಥವಾ ಸಂದೇಶದ ಬಗ್ಗೆ ಸಾಕಷ್ಟು ಹೇಳಿದ ಮೇಲೆ, ಮತ್ತು ಮುಂದೆ ಬರುವಂತಹ ನಟೇಶ್ ಅವರು ಮಂಕುತಿಮ್ಮನ ಕಗ್ಗದ ಬಗ್ಗೆ 100ಕ್ಕೂ ಹೆಚ್ಚು ಉಪನ್ಯಾಸವನ್ನು ಮಾಡಿದವರು. ಅವರಿಬ್ಬರ ಮಧ್ಯದಲ್ಲಿ ನಾನು ಬರ್ತಾ ಇರುವಾಗ ನನಗೆ ಒಂದು ಆಂಗ್ಲ ಭಾಷೆಯ ಒಂದು ಸಮೀಕರಣ, ಫುಲ್ ಮೀಲ್ಸ್ ಆ್ಯಂಡ್ ಬೋರ್ ಲೆಕ್ಚರರ್ ಈಕ್ವಲ್ ಟು ಸೌಂಡ್ ಸ್ಲೀಪ್. ಸುಗ್ರಾಸ ಭೋಜನ ಆಮೇಲೆ ನೀರಸ ಉಪನ್ಯಾಸ ಅದು ಗಾಢ ನಿದ್ರೆಗೆ ಸಮಾನ ಅಂತ. ಯಾಕೆಂದರೆ ಪ್ರಾಯ ಇಲ್ಲಿ ಕೃಷ್ಣ ಪ್ರಸಾದವನ್ನು ಸ್ವೀಕರಿಸಿ ಈ ಒಂದು ಹೊತ್ತಿನಲ್ಲಿ ನೀವು ಆಸೀನರಾಗಿದ್ದೀರಿ. ಆದ್ದರಿಂದ ಅಂತಹ ಒಂದು ನನಗೆ ಕೊಟ್ಟ ಸಮಯವೂ ಕೂಡ ಅಂತಹದ್ದು. ಆದ್ದರಿಂದ ಇದೆಲ್ಲವೂ ನನಗೆ ಸ್ವಲ್ಪ ಸುಲಭ ಆಗ್ಬೋದೇನು, ಆದರೆ ನಾನು ಇದನ್ನು ಮಾಡಲೇಬೇಕಾದ್ದರಿಂದ ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, ಈ ಚತುರ್ವೇದಗಳು ಅವುಗಳು ಮುಕ್ತಿ ಸಾಧನ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇದನ್ನು ವ್ಯಾಸ ಮಹರ್ಷಿಗಳು ವೇದ ಒಂದು ರಾಶಿಯಾಗಿತ್ತು, ಅಂದರೆ ಅದು ಶಬ್ದರಾಶಿಯೂ ಹೌದು, ಜ್ಞಾನರಾಶಿಯೂ ಹೌದು. ಅಂತಹ ವೇದವನ್ನು ವಿಭಾಗ ಮಾಡಿದವು ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳ ಆದ್ದರಿಂದಲೇ ಅವರಿಗೆ ವೇದವ್ಯಾಸರು ಅಂತ ಹೆಸರು ಬಂತು. ಅದರ ಜೊತೆಗೆ ಈ ವೇದಗಳ ಒಂದು ಸಂದೇಶವನ್ನು, ಯಾಕೆಂದರೆ ಪುರಾಣಗಳ ಸಂದೇಶ ಅಂತ ಏನಿದೆ, ವೇದಗಳ ಸಂದೇಶವನ್ನು
ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟವಾಗಬಹುದು ಅನ್ನುವ ದೃಷ್ಟಿಯಿಂದ ಅಷ್ಟಾದಶ ಪುರಾಣಗಳನ್ನು ರಚಿಸಿದರು ಅನ್ನೋ ಮಾತು ಬರ್ತದೆ. ಅಷ್ಟಾದಶ ಪುರಾಣಾನಾಂ ವಕ್ತಾ ಸತ್ಯವತೀ ಸುತಃ. ಯಾಕೆಂದರೆ ನಾನು ಮೊದಲು ಹೇಳಿದಂತಹ ಶ್ಲೋಕ ಮಂಗಲ ಶ್ಲೋಕ, ಜಯತಿ ಪರಾಶರ ಶೂನು ಸತ್ಯವತೀ ಹೃದಯನಂದನೋ ವ್ಯಾಸ, ಅದು ವಾಯುಪುರಾಣದ ಮೊದಲದಲ್ಲಿ ಬರುವಂತಹ ಶ್ಲೋಕ. ಅದನ್ನೇ ನಾನಿಲ್ಲಿ ಹೇಳಿಕೊಂಡೆ. ಅಲ್ಲಿ ಪುರಾಣೀಯತೆ ಇತಿ ಪುರಾಣಂ, ಪುರಾಭವಂ ಪುರಾಣಂ ಎಂಬ ನಿರ್ವಚನದಂತೆ ಭಗವಂತನ ಪುರಾತನ ವೃತ್ತಾಂತವೇ ಪುರಾಣ. ಪುರಾ ಅಪಿ ನವಂ ಎಂಬುದು ಶಾಂಕರ ಭಾಷ್ಯದಲ್ಲಿ ಬರುವ ವ್ಯಾಖ್ಯೆ. ಪದ್ಮಪುರಾಣದಲ್ಲಿ ಈ ರೀತಿ ವ್ಯಾಖ್ಯಾನ ಬರ್ತದೆ, ಪುರಾ ಪರಂಪರಾಂ ವಕ್ತಿ ಪುರಾಣಂ ತೇನ ವೈ ಸ್ಮೃತಂ. ಅಥರ್ವವೇದದಲ್ಲಿ ಇದೊಂದು ಮಂತ್ರ ಬರುತ್ತೆ, ತಮಿತಿಹಾಸಶ್ಚ ಪುರಾಣಂಚ ಗಾಥಾಶ್ಚ ನಾರಾಶಂಶಿಷ್ಟಾನುವ್ಯಚಲತ್. ಇನ್ನು ಶತಪಥ ಬ್ರಾಹ್ಮಣದಲ್ಲಿ ಅಸ್ಯ ಮಹತೋಭೂತಸ್ಯ ನಿಶ್ವಸಿತಂ ಏತತ್ ಯತ್ ಋಗ್ವೇದೋ ಯಜುರ್ವೇದೋ ವೇದಃ ಸಾಮವೇದೋಥರ್ವಾಂಗಿರಸಃ ಇತಿಹಾಸಃ ಪುರಾಣಂ ವಿದ್ಯೋಪನಿಷದಃ ಶ್ಲೋಕಃ ಸೂತ್ರಾಣಿ ಅನುವ್ಯಾಖ್ಯಾನಾನಿ ಇತಿ. ಇದು ಶತಪಥ ಬ್ರಾಹ್ಮಣದಲ್ಲಿ ಬರುವುದು. ಅಂದರೆ ಪುರಾಣ ಎನ್ನುವುದು ಬ್ರಾಹ್ಮಣದಲ್ಲಿ ಕೂಡ ಉಲ್ಲೇಖಿತವಾಗಿದೆ. ಈ ಪುರಾಣಗಳನ್ನು ಪ್ರಧಾನವಾಗಿ 4 ರೀತಿಯಲ್ಲಿ ಹೇಳಲಾಗ್ತದೆ. 1 ಪುರಾಣ, 2 ಅತಿಪುರಾಣ, 3 ಮಹಾಪುರಾಣ, 4 ಉಪಪುರಾಣ. ಪುರಾಣದ ಸ್ವರೂಪದ ಬಗ್ಗೆ ಹೀಗೆ ವಿವರಣೆ ಇದೆ. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಚರಿತಂ ಚೇತಿ ಪುರಾಣಂ ಪಂಚಲಕ್ಷಣಂ. 5 ಲಕ್ಷಣ ಇದಕ್ಕೆ ಇದೆ ಅಂತೆ. ಇದಿಷ್ಟು ವಿಷ್ಣು ಬ್ರಹ್ಮಾಂಡಾದಿ ಪುರಾಣಗಳಲ್ಲಿ ಈ ಪುರಾಣದ ಲಕ್ಷಣವನ್ನು ಈ ಥರ ಹೇಳಿದ್ದಾರೆ. ಅದರಲ್ಲಿ ಮೊದಲು ಬರುವುದು ಸೃಷ್ಟಿತತ್ವ. ಈ 5 ಲಕ್ಷಣದಲ್ಲಿ ಸೃಷ್ಟಿತತ್ವ, ಆಮೇಲೆ 2ನೇದು ಪುನಃಸೃಷ್ಟಿ ಅಥವಾ ಲಯ ಮತ್ತು ದೇವಪಿತೃಗಳ ವಂಶಾವಳಿ, 4ನೇದು ಮನ್ವಂತರಗಳ ವಿವೃತಿ, ಅಂದರೆ ಯಾವ ಮನು ಎಷ್ಟು ಕಾಲದವರೆಗೆ ಆಧಿಪತ್ಯದಲ್ಲಿದ್ದ ಎಂಬುದರ ವಿವರಣೆ, ಹಾಗೂ 5 ಸೂರ್ಯಚಂದ್ರರ ವಂಶಜರಾದ ರಾಜರ ವಂಶಗಳ ವರ್ಣನೆ. ಇವು 5 ಲಕ್ಷಣ ಇದ್ದರೆ ಅದು ಪುರಾಣ ಅಂತ. ಈ ಅತಿಪುರಾಣದಲ್ಲಿ ಕೂಡ 18 ಭೇದ ಇದೆ, ಪುರಾಣದಲ್ಲಿ ಕೂಡ 18 ಭೇದ ಇದೆ. ಅದರ ಜೊತೆಗೆ ಮಹಾಪುರಾಣ, ಅದಕ್ಕೆ ಮಹಾಪುರಾಣದಕ್ಕೆ 11 ವಿಧದ ಲಕ್ಷಣವನ್ನು ಹೇಳ್ತಾರೆ. ಸೃಷ್ಟಿಶ್ಚಾಪಿ ವಿಸೃಷ್ಟಿಶ್ಚ ಸ್ಥಿತಿಸ್ತೇಷಾಂಚ ಪಾಲನಂ ಕರ್ಮಣಾಂ ವಾಸನಾ ವಾರ್ತಾ ಮನೂನಾಂಚ ಕ್ರಮೇಣ ಚ ವರ್ಣನಂ ಪ್ರಳಯಾನಾಂಚ ಮೋಕ್ಷಸ್ಯ ಚ ನಿರೂಪಣಂ ಉತ್ಕೀರ್ತನಂ ಹರೇರೇವ ದೇವಾನಾಂಚ ಪೃಥಕ್ ಪೃಥಕ್ ದಶಾಧಿಕಂ ಲಕ್ಷಣಂಚ ಮಹತಾಂ ಪರಿಕೀರ್ತಿತಂ. ಇದು ಬ್ರಹ್ಮವೈವರ್ತದಲ್ಲಿ ಹೇಳಿದಂತಹ ಲಕ್ಷಣ. ಸೃಷ್ಟಿ, ವಿಸೃಷ್ಟಿ, ಸ್ಥಿತಿ, ರಕ್ಷಣೆ, ಕರ್ಮವಾಸನ, ಕ್ರಮವಾಗಿ ಮನುಗಳ ವರ್ಣನೆ, ಪ್ರಲಯಗಳ ವರ್ಣನೆ, ಮೋಕ್ಷದ ನಿರೂಪಣೆ, ಹರಿಸಂಕೀರ್ತನೆ, ಬೇರೆ ಬೇರೆ ದೇವತೆಗಳ ಸಂಕೀರ್ತನೆಗಳನ್ನು ಮಹಾಪುರಾಣ ಒಳಗೊಂಡಿರುತ್ತದೆ. ಇದು ಕೂಡ 18. ಅದರ ಗಣನೆ ಈ ಥರ ಬರ್ತದೆ: ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಿಲಿಂಗಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಮದ್ವಯಂ ಅಂದರೆ ಮಕಾರ 2 ಬರ್ತದೆ ಅಂತ, ಅಂದರೆ ಮತ್ಸ್ಯ ಮಾರ್ಕಾಂಡೇಯ, ಮತ್ಸ್ಯ ಮಾರ್ಕಾಂಡೇಯ, ಅಲ್ಲೂ ಕೂಡ ಮಾ ಅಂತ ಬರ್ತದೆ. ಮದ್ವಯ. ಆಮೇಲೆ ಭದ್ವಯ, ಭವಿಷ್ಯತ್ ಪುರಾಣ, ಭಾಗವತ ಪುರಾಣ. ಆಮೇಲೆ ಭ್ರತ್ರಯ, ಬ್ರಹ್ಮಪುರಾಣ, ಬ್ರಹ್ಮವೈವರ್ತ ಪುರಾಣ, ಬ್ರಹ್ಮಾಂಡ ಪುರಾಣ. ಆಮೇಲೆ ವಿಷ್ಣು ಪುರಾಣ, ವತ್ರಯ, ವಿಷ್ಣು ಪುರಾಣ, ವಾಮನ ಪುರಾಣ, ವಾಯುಪುರಾಣ ಇಲ್ಲಿ ಬರ್ತದೆ. ವಾಯುಪುರಾಣ, ವರಾಹ ಪುರಾಣ. ಅನಾಪಿಲಿಂಗ ಕೂಸ್ಕಾನಿ ಅಂತಿದೆ. ಅ ಅಂದರೆ ಅಗ್ನಿ. ನಾರದ ಪುರಾಣ, ಪದ್ಮ ಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ, ಸ್ಕಂದ ಪುರಾಣ. ಇದಿಷ್ಟು 18 ಪುರಾಣ ಬರ್ತದೆ.
ಈಗ ವಾಯುಪುರಾಣದ ಬಗ್ಗೆ ಹೇಳುವಾಗ ಶಿವಪುರಾಣವನ್ನೇ ವಾಯುಪುರಾಣ ಅಂತ ಹೇಳ್ತಾರೆ. ಇದು ಬಹುಸಮ್ಮತವಾದದ್ದು. ಅಲ್ಲಿ ವಾಯುಪುರಾಣ ಅಂದರೆ ವಾಯು ಹೇಳಿದ ಪುರಾಣ ಅಂತ, ಅಂದರೆ ವಾಯುವಿಗೆ ಸಂಬಂಧಪಟ್ಟ ಅಥವಾ ವಾಯುವಿನ ಬಗ್ಗೆ ಇರುವಂತಹ ಪುರಾಣ ಅಲ್ಲ. ವಾಯು ಹೇಳಿದ ಪುರಾಣಕ್ಕೆ ವಾಯುಪುರಾಣ, ಅದು ಶಿವಪುರಾಣ, ಶಿವನಿಗೆ ಸಂಬಂಧಪಟ್ಟ ಪುರಾಣ. ಆದ್ದರಿಂದ ಶಿವಪುರಾಣ, ಅದನ್ನೇ ವಾಯುಪುರಾಣ ಎನ್ನುವುದು ಹೆಚ್ಚಿನವರ ಅಭಿಮತ. ಆದರೆ ಯಾಕೆಂದರೆ ನನಗೆ ರಂಗನಾಥ್ ಅವರು ಭಾಷಣ ನನ್ನ ಸಂಪರ್ಕ ಮಾಡಿದಾಗ ಮೊದಲೇ ಕೇಳಬೇಕು, ನೀವು ವಾಯುಪುರಾಣದ ಬಗ್ಗೆ ಉಪನ್ಯಾಸ ಮಾಡಿದ್ರಂತೆ, ಆದ್ದರಿಂದ ಅದೇ ವಿಷಯವನ್ನು ಇಟ್ಟುಕೊಂಡು ನೀವು ಇಲ್ಲಿ ಏನಾದರೂ ಒಂದು ವಿಷಯವನ್ನು ಇಟ್ಕೊಂಡು ಭಾಷಣ ಮಾಡಬೇಕು ಅಂತ. ಪ್ರಾಯ ಅದು ಶತಾಧಾನಿಯವರೇ ನನಗೆ ಸೂಚನೆ ಕೊಟ್ಟಿರಬೇಕು, ಏಕೆಂದರೆ ಹಾಗೆ. ಆದರೆ ನನಗೆ ಅಲ್ಲಿ ಉಪನ್ಯಾಸ ಮಾಡಲಿಕ್ಕೆ ಹೋದಾಗಲೂ ಕೂಡ ಅಂದರೆ ವಾಯುಪುರಾಣವನ್ನೇ ಇಟ್ಕೊಂಡದ್ದು ಇದೆಲ್ಲ, ವಾಯುಪುರಾಣದ ಸೃಷ್ಟಿಕ್ರಮ ಅಂತಲ್ಲ, ವಾಯುಪುರಾಣದ. ಅವ್ರ ಹತ್ರ ಕೇಳಿದೆ, ವಾಯುಪುರಾಣದ ಅಂತಂದರೆ ಶಿವಪುರಾಣವನ್ನೇ ವಾಯುಪುರಾಣ ಅಂತ ಹೇಳ್ತಾರೆ, ಶಿವಪುರಾಣದ ಬಗ್ಗೆ ಮಾತಾಡಬೇಕಾಗ್ತದೆ ಅಂತಂದರೆ, ಇಲ್ಲ ಶಿವಪುರಾಣದ ಬಗ್ಗೆ ಬೇರೆಯವ್ರು ಮಾತಾಡೋರಿದ್ದಾರೆ, ಆದ್ದರಿಂದ ನೀವು ವಾಯುಪುರಾಣವನ್ನೇ ಮಾತಾಡಬೇಕು ಅಂತಂದರೆ. ಶಿವಪುರಾಣದ ಬಗ್ಗೆ ನಾನು ಒಂದು ಪ್ರಬಂಧ ಹಿಂದೆ ಮಾಡಿದ್ದೆ, ನನ್ನ ಸುಲಭ ಅಂತ ನಾನು ಇಟ್ಕೊಂಡದ್ದಾಗಿತ್ತು. ಕೊನೆಗೆ ಹೀಗಾಯಿತು, ಕೊನೆಗೆ ವಾಯುಪುರಾಣದ ಬಗ್ಗೆ ಪುಸ್ತಕ ಹುಡುಕಲಿಕ್ಕೆ ನಾನು ಪ್ರಯತ್ನ ಪಟ್ಟು ಕೊನೆಗಂತೂ ಸಿಕ್ಕಿತು, ಒಂದು ವಾಯುಪುರಾಣ ಅಂತ ಒಂದು ಪುಸ್ತಕ ಸಿಕ್ತು, ಸ್ವತಂತ್ರದ್ದು. ಅದನ್ನು ನನ್ನ ಹತ್ರ ಇದ್ದದ್ರಿಂದ ಇಲ್ಲಿ ಈಗ ಭಾಷಣ ಮಾಡಲಿಕ್ಕೆ ಅನುಕೂಲ ಆಯಿತು. ಈ ವಾಯು ಹೇಳಿದ ಪುರಾಣ ಕಾರಣ ಇದಕ್ಕೆ ವಾಯುಪುರಾಣ ಅಂತ ಹೆಸರು. ಅಲ್ಲಿ ಪುರಾಣಂ ಸಂಪ್ರವಕ್ಷ್ಯಾಮಿ ಯದುಕ್ತಂ ಮಾತರಿಶ್ವನ ಅಂತ ಮಾತು ಬರ್ತದೆ. ಮಾತರಿಶ್ವ ಅಂತಂದರೆ ಮಾತರಿಶ್ವ ಸದಾಗತಿ ಅಂತ ಅಮರದಲ್ಲಿ ಬರ್ತದೆ, ಮಾತರಿಶ್ವ ವಾಯು ಅಂತ ಅರ್ಥ. ಅವನನ್ನು ಇಲ್ಲಿ ಅವನೇ ಇಲ್ಲಿ ಹೇಳುವ ಕಾರಣ ವಾಯುಪುರಾಣ. ಆ ವಾಯುಪುರಾಣದಲ್ಲಿ ಹೀಗೆ ಈ ಸೃಷ್ಟಿಕ್ರಮ ಬಗ್ಗೆ ನಾನೀಗ ಮಾತಾಡಬೇಕು. ಈ ಸೃಷ್ಟಿಯ ಬಗ್ಗೆ ಯಾಕೆಂದರೆ ನಾನು ಹಿಂದೆ ನಿಮಗೆ ಪುರಾಣದ ಲಕ್ಷಣ ಹೇಳುವಾಗಲೇ ಅಲ್ಲಿ ಸೃಷ್ಟಿ ಅನ್ನೋದು ಎಲ್ಲ ಪುರಾಣಗಳಲ್ಲಿಯೂ ಕೂಡ ಒಂದು ಲಕ್ಷಣ ಅದು, ಮತ್ತು ಅದು ಆದಿಯಲ್ಲಿ ಬರುವಂಥ ಲಕ್ಷಣ. ಅದೇ ರೀತಿಯಲ್ಲಿ ಈ ವಾಯುಪುರಾಣದಲ್ಲಿಯೂ ಕೂಡ ಈ ಸೃಷ್ಟಿಯ ಬಗ್ಗೆ ಬಂದಿದೆ. ಅದು ಎಲ್ಲಿ ಬಂದಿದೆ ಅನ್ನೋದನ್ನು ಹೇಳೋದಾದರೆ, ಅಲ್ಲಿ ವಾಯುಪುರಾಣದಲ್ಲಿ ಒಟ್ಟಿಗೆ 102 ಅಧ್ಯಾಯಗಳಿವೆ. 102 ಅಧ್ಯಾಯಗಳು, ಆಮೇಲೆ 10,099 ಶ್ಲೋಕಗಳಿವೆ. ಆ 102 ಅಧ್ಯಾಯದಲ್ಲಿ ಸೃಷ್ಟಿಯನ್ನೇ ಇಟ್ಟುಕೊಂಡು ಬಂದಂತಹ ಅಧ್ಯಾಯಗಳು ಅಂತಂದರೆ 3ನೇ ಪ್ರಜಾಪತಿ ಸೃಷ್ಟಿ ಕಥನ ಅಂತ ಬರ್ತದೆ. ಆಮೇಲೆ 4ರಿಂದ 6 ಅಧ್ಯಾಯಗಳು, 4, 5, 6 ಸೃಷ್ಟಿ ಪ್ರಕರಣ ಹೆಸರೇ ಅದು. ಆಮೇಲೆ ಪ್ರತಿಸಂಧಿಕೆ ಚಂದ್ರ. ಆಮೇಲೆ 9ನೇ ಇದರಲ್ಲಿ ದೇವಾದಿ ಸೃಷ್ಟಿ ಅಂತ ಹೇಳಿದ್ದಲ್ಲದೆ, ಆಮೇಲೆ 102ನೇ ಅಧ್ಯಾಯದಲ್ಲಿ ಸೃಷ್ಟಿವರ್ಣನಂ ಅಂತಲೇ ಒಂದು ಅಧ್ಯಾಯ ಇದೆ. ಪ್ರಾಯ 5-6 ಅಧ್ಯಾಯಗಳು ಸೃಷ್ಟಿಯ ಬಗ್ಗೆ ಇದೆ. ಈಗ ನಾವು ಇಲ್ಲಿ ವಾಯುಪುರಾಣದಲ್ಲಿ ಸೃಷ್ಟಿಕ್ರಮ ಏನು ಹೇಳಿದೆ ಅದರ ಬಗ್ಗೆ ಸ್ವಲ್ಪ ಅವಲೋಕನ ಮಾಡೋಣ. ಮಹಾಪ್ರಳಯ ಆದಾಗ ಈ ಜಗತ್ತು ಏಕಾರಣವಾಯಿತು. ಅರಳವಾದ ಸಮುದ್ರ, ಎಲ್ಲಿ ನೋಡಿದರೂ ಕೂಡ ನೀರು, ಆ ರೀತಿಯಲ್ಲಿ ಆಯಿತು. ಆಮೇಲೆ ಎಲ್ಲೆಡೆ ಸಮುದ್ರವೇ ತುಂಬಿತು. ಅಲ್ಲಿ ನಾರಾಯಣನು ಯೋಗ ನಿದ್ರೆಯಲ್ಲಿರುತ್ತಾನೆ. ವಟಪತ್ರಶಾಹಿ ಅಂತ ನೀವು ಕೇಳಿರ್ಬೋದು. ಹಾಗೆ ವಟಪತ್ರಶಾಹಿಯಾಗಿ ಅವನು ಯೋಗ ನಿದ್ರೆಯಲ್ಲಿರ್ತಾನೆ. ಅದು ಅಂತಹ ಯಾವ ಒಂದು ನಿದ್ರೆ ಇದೆ, ಅದು ಸತ್ವಗುಣವುಳ್ಳ ಸಮಾಧಿ ಸ್ಥಿತಿ. ಸ್ವಲ್ಪ ಕಾಲ ನಂತರ ರಜೋಗುಣದ ಪ್ರಾಬಲ್ಯದಿಂದಾಗಿ ಸೃಷ್ಟಿಯ ಸಂಕಲ್ಪ ಆಗ್ತದೆ. ಮೊದಲು ಸೃಷ್ಟಿಯ ಸಂಕಲ್ಪ ಆದಾಗ ಮೊದಲ ಜನನ ಬ್ರಹ್ಮನ ನಯನ. ಆ ಬ್ರಹ್ಮನ ಮನಸ್ಸಿನಿಂದ ಪ್ರಜಾಪತಿಗಳ ಉದ್ಭವ.
ಅವರೆಲ್ಲರೂ ಸೃಷ್ಟಿಯ ಸಂಕಲ್ಪದಿಂದ, ಅಂದರೆ ಅವರು ಕೂಡ ತಾವು ಸೃಷ್ಟಿ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಸತ್ರವನ್ನು, ಅಂದರೆ ಮಹಾಯಜ್ಞಕ್ಕೆ ಸತ್ರ ಅಂತ ಹೇಳ್ತಾರೆ, ಸತ್ರವನ್ನು ಮಾಡಬೇಕು ಅಂತ ಇಚ್ಛೆಪಟ್ಟು ಬ್ರಹ್ಮನಲ್ಲಿ ಹೋಗ್ತಾರೆ. ನಮಗೆ ಯಾಗ ಮಾಡಲಿಕ್ಕೆ ಅಥವಾ ಸತ್ರ ಮಾಡಲಿಕ್ಕೆ ಒಳ್ಳೆಯ ಒಂದು ಜಾಗವನ್ನು ತೋರಿಸ್ಬೇಕು ಅಂತ. ಬ್ರಹ್ಮ ತನ್ನ ಚಕ್ರವನ್ನು ಎಸಿತಾನೆ. ಆ ಚಕ್ರ ಯಾವ ಸ್ಥಳದಲ್ಲಿ ಬೀಳುತ್ತದೋ ಅದು ಪವಿತ್ರವಾದ ಸ್ಥಳ, ಅಲ್ಲಿ ನೀವು ಯಜ್ಞವನ್ನು ನೆರವೇರಿಸಬೇಕು ಅಂತ. ಸರಿ, ಚಕ್ರವನ್ನು ಎಸೆದರೆ ಈ ಜಂಬೂದ್ವೀಪದ ಹೃದಯದಲ್ಲಿರುವಂತಹ ಭಾರತ ವರ್ಷದಲ್ಲಿ ಬೀಳ್ತದೆ. ಜಂಬೂದ್ವೀಪೆ ಅಂತ ಸಂಕಲ್ಪದಲ್ಲಿ ಹೇಳ್ತೀವಿ. ಹಾಗೆ ಆ ಜಂಬೂದ್ವೀಪದ ಹೃದಯ ಭಾಗದಲ್ಲಿರುವಂತಹ ಯಾವ ಭಾರತ ವರ್ಷ ಇದೆ, ಅಂದರೆ ಭಾರತ ದೇಶ, ಅಲ್ಲಿ ಬಿತ್ತು. ಅಲ್ಲಿ ಆ ಚಕ್ರ ಬಿದ್ದ ರಭಸಕ್ಕೆ ಅಲ್ಲಿದ್ದ ಬಂಡೆಗಳೆಲ್ಲ ಚೂರು ಚೂರಾಗಿ ಅಲ್ಲಿ ನದಿ ಉದ್ಭವ ಆಯಿತು. ಆ ನದಿಗೆ ಚಕ್ರತೀರ್ಥ ಅಂತ ಹೆಸರು. ಅಂದರೆ ಚಕ್ರದಿಂದಾಗಿ ಉಂಟಾದ ನದಿ ಅನ್ನೋ ಕಾರಣದಿಂದ ಚಕ್ರತೀರ್ಥ. ಆ ಚಕ್ರ, ಈ ಚಕ್ರವನ್ನು ನೀವು, ಅಥವಾ ಅಂದರೆ ಗಾಡಿ ಚಕ್ರ, ಎತ್ತಿನ ಗಾಡಿ ಚಕ್ರ, ಪ್ರಾಯ ಎತ್ತಿನ ಗಾಡಿ ಅದು ಇನ್ನು ನಾವು ಬರೀ ಪಾಠದಲ್ಲಿ ಹೇಳೋದಷ್ಟೇ ಕಾಣ್ತದೆ. ಹಾಗೆ ಯಾಕೆಂದರೆ ಕಾರ್ ಚಕ್ರ ಇದೆಲ್ಲ ಹೇಳಿದರೆ ಗೊತ್ತಾಗ್ಬೋದು. ಎತ್ತಿನ ಗಾಡಿಯ ಚಕ್ರ ಹೇಗಿರ್ತದೆ ಅಂತ ಕಲ್ಪನೆ ಇಲ್ಲ ನಿಮಗೆ. ಇಲ್ಲಿ ಟಾಂಗದ ಚಕ್ರ ಇರ್ತದೆ. ಆ ಚಕ್ರಕ್ಕೆ ಒಂದು ಪಟ್ಟಿ ಇರ್ತದೆ. ಆ ಪಟ್ಟಿಗೆ ನೇಮಿ ಅಂತ ಹೆಸರು. ಹಾಗೆ ಇಲ್ಲಿ ಆ ಚಕ್ರವನ್ನು ಎಸೆದಾಗ ಆ ಚಕ್ರ ಬಿದ್ದ ಜಾಗದಲ್ಲಿ ನದಿ ಉಂಟಾಗಿ ಚಕ್ರತೀರ್ಥ ಅಂತ ಆಯಿತು. ಆ ನೇಮಿಯ ಪ್ರದೇಶ ಏನುಂಟು, ಆ ಪಟ್ಟಿಯ ಪ್ರದೇಶ ಏನುಂಟು, ಅಲ್ಲಿ ಅರಣ್ಯ ಉಂಟಾಗ್ತದೆ. ಅದಕ್ಕೆ ಆ ನೇಮಿಯಲ್ಲಿ ಉಂಟಾದಂತಹ ಅರಣ್ಯ ಆದ್ದರಿಂದ ಅದಕ್ಕೆ ನೈಮಿಷಾರಣ್ಯ ಅಂತ ಹೇಳ್ತಾರೆ. ಆ ನೈಮಿಷಾರಣ್ಯದಲ್ಲಿ 12 ವರ್ಷಗಳ ಕಾಲ ಸತ್ರವನ್ನು ನೆರವೇರಿಸ್ತಾರೆ. ಈ ಒಂದು ಕಥೆ ಆರಂಭದಲ್ಲಿ ಬರ್ತದೆ. ಆಮೇಲೆ ಪ್ರಜಾಪತಿಗಳ ಸೃಷ್ಟಿ, ಅಂದರೆ ಬ್ರಹ್ಮನ ಜನನ, ಆಮೇಲೆ ಪ್ರಜಾಪತಿಗಳ ಸೃಷ್ಟಿ ಅಂತ ಹೇಳಿದೆ. ಅದು 3ನೇ ಅಧ್ಯಾಯದಲ್ಲಿ ಈ ಥರ ಬರ್ತದೆ. ಪ್ರಣಮ್ಯ ವಕ್ಷೆ ಕಲಿಪಾಪನಾಶಿನೀಂ ಪ್ರಜಾಪತೆ ಸೃಷ್ಟಿಮಿಮಾಮನುತ್ತಮಾಂ ಸುರೇಶ ದೇವರ್ಷಿಗಣೈರಲಂಕೃತಾಂ ಶುಭಾಂ ಅತುಲ್ಯಾಂ ಅಮದಾಂ ಋಷಿಪ್ರಿಯಾಂ. ಇಂದ್ರದೇವತೆಗಳು ಮತ್ತು ಋಷಿಗಣದಿಂದ ಭೂಷಿತವಾದ ಸೃಷ್ಟಿಯನ್ನು ಹೇಳ್ತೇನೆ ಅಂತ ಇಲ್ಲಿ ನಿವೇದನೆ ಮಾಡ್ತಾನೆ. ಮತ್ತು ಪ್ರಕೃತಿ ಮತ್ತು ಪುರುಷರ ಯೋಗದಿಂದ ಸೃಷ್ಟಿ ಪ್ರಕ್ರಿಯೆ ಆರಂಭವಾಯಿತು. ಸೃಷ್ಟಿ ಆರಂಭವಾದದ್ದು ಆ ರೀತಿಯಲ್ಲಿ ಪ್ರಕೃತಿ ಮತ್ತು ಈ ಪ್ರಕೃತಿಗೇನೆ ಪ್ರಧಾನ ಅಂತ ಮತ್ತೊಂದು ಹೆಸರಿದೆ. ಮೊದಲಲ್ಲಿ ಪ್ರಧಾನದ ಪ್ರವೃತ್ತಿ ಉಂಟಾಗ್ತದೆ. ಆ ಪ್ರವೃತ್ತಿಯನ್ನು ಇಟ್ಟುಕೊಂಡು ಸ್ವಯಂಭುವಾದ ಲೋಕದ ಪಿತಾಮಹನು ಉತ್ಪಾದಕನಾಗಿ ರಜೋಗುಣದ ಆಧಿಕ್ಯದಿಂದ ಪ್ರಕೃತಿಯಿಂದ ಸೃಷ್ಟಿ ಕಾರ್ಯವನ್ನು ನೆರವೇರಿಸುತ್ತಾನೆ. ಇಲ್ಲಿ ಪ್ರಕೃತಿ ಅಂದರೆ ಸಾಧಾರಣ ಪ್ರಕೃತಿ ಅಂತ ನಾವು ಹೇಳ್ತಾರೆ, ಪ್ರಕೃತಿ ಪ್ರೇಮವನ್ನು ಬೆಳೆಸೋದು ಅಥವಾ ಪರಿಸರ ಬಗ್ಗೆ ಹೇಳಿದಾರಲ್ಲ, ಪ್ರಕೃತಿ ಅಂತ ಹೇಳ್ತೇವೆ. ಪ್ರಕೃತಿ ಮತ್ತು ಪುರುಷ ಅಂದರೆ ಇದೆರಡು. ಆ ಪ್ರಕೃತಿಯಲ್ಲಿ ಅದು ಗುಣತ್ರಯ ಸಾಮ್ಯಾವಸ್ಥಾ ಪ್ರಕೃತಿ ಅಂತ, ಸತ್ವ, ರಜಸ್ಸು ಮತ್ತು ತಮಸ್ಸು ಈ 3 ಗುಣಗಳ ಸಮಾನತೆ ಏನುಂಟು ಅದು ಪ್ರಕೃತಿ ಅಂತ ಅನಿಸ್ಕೊಳ್ತದೆ. ಅದು ಸಮಾನ ಅಂಶದಲ್ಲಿ ಇದ್ದಾಗ ಲಯ, ಅದರಲ್ಲಿ ಉತ್ಪಾದಕವಾದಂತಹ ರಜೋಗುಣ ಅಧಿಕವಾದಾಗ ಸೃಷ್ಟಿ ಕಾರ್ಯ ಉಂಟಾಗ್ತದೆ. ರಜೋಗುಣದ ಆಧಿಕ್ಯದಿಂದ ಪ್ರಕೃತಿಯಿಂದ ಸೃಷ್ಟಿ ಕಾರ್ಯ ನೆರವೇರಿಸುತ್ತಾನೆ. ಹತ್ತು ನಿಮಿಷ ಇದೆ ಅಂತೆ. ಪರಮೇಶ್ವರನ ಸಂಕಲ್ಪ ಮಾತ್ರದಿಂದ ದೇವ, ಅಸುರಾದಿಗಳು, ವೃಕ್ಷ, ಸಮುದ್ರಗಳು, ಗಂಧರ್ವ, ಯಕ್ಷ, ಉರಗ ಮತ್ತು ಮನುಷ್ಯರು, ಮನು, ಪ್ರಜಾಪತಿ, ಋಷಿ, ಪಿತೃ, ದ್ವಿಜರು, ಪಿಶಾಚ, ಯಕ್ಷ, ಉರಗ ಮತ್ತು ರಾಕ್ಷಸರು, ತಾರೆ, ಗೃಹ, ಸೂರ್ಯ, ನಕ್ಷತ್ರ ಮತ್ತು ಚಂದ್ರರು, ಮಾಸ, ಋತು, ಸಂವತ್ಸರ, ರಾತ್ರಿ ಮತ್ತು ಹಗಲುಗಳು, ದಿಕ್ಕು, ಕಾಲ, ಯೋಗ ಮುಂತಾದವು, ಯುಗ ಮತ್ತು ಅಯನಗಳು, ವನ, ಔಷಧಿ ಮತ್ತು ಲತೆಗಳು, ಜಲಚರಗಳು, ಅಪ್ಸರರು ಮತ್ತು ಪಶುಗಳು, ವಿದ್ಯುತ್ ಇದೆಲ್ಲ ವಿದ್ಯುತ್ ಮಿಂಚು, ನದಿ, ಮೇಘ ಮತ್ತು ಪಕ್ಷಿಗಳು,
ಒಟ್ಟಿನಲ್ಲಿ ಅತ್ಯಂತ ಸೂಕ್ಷ್ಮ ವಸ್ತು ಭೂಮಿಯಲ್ಲಿ ಆಕಾಶದಲ್ಲಿ ಇರುವ ಸ್ಥಾವರವಾದ ಎಲ್ಲೆಲ್ಲಿ ಯಾವ ಯಾವ ವಸ್ತುವಿದೆಯೋ ಅವೆಲ್ಲವುಗಳಲ್ಲಿ ಬ್ರಹ್ಮದವರೆಗೆ ಈ ಪ್ರವೃತ್ತಿ ಉಂಟಾಯಿತು. ಅಂದರೆ ಪ್ರಕೃತಿಯ ಪ್ರವೃತ್ತಿ ಅಥವಾ ಪ್ರಧಾನದ ಪ್ರವೃತ್ತಿಯಿಂದ ಸೃಷ್ಟಿಯಾಯಿತು. ಅಂದರೆ ಆ ಸ್ತಂಭ ಬ್ರಹ್ಮ ಪರ್ಯಂತಂ ಅಂತ ಹೇಳ್ತೀರಲ್ಲ, ಆ ಸ್ತಂಭ ಅಂದರೆ ಸಣ್ಣ ಹುಲ್ಲಿಗೆ ಸ್ತಂಭ ಅಂತ ಹೆಸರು. ಆ ಸ್ತಂಭ ಅಲ್ಲಿಂದ ಆರಂಭಿಸಿ ಬ್ರಹ್ಮ ಅಂದರೆ ಬ್ರಹ್ಮ ಅಲ್ಲ, ಬ್ರಹ್ಮ ಮತ್ತು ಬ್ರಹ್ಮ ವ್ಯತ್ಯಾಸ ಇದೆ. ಬ್ರಹ್ಮಾಂಡ ಅಂತ ಹೇಳ್ತೇವಲ್ಲ, ಅಂತಹ ಬ್ರಹ್ಮ ಅಲ್ಲಿಯವರೆಗೆ, ಅಂದರೆ ಅದಕ್ಕಿಂತ ಬೃಹತ್ತಾದ ವಸ್ತು ಇಲ್ಲ ಈ ಪ್ರಪಂಚದಲ್ಲಿ, ಅದು ಬ್ರಹ್ಮ ಅಂತ ಅನ್ಸ್ಬೋದು. ಅಲ್ಲಿಯವರೆಗೆ ಏನುಂಟು ಅಲ್ಲೆಲ್ಲ ಪ್ರವೃತ್ತಿ ಉಂಟಾಯಿತು. ಅದನ್ನೇ ಅಲ್ಲಿ ಪುರಾಣದಲ್ಲಿ ತರ ಬರ್ತದೆ, ಯಸ್ಯಾಂಚ ಬದ್ಧ ಪ್ರಥಮಾ ಪ್ರವೃತ್ತಿ ಪ್ರಾಧಾನಿಕಿ ಚೇಶ್ವರಿ ಕಾರಿಣೀ ಚ ಶುಕ್ರಂ ತಪಃ ತತ್ಸಮಭಿಪ್ರಕಾಶಂ ತದ್ವಿಷ್ಟಿ ನಿತ್ಯಂ ಪುರುಷಂ ದ್ವಿತೀಯಂ ತದಪ್ರಮೇಯಂ ಪುರುಷೇಣ ಯುಕ್ತಂ ಸ್ವಯಂಭುವಾ ಲೋಕಪಿತಾಮಹೇನ ಉತ್ಪಾದಕತ್ವಾದ್ ರಜಸೋತಿರೇಕಾತ್ ಕಾಲಸ್ಯ ಯೋಗಾನ್ ನಿಯಮಾವಧೇಶ್ಚ ಕ್ಷೇತ್ರಜ್ಞಯುಕ್ತಾನ್ ನಿಯತಾನ್ ವಿಕಾರಾನ್ ಲೋಕಸ್ಯ ಸಂತಾನವಿವೃದ್ಧಿ ಹೇತೂನ್ ಪ್ರಕೃತ್ಯವಸ್ಥಾ ಶುಶುವೆ ತಥಾಷ್ಟೌ ಸಂಕಲ್ಪಮಾತ್ರೇಣ ಮಹೇಶ್ವರಸ್ಯ ದೇವಾಸುರಾದಿದ್ರುಮ ನಾಗರಾಣಾಂ ಗಂಧರ್ವ ಯಕ್ಷೋರಗ ಮಾನುಷಾಣಾಂ ಮನುಪ್ರಜೇಶರ್ಷಿ ಪಿತೃದ್ವಿಜಾನಾಂ ಪಿಶಾಚ ಯಕ್ಷೋರಗ ರಾಕ್ಷಸಾನಾಂ ತಾರಾಗ್ರಹಾರ್ಗಾಕ್ಷ ನಿಶಾಚರಾಣಾಂ ಮಾಸರ್ತು ಸಂವತ್ಸರ ರಾತ್ರ್ಯಹಾಣಾಂ ದಿಕ್ಕಾಲಯೋಗಾದಿ ವಿಗಾಯನಾನಾಂ ವನೌಷಧೀನಾಮಪಿ ವಿರುಧಾಂಚ ಜಲೌಕಸಾಂ ಅಪ್ಸರಸಾಂ ಪಶೂನಾಂ ವಿದ್ಯುತ್ಸರಿನ್ ಮೇಘವಿಹಂಗಮಾನಾಂ ಯತ್ ಸೂಕ್ಷ್ಮಗಂ ಯದ್ಭುವಿ ಯದ್ವಿಯತಸ್ಥಂ ಯತ್ ಸ್ಥಾವರಂ ಯತ್ರ ಯದಸ್ತಿ ಕಿಂಚಿತ್ ಸರ್ವಸ್ಯ ತಸ್ಯಾಸ್ತಿ ಗತಿರ್ವಿಭಕ್ತಿರ್ ರಾಬ್ರಹ್ಮಣಿ ಯಾವದೀಯಂ ಪ್ರವೃತ್ತಿ ಅಂತ ಬರ್ತದೆ. ಆಮೇಲೆ 4ನೇ ಅಧ್ಯಾಯದಲ್ಲಿ ಪ್ರಬೋಧ, ಉತ್ಪತ್ತಿ, ಸ್ಥಿತಿ ಮತ್ತು ಲಯ ಅಂತ ಹೇಳಿಕೊಂಡು ಅದರಲ್ಲಿ ಸೃಷ್ಟಿಯ ಬಗ್ಗೆ ಬರ್ತದೆ. ಅಲ್ಲಿ ಸೃಷ್ಟಿಯ ಇಚ್ಛೆಯಿಂದ ಪ್ರಚೋದನೆಗೊಂಡಂತಹ ಮಹತ್ತತ್ವ ಸೃಷ್ಟಿಯನ್ನು ಆರಂಭಿಸ್ತದೆ ಅಂತ ಬರ್ತದೆ. ಮಹಾಂಸ್ತು ಸೃಷ್ಟಿಂ ಕುರುತೆ ನೋದ್ಯಮಾನಃ ಸಿಸೃಕ್ಷಯ ಮನೋಮಹಾನ್ ಮತಿ ಬ್ರಹ್ಮ ಭೂರ್ಬುದ್ಧಿ ಖ್ಯಾತಿರೀಶ್ವರಃ ಪ್ರಜ್ಞಾಚಿತಿ ಸ್ಮೃತಿ ಸಂವಿತ್ ವಿಪುರಂ ಚೋಚ್ಯತೆ ಬುಧೈಃ. ಮನಸ್ಸು, ಮತಿ, ಬ್ರಹ್ಮ, ಭೂಮಿ, ಬುದ್ಧಿ, ಈಶ್ವರ, ಪ್ರಜ್ಞಾ, ಚಿತಿ, ಸ್ಮೃತಿ ಮತ್ತು ಸಂವಿತ್ ಇವುಗಳು ಅಲ್ಲಿ ಸೃಷ್ಟಿಯಾಗ್ತದೆ. ಈ ಮಹತ್ತತ್ವ ಏನಿದೆ ಅದು ಎಲ್ಲ ತತ್ವಗಳಲ್ಲಿ, ಅಂದರೆ ಮಹತ್ತತ್ವ ಎನ್ನುವುದು ಅದು ಮಹತ್ತಾದ್ದರಿಂದ, ಅಂದರೆ ಎಲ್ಲ ತತ್ವಗಳಲ್ಲಿಯೂ ಅದು ಮಹತ್ತಾದ ಕಾರಣ ಅದಕ್ಕೆ ಮಹಾನ್ ಅಂತ ಹೆಸರು. ಅದರಿಂದ ಮನಸ್ಸು ಅಂತಾರೆ. ಮನಸ್ಸಿನ ಬಗ್ಗೆ ಮನುತೆ ಸರ್ವಭೂತಾನಾಂ ಯಸ್ಮಾತ್ ಚೇಷ್ಟಾಫಲಂ ವಿಭು ಸೂಕ್ಷ್ಮತ್ವೇನ ವಿವೃದ್ಧಾನಾಂ ತೇನ ತನ್ಮನ ಉಚ್ಯತೆ. ಆಮೇಲೆ ಎಲ್ಲ ಸೃಷ್ಟಿ ತತ್ವಗಳಿಗೆ ಆದಿಯಾಗಿದ್ದು ಪರಿಮಾಣದಲ್ಲೂ ಕೂಡ ಮಹತ್ತಾದ ಕಾರಣ ಮಹತ್ತತ್ವಕ್ಕೆ ಮಹಾನ್ ಎಂದು ಹೆಸರು. ತತ್ವಾನಾಂ ಅಗ್ರಜೋ ಯಸ್ಮಾತ್ ಮಹಾಂಶ್ಚ ಪರಿಮಾಣತಃ. ಇನ್ನು 5ನೇ ಅಧ್ಯಾಯದಲ್ಲಿ ಹೀಗೆ ಬರ್ತದೆ, ಸತ್ವ, ರಜಃ, ತಮಃ ಎಂಬ 3 ಗುಣಗಳಲ್ಲಿ ತಮಸ್ಸು ಮತ್ತು ಸತ್ವಗುಣಗಳೆರಡು ಸಮಸ್ಥಿತಿಯಲ್ಲಿ ಇದ್ದುವು. ಅವು ಪರಸ್ಪರ ಉದ್ರೇಕಗೊಂಡು ಸೃಷ್ಟಿಯಲ್ಲಿ ತೊಡಗುತ್ತವೆ. ಗುಣಗಳು ಸಮವಾಗಿದ್ದರೆ ಲಯ, ವಿಷಮವಾದಾಗ ಸೃಷ್ಟಿ ಎಂದು ಹೇಳಲಾಗುತ್ತದೆ. ಹಣ್ಣುಗಳಲ್ಲಿ ತೈಲ ಇರುವಂತೆ, ಹಾಲಿನಲ್ಲಿ ತುಪ್ಪವಿರುವಂತೆ ತಮಸ್ಸು ಮತ್ತು ಗುಣಗಳಲ್ಲಿ ರಜಸ್ಸು ಅವ್ಯಕ್ತವಾಗಿ ಆಶ್ರಿತವಾಗಿರುತ್ತದೆ. ಇದು ಪ್ರಕೃತಿಯ ಅಥವಾ ಪ್ರಧಾನ ಅನ್ನುವ ತತ್ವಕ್ಕೇನೆ ಅವ್ಯಕ್ತ ಅಂತ. ಅವ್ಯಕ್ತವು ವ್ಯಕ್ತವಾಗ್ತದೆ ಅಂತ. ಅಂದರೆ ಇಲ್ಲಿ ಸಾಂಖ್ಯರ ಮತವನ್ನು ನಾವು ನೆನಪು ಮಾಡ್ಕೊಳ್ಬೋದು. ಈ ಪ್ರಕೃತಿ ಮತ್ತು ಪುರುಷ, ಅದರಲ್ಲಿ ಪ್ರಕೃತಿ ಎನ್ನುವುದು ಜಡ ವಸ್ತು, ಆದರೆ ಪುರುಷ ಎನ್ನುವುದು ಚೇತನ. ಆ ಚೇತನ ಎನ್ನುವನು ಅವನು ತಟಸ್ಥನಾಗಿದ್ದಾನೆ. ಆದರೆ ಈ ಪ್ರಕೃತಿ ಅದು ಅಯಸ್ಕಾಂತದ ಹಾಗೆ, ಅಯಸ್ಕಾಂತದಂತೆ ಪುರುಷನನ್ನು ಸೆಳೆಯುತ್ತದೆ. ಆ ಪುರುಷ ಮತ್ತು ಪ್ರಕೃತಿಯ ಸಂಯೋಗದಿಂದಾಗಿ ಸೃಷ್ಟಿ ಆರಂಭಗೊಳ್ತದೆ. ಅದು ಕೂಡ ಅಲ್ಲಿ ಸಾಂಖ್ಯದಲ್ಲಿ ಮತ್ತೆ ಹೇಳ್ತಾರೆ,
ಹಾಗೆ ಉಪಮೀಕಾ ಶೈಲೂಷಿ ಅಂತ ಇಲ್ಲಿ ದೀಕ್ಷಿತರು ಹೇಳಿದ ಹಾಗೆ ಅಲ್ಲಿ ಕೂಡ ಈ ಪ್ರಕೃತಿ ಅನ್ನೋದು ನಟಿ ಇದ್ದ ಹಾಗೆ ಅವಳ ರಂಗಸ್ಥಳಕ್ಕೆ ಬಂದು ಬೇರೆ ಬೇರೆ ರೂಪದಲ್ಲಿ ತನ್ನ ಆಟವನ್ನು ತೋರಿಸಿ ಮತ್ತೆ ಅವಳು ಹೋಗ್ತಾಳೆ ಅಂತ. ಹಾಗೆ ಇವಳು ಈ ಒಂದು ಪ್ರಪಂಚ ಎಂಬಂಥ ನಾಟ್ಯದಲ್ಲಿ ಬಂದು ಅಲ್ಲಿ ಮಾಡ್ತಾಳೆ ಅಂತ ಬಂತು. ಈ ಪ್ರಕೃತಿ ಪುರುಷರ ಸಂಬಂಧದಿಂದ ಸೃಷ್ಟಿ ಪ್ರಕ್ರಿಯೆ ಆರಂಭ ಆಗುತ್ತದೆ ಅನ್ನೋ ಒಂದು ಅಂಶ ಇದೆ. ಅದರಲ್ಲಿ ಮಹತ್ಯ ಅನ್ನುವುದು ಆರಂಭದಲ್ಲಿ, ಆಮೇಲೆ ಪಂಚ ಇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಆಮೇಲೆ ಪಂಚಭೂತಗಳು ಇತ್ಯಾದಿಗಳ ಸೃಷ್ಟಿ ಉಂಟಾಗ್ತದೆ ಎನ್ನುವುದು ಇಲ್ಲಿಯ ಒಂದು ವಿಧಾನ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಈ ಪುರಾಣದ ಸಂದೇಶವನ್ನು ತಿಳಿಸಿದ್ದೇನೋ ನನಗೆ ಗೊತ್ತಿಲ್ಲ. ಅದು ನೀವೇ ಅದು ನಿರ್ಣಾಯಕರು. ಹೇಳಿ, ನನ್ನ ಕೊಟ್ಟ ಸಮಯ ಮುಗಿತಾ ಬಂದದ್ರಿಂದ ಈ ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ವಿದ್ವಾಂಸರಾದಂತಹ ಗುಣ್ಮಿ ಗಣಪಯ್ಯ ಹೊಳ್ಳ ಅವರು ತಮ್ಮ ಸುದೀರ್ಘವಾಗಿರ್ತಕ್ಕಂತಹ ಪ್ರಬಂಧದಿಂದ ಆಯ್ದ ಕೆಲವು ಭಾಗಗಳನ್ನು ಮಾತ್ರ ನಮ್ಮ ಮುಂದೆ ಕೆಲವು ಪುರಾಣಗಳ ಹಿನ್ನೆಲೆಯಲ್ಲಿ ಸೃಷ್ಟಿ ಹೇಗೆ ಬರುತ್ತೆ ಅನ್ನೋದನ್ನು ಸ್ಥೂಲವಾಗಿ ಹೇಳಿ, ವಾಯುಪುರಾಣದಲ್ಲಿ ಸೃಷ್ಟಿ ಏನು ಅನ್ನೋದನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಇಲ್ಲಿವರೆಗೂ ತಮ್ಮದೇ ಆಗಿರತಕ್ಕಂತಹ ವಿಶಿಷ್ಟ ಶೈಲಿಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಭಾರತೀ ವಿದ್ಯಾಭವನ ಹಾಗೂ ಇಸ್ಕಾನ್ ಸಂಸ್ಥೆಗಳ ಜಂಟಿ ವತಿಯಿಂದ ಕೊಡುಗೈ ದಾನಿಗಳಾಗಿರ್ತಕ್ಕಂತಹ ಶ್ರೀ ಪತ್ತಿ ಶ್ರೀಧರ ಅವರು ದಯಮಾಡಿ ವೇದಿಕೆಗೆ ಬಂದು ಅವರಿಗೆ ಗೌರವವನ್ನು ಸಮರ್ಪಿಸಬೇಕು ಎಂಬುದಾಗಿ ಬೇಡ್ಕೋತಾ ಇದ್ದೀನಿ. ದೂರದ ಕುಮಟಾಯಿಂದ ಸಕಾಲಕ್ಕೆ ಬಂದು ತಮ್ಮ ಸುದೀರ್ಘವಾಗಿರತಕ್ಕಂಥ ಪ್ರಬಂಧವನ್ನು ಮೊಟಕುಗೊಳಿಸಿ ನಮ್ಮ ಸಮಯಕ್ಕೆ ಅನುಗುಣವಾಗಿ ನಡೆಸಿಕೊಟ್ಟಿದ್ದಾರೆ. ಪೂಜ್ಯರಾದ ಪತ್ತಿ ಶ್ರೀಧರ ಅವರಿಂದ ಅವರಿಗೆ ಗೌರವ ಸಮರ್ಪಣೆ. ಈಗ ಮುಂದಿನ ಪ್ರಬಂಧವನ್ನು ಮಂಡನೆ ಮಾಡತಕ್ಕಂಥವರು ಪ್ರೊಫೆಸರ್ ನಟೇಶ್ ಅವರು, ಶಿವಮೊಗ್ಗದಿಂದ ಅವರು ಬಂದಿದ್ದಾರೆ. ಆಧುನಿಕ ಕಾಲಕ್ಕೆ ಪದ್ಮಪುರಾಣದ ಪ್ರಸ್ತುತಿ ಎಂಬ ವಿಷಯವನ್ನು ಕುರಿತು ಪ್ರಬಂಧವನ್ನು ಮಂಡಿಸಲಿದ್ದಾರೆ. ವಿದ್ವಾನ್ ನಟೇಶ್ ಅವರು ಸಂಸ್ಕೃತ ಅಲಂಕಾರ ಶಾಸ್ತ್ರದಲ್ಲಿ ವಿದ್ವತ್ ಪದವಿಯನ್ನು ಗಳಿಸಿರ್ತಕ್ಕಂಥವರು. ಸಂಸ್ಕೃತ ಹಾಗೂ ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ MA ಪದವೀಧರರು. ಹಿಂದಿ ರಾಷ್ಟ್ರಭಾಷಾ ವಿಶಾರದ. ಕಳೆದ 30 ವರ್ಷಗಳಿಂದ ಶಿವಮೊಗ್ಗ ನಗರದ ಕಸ್ತೂರ್ಬಾಯ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. DVಜಿಯವರ ಮಂಕುತಿಮ್ಮನ ಕಗ್ಗವನ್ನು ಕುರಿತು ರಾಜ್ಯದಾದ್ಯಂತ 1900 ಉಪನ್ಯಾಸಗಳನ್ನು ನೀಡಿದ್ದಾರೆ. 1900 lectures on DVG's Kagga. Kagga is Natesh, Natesh is Kagga. ಕಗ್ಗದ ಬೆಳಕಿನಲ್ಲಿ ಕಗ್ಗದ 300 ಆಯ್ದ ಪದ್ಯಗಳಿಗೆ ಸರಳ ವ್ಯಾಖ್ಯಾನಾತ್ಮಕ ಪುಸ್ತಕ ಮೊದಲನೇದು. ಎರಡನೇದು ಸರ್ವಜ್ಞ ವಚನಾಮೃತ, ಸರ್ವಜ್ಞನ ತ್ರಿಪದಿಗಳನ್ನು ಕುರಿತು ಸರಳ ವ್ಯಾಖ್ಯಾನಾತ್ಮಕ ಪ್ರಸ್ತುತ. ದೈವೀ ಶಕ್ತಿ, ಹಿಂದೂ ಸೇವಾ ಪ್ರತಿಷ್ಠಾನ ಹೊರತಂದ ಕಿರುಪುಸ್ತಕ ಬದುಕು ಬಾಡುವ ಮುನ್ನ, ಕಗ್ಗವನ್ನು ಕುರಿತಿರತಕ್ಕಂಥ CD. ಇದು ಅವರಿಗೆ ಅತ್ಯಂತ ಲೋಕಖ್ಯಾತಿಯನ್ನು ತರಿಸಿಕೊಟ್ಟಿದೆ. ಈ ಎರಡು ಮಾತುಗಳಿಂದ ಓವರ್ ಟು ನಟೇಶ್. ಇವತ್ತಿನ ಪುರಾಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೋಬೇಕು ಅಂತ ತುಂಬ ಆಸಕ್ತಿಯಿಂದ ಬಂದ ಎಲ್ಲ ಹಿರಿಯರೇ, ಸಾಮಾನ್ಯವಾಗಿ
ಪುರಾಣ ಕೇಳೋದು 60 ವರ್ಷದ ಮೇಲೆ. ಅದೇನು ಅರ್ಥ ಆಗಬೇಕು ಅಂತಿಲ್ಲ, ಕೇಳಿದ್ರೆ ಪುಣ್ಯ ಅಂತ ಹಾಗೆ ಕೇಳಿಬಿಡ್ತಾರೆ. ಅದಕ್ಕೆ ವಿಶೇಷವಾಗಿ ವ್ಯತಿರಿಕ್ತವಾಗಿ ಪುರಾಣಗಳಲ್ಲಿಯೂ ಕೂಡ ಸತ್ವ ಇದೆ ಎಂಬುದಾಗಿ ತಿಳಿಸುವಂತಹ ಒಂದು ಮಹತ್ ಕಾರ್ಯ ಇವತ್ತು ಇಲ್ಲಿ ನಡೀತಾ ಇದೆ. ಬಹಳ ಪ್ರಾಚೀನ ಇರಬಹುದು, ಆದರೆ ಪ್ರಾಚೀನ ಇದ್ದರೂ ಕೂಡ ಇಂದಿಗೂ ಕೂಡ ಅನೇಕ ವಿಚಾರಗಳು ನಮಗೆ ಜೀವನಕ್ಕೆ ಬಹಳ ಉಪಯೋಗಿ ಅಂತ ನಮ್ಮ ಗಣೇಶರವರು ಈಗಾಗಲೇ ಹೇಳಿದ್ದಾರೆ. ಪರಿಸರದ ಬಗ್ಗೆ ಪುರಾಣಗಳು ಏನೆಲ್ಲ ಹೇಳ್ತವೆ, ಪರಿಸರವನ್ನು ದೇವರು ಎಂಬುದಾಗಿ ತಕ್ಕೊಂಡು ಅದನ್ನು ಪೂಜೆ ಮಾಡಿ ಆ ರೀತಿಯಲ್ಲಿ ಪರಿಸರಕ್ಷಣೆ ಮಾಡುವಂಥ ಭಗವಂತ ಮೊದಲು ವನಸ್ಪತಿಯನ್ನು ಸೃಷ್ಟಿ ಮಾಡಿದನಂತೆ, ಆಮೇಲೆ ಜೀವಿಗಳನ್ನು ಸೃಷ್ಟಿ ಮಾಡ್ದ. ನಾವು ಎಲ್ಲಿವರೆಗೆ ವನಸ್ಪತಿಯನ್ನು ರಕ್ಷಣೆ ಮಾಡೋದಿಲ್ವೋ ಅಲ್ಲಿವರೆಗೆ ನಾವು ಸಮರ್ಥವಾಗಿ ಬದುಕಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಪರಿಸರ ಪ್ರಜ್ಞೆಯನ್ನು ಮೂಡಿಸುವಂತಹ ಒಂದು ಮಹತ್ ಕೆಲಸ ಈ ಪುರಾಣಗಳು ಮಾಡ್ತವೆ ಅನ್ನೋದಕ್ಕೆ ನಾವು ಮಂದಟ್ಟು ಮಾಡ್ಕೋಬೇಕಾದ ಸಂದರ್ಭ ಇದು. ನನಗೆ ಕೊಟ್ಟಿರೋ ವಿಷಯ ಮತ್ತು ಸಮಯ ಈಗಾಗಲೇ ಆಗೋಗಿದೆ, 3ರಿಂದ 3:30 ಅಂತ ಕೊಟ್ಟಿದ್ದರು, ಈಗ 3:30 ಆಗೋಗಿದೆ. ನಾನು ಕೊಟ್ಟ ಸಮಯದಲ್ಲೇ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪದ್ಮಪುರಾಣ ಅಂದರೆ ಬಹುಶಃ ಬೃಹತ್ ಪುರಾಣ, ಅದು ಸುಮಾರು 55,000 ಶ್ಲೋಕಗಳಿದ್ದಾವೆ. ಅತ್ಯಂತ ಬೃಹತ್ ಪುರಾಣ. ಅದು ಪದ್ಮ ಅಂತ ಕರೆಸ್ಕೊಳ್ಳಿಕ್ಕೆ ಕಾರಣ ಅಂದರೆ ವಿಷ್ಣುವಿನ ಮಹತ್ವವನ್ನು ಹೇಳುವಂತಹ ಪುರಾಣ ಅದು. ಮಹಾಪದ್ಮ ಅಂದರೆ ವಿಷ್ಣುವಿನ ನಾಭಿಕಮಲದಲ್ಲಿರುವ ಪದ್ಮ, ಅದು ಈ ವಿಶ್ವಕ್ಕೆ ಎಲ್ಲ ಮೂಲಭೂತವಾದದ್ದು. ಆದ್ದರಿಂದ ಅಂತಹ ಭಗವಂತನ ನಾರಾಯಣನ ಬಾಯಿಯಿಂದ ಹೊರಗಡೆ ಬಂದಿದ್ದರಿಂದ ಅದಕ್ಕೆ ಪದ್ಮಪುರಾಣ ಅಂತ ಕರೆದರು. ಅದರಲ್ಲಿ ಸುಮಾರು 5 ಖಂಡಗಳಿವೆ. ಯಥಾಪ್ರಕಾರ ಎಲ್ಲ ಪುರಾಣಗಳಲ್ಲಿ ಬಂದ ಹಾಗೆ ಸೃಷ್ಟಿಖಂಡ ಮೊದಲನೆಯದು. ಪ್ರಥಮಂ ಸೃಷ್ಟಿಖಂಡಂಚ, ದ್ವಿತೀಯಂ ಭೂಮಿಖಂಡಕಂ, ಪಾತಾಳಂ ಚ ತೃತೀಯಂ ಸ್ಯಾತ್, ಚತುರ್ಥಂ ಪೌಷ್ಕರಂ ತಥಾ, ಉತ್ತರಂ ಪಂಚಮಂ ಪ್ರೋಕ್ತಂ, ಖಂಡಾನಿ ಅನುಕ್ರಮೇಣ ವೈ ಅಂತ ಪದ್ಮಪುರಾಣದಲ್ಲಿ ಅದರ ಖಂಡದ ವಿಭಾಗವನ್ನು ಹೇಳ್ತಾರೆ. ಮೊಟ್ಟ ಮೊದಲು ಸೃಷ್ಟಿಖಂಡ ಬರೋದು. ಈ ಪದ್ಮಪುರಾಣದ ಒಂದು ವಿಶೇಷತೆ ಅಂದರೆ, ಎಲ್ಲ ಪುರಾಣಗಳು ಹಾಗೆ ಹೇಳ್ತವೆ, ವಿಶೇಷತೆ ಏನು ಅಂದರೆ ಏಕದೇವ ಉಪಾಸನೆಯನ್ನು ಅದು ತಂದುಕೊಡುತ್ತೆ. ಉಪನಿಷತ್ತುಗಳು ಹೇಳ್ತವೆ, ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷೀಚೇತ ಕೇವಲೋ ನಿರ್ಗುಣಶ್ಚ. ಈ ಒಂದು ಏಕದೇವ ಉಪಾಸನೆಯನ್ನು ಹೇಳುವಂತಹ ಒಂದು ಪುರಾಣ ಇದು. ಇಲ್ಲಿ ಬೇರೆ ದೇವತೆಗಳ ನಿಂದೆ ಬರುವುದಿಲ್ಲ. ವಿಷ್ಣುವೇ ರುದ್ರನಾಗಿ ಸಂಹಾರ ಮಾಡ್ತಾನೆ, ಜೊತೆಗೆ ಬ್ರಹ್ಮನಾಗಿ ಸೃಷ್ಟಿ ಮಾಡ್ತಾನೆ. ಬ್ರಹ್ಮದೇವರು ಬೇರೆ ಇಲ್ಲ, ವಿಷ್ಣು ದೇವರು ಬೇರೆ ಇಲ್ಲ. ಇಲ್ಲಿ ದೇವತೆಗಳ ಬಗ್ಗೆ ವಿವಾದ ಇಲ್ಲ. ಹಾಗಾಗಿ ಇವತ್ತಿನ ಒಂದು ಬೇರೆ ಬೇರೆ ನಮಗೆ ಅದೇನೋ ಹೇಳ್ತಾರಲ್ಲ, ಅಲ್ಲಿ 3 ದಿವಸ ಗಣಪತಿ, 3 ದಿವಸ ದೇವಿ, 3 ದಿವಸ ಸುಬ್ರಹ್ಮಣ್ಯ, ಹೀಗೆ ಎಲ್ಲ ಆರಾಧನೆ ಮಾಡ್ತಾ ಇರ್ತೀವಿ ನಾವು. ಆದರೆ ಪುರಾಣಗಳಲ್ಲಿಯೂ ಕೂಡ ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬ ತತ್ವ ಇದೆ ಎಂಬುದನ್ನು ಇದು ಸಾರುತ್ತೆ. ಸೃಷ್ಟಿಖಂಡದಲ್ಲಿ ಮೊಟ್ಟ ಮೊದಲು ಉಗ್ರಶ್ರವಸ್ಸನ ಒಂದು ಪ್ರಕರಣದಿಂದ ಆರಂಭ ಆಗತ್ತೆ. ಇದು ವಿಶೇಷವಾಗಿ ಪುರಾಣಗಳು ವೇದಗಳಿಗಿಂತ ಮೊದಲು ಬಂದವು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಒಂದು ಮಾತಿದೆ. ವೇದಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕು, ಪುರಾಣಗಳನ್ನು ಅಧ್ಯಯನ ಮಾಡಬೇಕು. ವೇದಗಳನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಯಾಕೆಂದರೆ ವೇದಗಳನ್ನು ಅಧ್ಯಯನ ಮಾಡಬೇಕಾದ್ರೆ ವೇದಾಂಗಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ವೇದಾಂಗಗಳನ್ನು ಅಭ್ಯಾಸ ಮಾಡಿದರೆ ಮಾತ್ರ ವೇದಗಳನ್ನು ಅಧ್ಯಯನ ಮಾಡ್ಬೋದು. ವೇದ ತತ್ವಗಳನ್ನು ತಿಳಿಯೋದು ಬಹಳ ಕಷ್ಟ. ಬಹಳ ಅಧ್ಯಯನ ಮಾಡಿದವರಿಗೆ ಮಾತ್ರ ಸಾಧ್ಯ. ಆದರೆ ವೇದ ಏನೆಲ್ಲ ತತ್ವಗಳನ್ನು ಹೇಳುತ್ತೆ, ಅಂತಹ ತತ್ವಗಳನ್ನು ಬಹಳ ಸುಲಭವಾಗಿ ಸಾಮಾನ್ಯರಿಗೂ ಕೂಡ ಮುಟ್ಟಿಸುವಂತಹ ಒಂದು ಪ್ರಯತ್ನ ಈ ಪುರಾಣಗಳಿಂದ ಆಗಿದೆ. ಕಥೆಗಳ ಮೂಲಕ, ಅಂದರೆ ಬರೇ ಔಷಧಿ, ಕಹಿ ಔಷಧಿನ ಕುಡಿದ್ರೆ ನಮ್ಗಷ್ಟೊಂದು ಇಷ್ಟ ಆಗಲ್ಲ. ಸಿಹಿ ಜೊತೆಗೆ ಔಷಧಿನೂ ಸೇರ್ಕೊಂಡ್ಬಿಟ್ರೆ, ಕುಂಡಪ್ಪನವ್ರು ಹೇಳ್ತಾರೆ, ಸಾಹಿತ್ಯ ಅಂದರೆ ಜೇನಿದ್ದ ಹಾಗೆ ಅಂತ.
ಜೇನು ನಾಲಿಗೆಗೂ ರುಚಿ ಕೊಡುತ್ತೆ, ಆರೋಗ್ಯವನ್ನು ವರ್ಧಿಸುತ್ತೆ. ಹಾಗೆ ಆ ರೀತಿಯಲ್ಲಿ ಪುರಾಣಗಳನ್ನು ವೇದವ್ಯಾಸರು ಬಹಳ ಬೃಹತ್ತಾಗಿರತಕ್ಕಂತಹ ಪುರಾಣ ರಾಶಿಯನ್ನು 18 ಪುರಾಣಗಳನ್ನಾಗಿ ಮಾಡಿ ಅದನ್ನು ಸಂಕ್ಷೇಪೀಕರಿಸಿದರು. ಆ ಉಗ್ರಶ್ರವ ಒಬ್ಬ ಸೂತ ಜಾತಿಯವನು. ಅಂದರೆ ಸೂತ ಜಾತಿಯವರೂ ಕೂಡ ಈ ಪುರಾಣದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡಿಬೋದು, ಅದರ ಜ್ಞಾನವನ್ನು ಪಡಿಬೋದು ಎಂಬುದನ್ನು ಈ ಪದ್ಮಪುರಾಣದ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಎಷ್ಟೋ ಜನ ಈ ಶ್ರೋತ್ರಿಯದಿಂದ ಹೊರತಾದ ವರ್ಗವೂ ಕೂಡ ಪುರಾಣಿಕ ಪಂಡಿತರನ್ನು ನಾವು ಕಾಣುತ್ತೇವೆ. ಇನ್ನು ಸೃಷ್ಟಿಖಂಡದಲ್ಲಿ ಸಮುದ್ರ ಮಂಥನ ಎಂಬ ಪ್ರಕರಣ ಬರುತ್ತೆ. ಅದು ಎಲ್ಲ ಪುರಾಣಗಳಲ್ಲೂ ಇದೆ. ಸಮುದ್ರ ಮಂಥನದಲ್ಲಿ ನಾವು ಇವತ್ತಿಗೆ ನಾವೇನು ತಿಳಿಬಹುದು ಅಂತ, ಈ ದುರ್ವಾಸ ಮುನಿಗಳ ಅತ್ರಿ ಮುನಿಗಳ ಮಗ ದುರ್ವಾಸರು ಸ್ವಲ್ಪ ಮೊನ್ನೆ ಭೂಮಿ ಸಂಚಾರಕ್ಕೆ ಬಂದ್ರಂತೆ. ಬರ್ತಾ ಇರಬೇಕಾದ್ರೆ ಒಬ್ಬ ವಿದ್ಯಾಧರ ವನಿತೆ ಎದುರಾದ್ಲು. ಅವಳ ಕೈಯಲ್ಲಿ ಮಂದಾರ, ದೇವಲೋಕದ ಪುಷ್ಪ ಮಂದಾರದ ಮಾಲೆ ಇತ್ತು. ಆ ಸುಗಂಧ ಅವರನ್ನು ಆಕರ್ಷಿಸಿತ್ತು. ಅಂದರೆ ಆ ಮುನಿಯಾದವರಿಗೂ ಕೂಡ ಇಂತಹ ಒಂದು ಆಮಿಷಗಳು ಪ್ರಭಾವ ಬೀರುತ್ತೆ, ಅದನ್ನು ನಿಗ್ರಹಿಸಬೇಕು ಅಂತ. ಯಾಕೆಂದರೆ DVG ವಿಶ್ವಾಮಿತ್ರ ಮುನಿಗಳನ್ನು ತಗೊಂಡು ಹೇಳ್ತಾರೆ, ಯಾರನ್ನೂ ಬಿಟ್ಟಿಲ್ಲ, ದೇವಾನುದೇವತೆಗಳು ಕಷ್ಟವನ್ನು ಪಟ್ಟಿದ್ದಾರೆ. ಬ್ರಹ್ಮಾಯೇನ ಕುಲಾಲವನ್ನೇಮಿತ ಬ್ರಹ್ಮಾಂಡ ಬಾಂಡೋದರೆ ವಿಷ್ಣುರ್ಯೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ ರುದ್ರೋ ಏನ ಕಪಾಲಪಾಣಿ ಪುಟಕೆ ಭಿಕ್ಷಾಟಿನಂ ಕಾರಿತಃ ಸೂರ್ಯೋ ಬ್ರಾಹ್ಮ್ಯತಿ ನಿತ್ಯಮೇವ ಗಗನೆ ಕಾಲಾಯ ತಸ್ಮೈ ನಮಃ. ಯಾರಿಗೂ ಬಿಡಲ್ಲ, ಅದನ್ನು ನಾವು ಕಲ್ತ್ಕೊಂಡ್ಬಿಡ್ತೀವಿ, ಅದರಿಂದ ತಿಳ್ಕೊಳ್ತೀವಿ. ಬ್ರಹ್ಮ ಒಬ್ಬ ಕುಂಬಾರನ ಕೂತ್ಕೊಂಡು ಎಲ್ಲ ಸೃಷ್ಟಿ ಮಾಡ್ತಾ ಕೂತ್ಕೊಂಡಿದ್ದಾನೆ. ವಿಷ್ಣು 10 ಅವತಾರಗಳನ್ನೆತ್ತಿ ಪಡಲಾರದ ಸಂಕಟವನ್ನು ಅನುಭವಿಸಿದ್ದಾನೆ. ರುದ್ರ ಕಪಾಲವನ್ನು ಹಿಡ್ಕೊಂಡು ಭಿಕ್ಷೆ ಬೇಡಿದ್ದಾನೆ. ಸೂರ್ಯ ನಿತ್ಯ ಅಲದಾಡ್ತಾನೇ ಇದ್ದಾನೆ. ಯಾರನ್ನು ಬಿಟ್ಟಿದೆ ಕಾಲ? ಅಂದರೆ ಎಂತೆಂಥವರನ್ನೂ ಕೂಡ ಈ ಕಾಲ ಭಕ್ಷಣೆ ಮಾಡುತ್ತೆ ಅಂತ. ದೂರ್ವಾಸರು ಕೂಡ ಅದಕ್ಕೆ ಆಮಿಷಕ್ಕೆ ಬಲಿಯಾದರು. ಆ ಸುಗಂಧಕ್ಕೆ ಒಂದು ಕ್ಷಣ ಆಕರ್ಷಿತರಾಗ್ಬಿಟ್ರು. ವಿಶ್ವಾಮಿತ್ರನೂ ಅಷ್ಟೇ. DVG ಕಗ್ಗದಲ್ಲಿ ಹೇಳ್ತಾರೆ, ಕಗ್ಗ ಅದು ನಾನು ಎಷ್ಟು ಬೇಡ ಅಂದ್ರೂ ತಳ್ಳಿದ್ರು ಮತ್ತೆ ಬರ್ತಾ ಇರುತ್ತೆ. ಏಸು ಸಲ ತಪವಗೈದೇಸು ಬನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್ ಘಾಸಿ ಪಡುತ್ತೊಮ್ಮೊಮ್ಮೆ ಇನ್ನೊಮ್ಮೆ ಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಎಷ್ಟು ಪ್ರಯತ್ನ ಪಟ್ಟ ಅವನು. ಆದರೆ ವಿಶ್ವಾಮಿತ್ರ ಮುನಿಗಳಿಗೆ ಎಷ್ಟು ತೊಂದರೆ ಆಯಿತು ನೋಡಿ. ಮೇನಕ್ಕೆ ಬಂದು ಕಾಡಿದ್ಲು, ಇನ್ಯಾರ್ಯಾರೋ ಕಾಡಿದ್ರು. ಆದರೆ ಯಾರೋ ಕಾಡಿದ್ರು ಅಂದರೆ ಅವರ ಪ್ರಯತ್ನ ಬಿಡಲಿಲ್ಲ. ಅವರು ಕೊನೆವರೆಗೂ ಕೂಡ ಸಿದ್ಧಿ ಪಡ್ಕೊಂಡ್ರು. ಬ್ರಹ್ಮರ್ಷಿ ವಸಿಷ್ಠ ಮಹರ್ಷಿಗಳ ಎದುರುಗಡೆ, ಒಂದು ಬ್ರಹ್ಮದಂಡದ ಎದುರುಗಡೆ ತನ್ನದೇನೂ ನಡೆಯಲಿಲ್ಲ ಅಂತಾದಾಗ, ಸಾವಿರಾರು ಸೈನಿಕರು ಏನೂ ಪ್ರಯೋಜನಕ್ಕೆ ಬರಲಿಲ್ಲ ಅಂದರೆ ಆ ಬ್ರಹ್ಮದಂಡಕ್ಕೆ, ಆ ಬ್ರಹ್ಮವರ್ಚಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂತ ತಿಳ್ಕೊಂಡು ನಾನೂ ಕೂಡ ಬ್ರಹ್ಮರ್ಷಿ ಆಗಬೇಕು ಅಂತ ಆ ಕ್ಷಣದಲ್ಲಿ ಛಲ ತಗೊಂಡ್ರು, ತಪಸ್ ಮಾಡಿದ್ರು. ಯಾರ್ಯಾರೋ ಏನೇನೋ ತೊಂದರೆ ಕೊಟ್ಟರು, ಬಿಡಲಿಲ್ಲ. ಏಸು ಸಲ ತಪವಗೈ ದೇಸು ಬನ್ನವನಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾಥನ್. ಕೊನೆಗೂ ಬ್ರಹ್ಮರ್ಷಿ ಆಗಿಬಿಟ್ಟ. ಆದ್ರಿಂದ ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಎಷ್ಟಾದರೂ ತೊಂದರೆ ಆಗಲಿ, ನಿನ್ನ ಆತ್ಮದ ಬಗ್ಗೆ ಯೋಚನೆ ಮಾಡು, ಆತ್ಮೋದ್ಧಾರದ ಬಗ್ಗೆ ಯೋಚನೆ ಮಾಡು, ಬರೇ ಶರೀರದ ಬಗ್ಗೆ ಯೋಚನೆ ಮಾಡಬೇಡ. ನಮಗೆ ಬಾಯಿ ರುಚಿ, ಎಷ್ಟೊತ್ತಿಗೂ ಬಾಯಿ ರುಚಿ. ಎಷ್ಟೊತ್ತಿರುತ್ತೆ ಅದು? ಈ ವಿಷಯ ಪ್ರಪಂಚ ಎಷ್ಟು ಕಾಲ ಅಂದರೆ ನೋಡಿ, ಅಡಿಗೆ ಮಾಡಿಟ್ಟಿರ್ತಾರೆ, ಸಾಂಬಾರು ಸ್ವೀಟ್ ಎಲ್ಲ ಇರುತ್ತೆ. ಅಲ್ಲಿದ್ದಾಗಲೂ ರುಚಿ ಆಗಿರಲ್ಲ, ನಮಗೆ ರುಚಿ ಗೊತ್ತಾಗಲ್ಲ. ಆಮೇಲೆ ಅದನ್ನು ಒಳಗಡೆ ತಿಂದ್ಬಿಡ್ತೀವಿ, ಜಾಮೂನು ಜಿಲೇಬಿ ಎಲ್ಲ. ಒಳಗಡೆ ತಿಂದ ಮೇಲೂ ರುಚಿ ಆಗಲ್ಲ. ನಾಲ್ಗೆ ಮೇಲೆ ಇರುವಷ್ಟು ಹೊತ್ತು ಮಾತ್ರ ರುಚಿ. ಈ ಪ್ರಪಂಚದ ವಿಷಯಗಳು ಇಷ್ಟೇ, ಕ್ಷಣಿಕ ಮಾತ್ರ. ಅದನ್ನು ನಾವು ಕೆಚ್ಚದೆಯಿಂದ ಎದುರಿಸಬೇಕು ಅನ್ನೋದಕ್ಕೆ ಇಂತಹ ಉದಾಹರಣೆಗಳು ನಮಗೆ ಬರ್ತವೆ. ದುರ್ವಾಸ ಮುನಿಗಳಿಗೂ ಕೂಡ ಬೇಜಾರಾಯ್ತಂತ. ಆಮೇಲೆ ಆ ಮಂದಾರ ಮಾಲೆಗೆ ಹೋಗಿ ನಾನು ಮಾರು ಹೋದ್ನಲ್ಲ, ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಮತ್ತೆ ಅವ್ರ ಬಗ್ಗೆ ಅವರೇ ಪ್ರತ್ಯವೀಕ್ಷಣೆ ಮಾಡಿಕೊಂಡ್ರು. ನಾನು ತಪ್ಪು ಮಾಡಿದೆ ಅಂತ. ತಪ್ಪು ಯಾರು ಮಾಡೋದಿಲ್ಲ. ಪ್ರತಿಯೊಂದು ತಪ್ಪಿನಿಂದಲೂ ಪಾಠ ಕಲಿತವನು ಜಾಣ ಆಗ್ತಾನೆ. ಅಂದರೆ ಯಾರು ಅಲ್ಲಿ ಮೇಧಾವಿಗಳೇನು ಇಳಿದು ಬಂದವರಲ್ಲ, ಎಲ್ಲರೂ ತಪ್ಪು ಮಾಡ್ತಾರಲ್ಲ. ಪ್ರತಿಯೊಂದು ತಪ್ಪು ನಮಗೆ ಪಾಠ ಕಲಿಸ್ಬೇಕು. ಅದರಿಂದ ಎಚ್ಚೆತ್ತುಕೊಂಡ್ರು ದೂರ್ವಾಸರು. ಆ ಹಾರವನ್ನು ತಗೊಂಡಾಗಿದೆ, ಇನ್ನೇನು ಮಾಡೋದು, ಇದನ್ನ ನನಗೆ ಬೇಡ ಅಂತ ಅನಿಸ್ಬಿಟ್ಟಿದೆ. ಅಷ್ಟೊತ್ತಿಗೆ
ಇಂದ್ರ ಆನೆ ಏರ್ಕೊಂಡು ಬರ್ತಾ ಇದ್ದಾನೆ, ಎದುರುಗಡೆ ಬಂದಂತೆ. ಅವ್ರಿಗೆ ಬೇಡಾಗಿತ್ತ ಆ ಕ್ಷಣದಲ್ಲಿ. ದೇವಲೋಕದ ಹಾರ, ಅಷ್ಟೊಂದು ಸುಗಂಧ ಇದೆ, ತುಂಬ ಇಷ್ಟಪಟ್ಟು ತಗೊಂಡಿದ್ದಾರೆ, ಅದನ್ನು ಹಾಳು ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ದೇವೇಂದ್ರ ನೀನು ತಗೋ ಅಂತ ಕೊಟ್ರಂತೆ. ಅವನೇನು ಮಾಡ್ದ, ಇವ್ರ ಎದುರುಗಡೆನೆ ಆ ಹಾರ ತೆಗೆದು ಆನೆಗೆ ಕೊಟ್ಟ, ಆನೆಗೆ ಹಾಕಿದ. ಅದೇನು ಮಾಡ್ತು ಆನೆ, ಆ ಹಾರ ತಗೊಂಡು ಕಾಲಡಿ ಹಾಕಿ ತುಳಿತು. ಎಂಥ ಸಿಟ್ಟು ಬಂತು! ಎಷ್ಟು ನೋಡಿ, ಎಷ್ಟಂದ್ರೂ ಹಾರದ ಮೇಲೆ ಅವರಿಗೆ ಅದು ಅಷ್ಟೊಂದು ಆಮಿಷ ಇಲ್ದಿದ್ರೂ ಕೂಡ ಅದಕ್ಕೆ ಗೌರವ ಕೊಡಬೇಕಾಗಿತ್ತು. ನಿನಗೆ ಉದ್ದಟತನ ಜಾಸ್ತಿ ಆಗಿದೆ ಇಂದ್ರ. ನೀನು ಹೇಗೆ ನಾನು ಕೊಟ್ಟ ಹಾರವನ್ನು ಇವತ್ತು ತುಳಿದು ಮಣ್ಣು ಮಾಡಿದೆಯೋ, ನಿನ್ನ ಐಶ್ವರ್ಯವು ಮಣ್ಣು ಪಾಲಾಗಲಿ ಅಂತ ಶಾಪ ಕೊಟ್ಬಿಟ್ರು. ಆ ಕ್ಷಣದಿಂದ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಯುದ್ಧ ಆಯಿತು. ಇಂದ್ರ ಆಸನ ಬಿಟ್ಟು ಓಡಿ ಹೋಗಬೇಕಾದ ಪ್ರಸಂಗ ಬಂತು. ಇದರಿಂದ ನಮ್ಗೆ ಗೊತ್ತಾರೋದು, ಅಹಂಕಾರ ಇದೆಯಲ್ಲ, ಅಧಿಕಾರ ಬಂದಾಗ ಅಹಂಕಾರ ತಾನಾಗೆ ಬರುತ್ತೆ. ಅಹಂಕಾರ ನಮ್ಮನ್ನು ಮಣ್ಣಿಗೆ ಹಾಕತ್ತೆ. ಅಧಿಕಾರ ಇದ್ದಾಗಲೇ ಯಾರೂ ಕೂಡ ಅಹಂಕಾರ ಪಡಲ್ಲ. ಅಂಥವರು ನಿಜವಾಗಿ ನಿರಂತರವಾಗಿ ಅಧಿಕಾರವನ್ನು ಅವರು ಅನುಭವಿಸಲಿಕ್ಕೆ ಸಮರ್ಥರಾಗ್ತಾರೆ ಅಂತ. ಗುರುವಿನ ಲಕ್ಷಣ ಅಂಥದ್ದು. ಗರ್ವ ಪಡದುಪಕಾರಿ ದರ್ಪ ಬಿಟ್ಟಧಿಕಾರಿ ನಿರುವಿಕಾರದ ನಯನದಿಂ ನೊಳ್ಪುದಾರಿ ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ ಉರುವರೆಗೆ ಗುರುವವನೇ ಮಂಕುತಿಮ್ಮ. ಗುರು ಯಾರು? ಇಂಥವನು ಗುರು ಆಗ್ತಾನೆ ಅಂತ. ಗರ್ವ ಪಡದುಪಕಾರಿ, ಉಪಕಾರ ಮಾಡಿದ ಮೇಲೆ ಗರ್ವ ಪಡಬಾರದು. ದರ್ಪ ಬಿಟ್ಟ ಅಧಿಕಾರಿ, ಅಧಿಕಾರ ಬಂದ ತಕ್ಷಣ ದರ್ಪ ಬಂದ್ಬಿಡುತ್ತೆ ಅಲ್ವಾ, ಅದು ಯಾರನ್ನೂ ಬಿಡಲ್ಲ ನೋಡಿ. ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದ ರೂಪ ಮದವು ತನ್ನ ಸತ್ವದ ಮದ ಧಾತ್ರಿ ವಶವಾದ ಮದ ಇನ್ನೂ ತನಗೆದುರಿಲ್ಲವೆಂಬೆಂತೆಂಬ ಮದದಿಂದ ಅಸುರಾರಿ ನಿನ್ನ ನಾ ಮರೆತೆನೋ ಕಾಯೋ ಹರಿಯೇ ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ ಅಂತ ಪುರಂದರದಾಸರು ಹೇಳ್ತಾರೆ. ಅಹಂಕಾರ ಬಂದಾಗ ಎಲ್ಲವನ್ನೂ ನಾಶ ಮಾಡಿಬಿಡುತ್ತೆ. ಇಂದ್ರ ಅಹಂಕಾರದಿಂದೇ ಕಳ್ಕೊಂಡ. ಕೊನೆಗೆಲ್ಲ ಬ್ರಹ್ಮನ ಹತ್ರ ಎಲ್ಲ ಹೋಗಿ ದೂರು ಕೊಟ್ಟ. ಇನ್ನೇನು ಮಾಡೋದು, ಎಲ್ಲ ಕಳ್ಕೊಳ್ಳೋದು, ಆಮೇಲೆ ಕೈ ಮುಗಿಯೋದು. ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ಬ್ರಹ್ಮ ವಿಷ್ಣುವಿನ ಹತ್ರ ಕರ್ಕೊಂಡು ಹೋದಂತೆ. ವಿಷ್ಣು ಒಂದು ಉಪಾಯ ಮಾಡಿದ. ನೋಡು, ಇವತ್ತಿಂದ ನೀವು ದ್ವೇಷ ಮಾಡಬೇಡ್ರಿ, ಆದಷ್ಟು ಮಟ್ಟಿಗೆ ನೀವು ರಾಕ್ಷಸರ ಜೊತೆಗೆ ಸ್ನೇಹ ಬೆಳೆಸ್ಕೊಳ್ಳಿ, ಆದ್ದರಿಂದ ಸಮುದ್ರ ಮಥನ ಮಾಡಿ ಅದರಿಂದ ಒಂದು ಅಮೃತ ಬರುತ್ತೆ, ನಾನು ಅಮೃತನ ನಿಮಗೆ ದಕ್ಕೋ ಹಾಗೆ ಮಾಡ್ತೀನಿ, ಅವ್ರಿಗೆ ಒಂದು ತೊಟ್ಟು ಸಿಗೋ ಹಾಗೆ ಮಾಡಲ್ಲ ಅಂತ. ಯಾಕೆ ಹೇಳ್ತಾನೆ ಅಂದರೆ, ಒಳ್ಳೆಯ ಸುವಸ್ತುಗಳು ಸಜ್ಜನರ ಹತ್ರ, ಪ್ರಾಮಾಣಿಕರ ಹತ್ರ ಇದ್ದರೆ ಮಾತ್ರ ಲೋಕಕ್ಷೇಮ. ಅದಕ್ಕೆ ವಿದ್ಯೆಗಳೆಲ್ಲ ಬಂದು ಬ್ರಾಹ್ಮಣ ಅಂದ ತಕ್ಷಣ ಜಾತಿ ಅಲ್ಲ, ಅದು ಯಾರು ನಿಷ್ಠಾವಂತ ಅನುಷ್ಠಾನ ಮಾಡ್ತಾನೆ. ಅದಕ್ಕೆ ಬ್ರಾಹ್ಮಣ ಅಂದರೆ ನಾವು ಜಾತಿ ನೋಡ್ತೀವಿ, ಜಾತಿ ಅಲ್ಲ, ಯಾರು ಸಜ್ಜನರು ಇರ್ತಾರೆ ಅವರು ಬ್ರಾಹ್ಮಣರು ಅಂತ. ಈ ಕುವೆಂಪುರವ್ರ ಮಾತಲ್ಲಿ ಬರುತ್ತೆ, ಆವನ ಮುಖದಲ್ಲಿ ವರ್ಚಸ್ಸು ಹುದುಗಿಹುದೋ, ಆವನಲ್ಲಿ ಬಾಂದಳದ ತೇಜಸ್ಸು ತುಂಬಿಹುದೋ, ಅವನು ಅನುದಿನವೂ ಸತ್ಯವನ್ನೇ ನುಡಿಯುವನು, ಅವನೆಲ್ಲಿಯೇ ಇರಲಿ ಅವನೇ ಬ್ರಾಹ್ಮಣನು ಅಂತ ಕುವೆಂಪುರವ್ರು ಹೇಳ್ತಾರೆ. ಇದು ಬ್ರಾಹ್ಮಣ. ನಾವು ಜಾತಿ ಇಟ್ಟುಕೊಂಡಿರ್ತೀವಿ. ಅಂತಹ ಬ್ರಾಹ್ಮಣ ಅಂದರೆ ಸಜ್ಜನ ಅಂತ ಅರ್ಥ. ಯಾರು ಲೋಕಕ್ಕೆ ಕ್ಷೇಮವನ್ನು ಬಯಸ್ತಾರೆ, ಯಾವಾಗಲೂ ಕೂಡ ಸಜ್ಜನಿಕೆಯಿಂದಲೇ ಸೌಜನ್ಯಶೀಲರಾಗಿರ್ತಾರೆ, ಅವರು ಎಲ್ಲಿದ್ದರೂ ಬ್ರಾಹ್ಮಣರೇ. ಅಂತಹ ಬ್ರಾಹ್ಮಣರ ಹತ್ರ ಬಂದು ವಿದ್ಯೆ ಕೇಳ್ಕೊಳ್ತಂತೆ. ಉದಾಹರಣೆಗೆ ಸಣ್ಣ ಉದಾಹರಣೆ ಕೊಡ್ತೀನಿ. ಬಾಂಬು ಅಥವಾ ಗನ್ನು ಇತ್ಯಾದಿಗಳನ್ನು ಸ್ವಲ್ಪ ಪ್ರಾಮಾಣಿಕರಿದ್ದರೆ, ಏನೋ ಅಂತಹ ಸಂದರ್ಭ ಬಂದರೆ ಮಾತ್ರ ಉಪಯೋಗಿಸ್ಬೇಕಂತರಿದ್ದರೆ ಕ್ಷೇಮ. ದುಷ್ಟರ ಹತ್ರ, ಉಗ್ರಗಾಮಿಗಳ ಹತ್ರ ಬಾಂಬ್ ಹೋದರೆ ಎಷ್ಟೊತ್ತಿಗೂ ಅವರು ಮುಗಿಸ್ಬಿಡ್ಬೋದು. ಅಂದರೆ ವಿಚಾರಗಳು, ಒಳ್ಳೆಯ ವಿಚಾರಗಳು, ಇಂತಹ ಅದ್ಭುತವಾದ ವಿದ್ಯೆಗಳು ಕೆಟ್ಟವರಿಗೆ ಸೇರಬಾರ್ದು ಅಂತ. ಕೆಟ್ಟವರಿಗೆ ಸೇರಿದರೆ ಅದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಅದಕ್ಕೆ ಹೇಳ್ತಾ, ವಿದ್ಯೆ ಬಂದು ಕೇಳಿದುವಂತೆ, ಬ್ರಾಹ್ಮಣಂತೆ ಬಂದು, ಆ ನಿಷ್ಠಾವಂತ ಆ ಸಜ್ಜನ ಹತ್ರ ಬಂದು ಕೇಳಿದುವಂತೆ. ಅನಾರ್ಯಕಾಯ ಅನೃಜವೇ ಶಠಾಯ ಮಾಸ್ಮ ಬ್ರೂಯಾಹ ವಿದ್ಯಾ ವೈ ಬ್ರಾಹ್ಮಣ ಮಾಜಗಾಮ ಶೇವದಿಷ್ಟೇಹಮಸ್ಮಿ ಗೋಪಾಯ ಮಾಂ ಶೇವದಿಷ್ಟೇಹಮಸ್ಮಿ ಅಂತ ನನ್ನನ್ನು ರಕ್ಷಿಸು ಬಂದು ಕೇಳ್ಕೊಂಡುವಂತೆ. ದುಷ್ಟರಿಗೆ ಅನಾರ್ಯಕಾಯ ಅನೃಜವೇ ಶಠಾಯ ಇಂಥವರಿಗೆಲ್ಲ ನನ್ನನ್ನು ಕೊಡಬೇಡಪ್ಪ, ನಾನು ಹಾಳಾಗಿ ಹೋಗ್ಬಿಡ್ತೀನಿ. ಆದ್ದರಿಂದ ನೀನು ನನ್ನನ್ನು ಚೆನ್ನಾಗಿ ಲೋಕಕ್ಷೇಮಕ್ಕೋಸ್ಕರವಾಗಿ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಉಪಯೋಗಿಸು ಅಂತ ಬಂದು ಕೇಳ್ಕೊಂಡುವಂತೆ. ಅದಕ್ಕೆ ವಿದ್ಯೆ ಯಾವಾಗಲೂ ಒಳ್ಳೆಯ ವಸ್ತುಗಳು ಒಳ್ಳೆಯವರಲ್ಲಿರಬೇಕು ಅಂತ ದೃಷ್ಟಿಯಿಂದ ದೇವತೆಗಳಿಗೆ ಅಮೃತವನ್ನು ಕೊಡುವ ವ್ಯವಸ್ಥೆ ಆಯಿತು. ಅಹಂಕಾರ ಯಾವತ್ತೂ ಒಳ್ಳೆಯದಲ್ಲ. ಇವತ್ತೂ ಕೂಡ ಅದನ್ನು ನಾವು ಅನ್ವಯಿಸ್ಕೊಳ್ಬೋದು. ದೇವಾನುದೇವತೆಗಳಲ್ಲೂ ಅಹಂಕಾರ ಇತ್ತು. ಅಹಂಕಾರ ಬಂದಾಗ ವಿಧಿ ತುಳಿದಿದ್ದಿದೆ. ಇನ್ನು ಕಶ್ಯಪನ ವೃತ್ತ ಅಂತ ಬರುತ್ತೆ.
ಕಶ್ಯಪ ದಿತಿಗೆ ಇಂದ್ರನನ್ನು ಗೆಲ್ಲುವಂತಹ ಮಗ ಬೇಕು ಅಂತ ಕೇಳಿದಾಗ ವರ ಕೊಡ್ತಾನೆ. ಗರ್ಭಿಣಿ ಆಗಿರ್ತಾಳೆ. ಆ ಗರ್ಭಿಣಿ ಆಗುವ ಸಂದರ್ಭದಲ್ಲಿ ಕಶ್ಯಪರು ಆ ದಿತಿಗೆ ಒಂದು ಉಪದೇಶ ಮಾಡ್ತಾರೆ, ಗರ್ಭಿಣಿಯಾದ ಹೆಂಗಸು ಹೇಗಿರಬೇಕು ಅಂತ. ಎಷ್ಟು ಅದ್ಭುತವಾಗಿದೆ ಅಂದರೆ ಅಲ್ಲಿ ಪ್ರತಿಯೊಂದು ಬರುವ ಎಲ್ಲ ವಿಚಾರಗಳು ಇವತ್ತೂ ಕೂಡ ನಾವು ಅನ್ವಯಿಸುವಂಥದ್ದು. ಅವ್ರು ಹೇಳ್ತಾರೆ, ಮುಸ್ಸಂಜೆ ಹೊತ್ತು ಊಟ ಮಾಡಬಾರ್ದು ಅಂತ. ಗರ್ಭಿಣಿಯಾದವರು ಅಂದರೆ ಬೇರೆಯವರು ಊಟ ಮಾಡೋದು ಒಳ್ಳೆಯದಲ್ಲ, ಅದಕ್ಕೊಂದು ಹೊತ್ತು ಗೊತ್ತು ಇರುತ್ತಲ್ವ, ಯಾವಾಗಲೂ ಎಷ್ಟೊತ್ತಿಗೂ ತಿನ್ನೋದಲ್ಲ. ಅದಕ್ಕೆ ನಾವು ಹೇಳೋದು, ನಾವು ಜೀವಕ್ಕೆ ವರ್ಷ ತುಂಬ್ತೀವಿ, ವರ್ಷಕ್ಕೆ ಜೀವ ತುಂಬಬೇಕು. ನಾವು ಬದುಕಿದಷ್ಟು ವರ್ಷವೂ ಕೂಡ ಅದು ಜೀವಂತವಾಗಿರಬೇಕು. ನಾವು ಸುಮ್ಮನೆ ಜೀವಕ್ಕೆ ವರ್ಷ ತುಂಬಿದ್ರೆ ಪ್ರಯೋಜನ ಇಲ್ಲ. ಹ್ಯಾಪಿ ಬರ್ತ್ಡೇ ಟು ಇಷ್ಟು ಆಯಿತು ಅಷ್ಟೇ, ಮುಂದಿನ ವರ್ಷ ಹ್ಯಾಪಿ ಬರ್ತ್ಡೇ ಟು, ಅಲ್ಲಿ ಹ್ಯಾಪಿನೂ ಇಲ್ಲ ಎಂಥದ್ದು ಇಲ್ಲ, ಅಲ್ಲಿ ಆ ರೀತಿಯಾಗಿ ಹೋಗ್ಬಿಡುತ್ತೆ. ಅದನ್ನು ಎಷ್ಟು ಚೆನ್ನಾಗಿ ಉಪದೇಶ ಮಾಡ್ತಾರೆ ದಿತಿಗೆ. ಅವಳು ಜ್ಯೇಷ್ಠ ಹುಣ್ಣಿಮೆಯ ವ್ರತವನ್ನು ಆಚರಿಸ್ತಾಳೆ. ಆ ಪ್ರಭಾವದಿಂದಾಗಿ ಅವಳು ಗರ್ಭಿಣಿಯಾಗಿರ್ತಾಳೆ. ಮುಸ್ಸಂಜೆಯ ಹೊತ್ತು ಊಟ ಮಾಡಬೇಡ, ಮರ ಗಿಡದ ಕೆಳಗಡೆ ನಿಲ್ಲಬೇಡ. ನೋಡಿ ಎಷ್ಟು, ಯಾಕೆಂದರೆ ನೀನೊಬ್ಬಳಲ್ಲ, ಒಂದು ಮಗು ಬೆಳೀತಾ ಇದೆ, ಅದರ ರಕ್ಷಣೆಯನ್ನು ಪಾಲಿಸಿರೋ ಒಂದು ಮರ ಗಿಡದ ಕೆಳಗಡೆ ನಿಂತ್ಕೋಬೇಡ. ಆಮೇಲೆ ಹಾರೆ, ಒನಕೆ, ಒರಳು ಇಷ್ಟರ ಮೇಲೆ ಕುತ್ಕೋಬೇಡ ಅಂತ. ಒರಳು ಮೇಲೆ ಕೂತ್ಕೋಬೇಡ, ಹಾರೆ ಮೇಲೆ ಕೂತ್ಕೋಬೇಡ, ಒನಕೆ ಮೇಲೆ ಕೂತ್ಕೋಬೇಡ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನೇನು ಆಗೋಗುತ್ತೆ ಅಂತ. ಬೂದಿಯಲ್ಲಿ ಬರೀಬೇಡ, ನೆಲವನ್ನು ಉಗುರಿನಲ್ಲಿ ಕೆರಿಬೇಡ, ಬೆತ್ತಲೆಯಲ್ಲಿ ಹೆಚ್ಚೊತ್ತು ಇರಬೇಡ, ಯಾರೂ ಇಲ್ಲದ ಸ್ಥಳಕ್ಕೆ ಪ್ರವೇಶ ಮಾಡಬೇಡ, ಗಂಡನ ಜೊತೆಗೆ ಜಗಳ ಆಡಬೇಡ. ಜಗಳ ಗಂಟ್ರೆ ಹುಡ್ತಾರೆ. ಯಾಕೆಂದರೆ ಆ ಗರ್ಭ ಇರುವಾಗ ತುಂಬ ಸಂತೋಷವಾಗಿರ್ಬೇಕಂತೆ. ಅದಕ್ಕೆ ಹಿಂದೆಲ್ಲ ಎಲ್ಲ ವ್ರತಗಳನ್ನು ಎಷ್ಟೋ ಸಂಸ್ಕಾರ ಕೊಡ್ತಾ ಇದ್ರು ನೋಡಿ. ವೀಣಾ ವಾದನ ಕೇಳಿಸ್ತಾ ಇದ್ರು. ನಮ್ಮ ಸ್ಟೂಡೆಂಟ್ ಒಬ್ಳು ನಂದಿನಿ ಅಂತ ಬೆಂಗಳೂರಲ್ಲೇ ಇದ್ದಾಳೆ. ಆ ಹುಡುಗಿ ಹೇಳ್ತಾ ಇದ್ಲು, ನಾನು ಮಗು ಹೊಟ್ಟೆಲಿರುವಾಗ ನಿರಂತರವಾಗಿ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇದ್ದೆ. ಈಗ ನನ್ನ ಪುಟ್ಟು ಅದು ಸಾಕ್ಷಾತ್ ವಿಷ್ಣುವಿನ ಹಾಗೆ ಇದೆ, ಅದಕ್ಕೆ ಕೋಪನೇ ಬರಲ್ಲ ಅಂತ. ಎಷ್ಟು ಅದು ಅನ್ವಯ ಆಗುತ್ತೆ ಅನ್ನೋದಕ್ಕೆ ಇದನ್ನೆಲ್ಲ ನೋಡ್ಬೇಕು ನಾವು. ಸುಮ್ಮನೆ ಇಲ್ಲ ಅಂತ ತೆಗೆದಾಕ್ಬಿಡೋದಲ್ಲ. ನನಗೆ ಗೊತ್ತಿಲ್ಲ ಅಂದ ತಕ್ಷಣ ಇಲ್ಲ ಅಂತ ಹೇಳ್ಬಿಡೋದು, ಮುಗಿದೋಯ್ತು ಇವತ್ತಿನ ಜಗತ್ತು. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ಅಜ್ಞಾತವಾದುದನ ಅಭಾವವೇನೇ ನಾಸ್ತಿಕನು, ಅಜ್ಞೇಯವೆಂದದಕ್ಕೆ ಕೈಮುಗಿಯೇ ಭಕ್ತ, ಜಿಜ್ಞಾಸ್ಯವೆಂದು ಪರಕಿಸದೊಡಗೆ ವಿಜ್ಞಾನಿ, ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ನನ್ನನ್ನು ನಾನು ಶೋಧನೆ ಮಾಡಿಕೊಂಡ್ರೆ ಮುನಿ ಆಗಬೇಕಷ್ಟೇ. ಏನು ನೋಡಿ ಎಲ್ಲ ಹೇಳ್ತಾ ಬರ್ತಾರೆ, ನನಗೆ ಗೊತ್ತಿಲ್ಲ, ಅದಿಲ್ಲ. ಹಾಗಾದರೆ ನನಗೆ ಕಣ್ಣಿಗೆ ಯಾವುದು ಕಾಣೋದಿಲ್ವೋ ಅದು ಇಲ್ಲವೇ ಇಲ್ವಾ? ನನಗೆ ಕಿವಿಗೆ ಯಾವುದು ಕೇಳೋದಿಲ್ವೋ ಜಗತ್ತಿನೇ ಇಲ್ವಾ? ನನ್ನ ಮನಸ್ಸು ಯಾವುದನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅದು ಜಗತ್ತಲ್ಲೇ ಇಲ್ಲ ಅಂತ ಹೇಳಿಕ್ಕಾಗತ್ತಾ? ನಾಸ್ತಿಕ ಎಂಬುದಕ್ಕೆ ವ್ಯಾಖ್ಯಾನ ಎಷ್ಟು ಸೊಗಸಾಗಿ ಕೊಟ್ಟಿದ್ದಾರೆ ಡಿ ವಿ ಜಿ. ಅಜ್ಞಾತವಾದುದನ ಭಾವವೇನೇ ನಾಸ್ತಿಕನು. ತನಗೆ ಗೊತ್ತಿಲ್ಲ ಅಂದ ತಕ್ಷಣ ಅದು ಲೋಕದಲ್ಲಿ ಇಲ್ಲ ಅನ್ನೋನು ನಾಸ್ತಿಕ. ಅಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ. ಗೊತ್ತಿಲ್ವೋ, ಇದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲದೆ ಇದ್ರೂ ಇರ್ಬೋದು ಅಂತ ಕೈ ಮುಗಿತಾನಂತ ಅವನು ಭಕ್ತ ಅಂತೆ. ಇನ್ನು ವಿಜ್ಞಾನಿ ಜಿಜ್ಞಾಸ್ಯವೆಂದು ಪರಕಿಸತೊಡಗೆ ವಿಜ್ಞಾನಿ. ಇದೆಯೋ ಇಲ್ವೋ ಅಂತ ಕೊನೆಯವರೆಗೂ ಹುಡುಕ್ತಾ ಇರ್ತಾನೆ ಅವನು ವಿಜ್ಞಾನಿ. ಅವನು ಹುಡುಕಿದ ಅವನೇನಾರು ಒಂದು ಸಂಶೋಧನೆ ಮಾಡಿ ತಂದಿಟ್ಟ, ಆಮೇಲೆ ಇನ್ಯಾರೋ ಒಬ್ಬರು ಅದಕ್ಕಿಂತ ಹೊಸದು ಸೃಷ್ಟಿ ಮಾಡಿದ್ರು, ಇದು ಬಿದ್ದೋಯ್ತು, ಅಲ್ಲಿಗೆ ಹೋಯ್ತದು. ಅದಕ್ಕೆ ಕುವೆಂಪುರು ಹೇಳ್ತಾರೆ, ನೊಣ ಮೀಸೆಯ ಹುಳು ಹೆಜ್ಜೆ ಎಣಿಸುವ ಬಿಜ್ಜೆಯ ಬಲ್ಲ, ತನ್ನಾತ್ಮವ ತಾನರಿಯುವ ಸಾಧನೆ ಒಂದನ್ನು ವಲ್ಲ, ಅನ್ವೇಷಣೆ 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 ಸುಖಿಸಲು ಪುರುಸೊತ್ತಿಲ್ಲ, ತಿಳಿದು 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 ಕೊನೆಗೇನು ಗೊತ್ತಿಲ್ಲ. ಸ್ವಜ್ಞಪ್ತಿ ಶೋಧಿ ಮುನಿ. ಇಂತಹ ಸ್ವಜ್ಞಪ್ತಿ ಶೋಧಿತ್ವವನ್ನು ನಾವು ಪುರಾಣಗಳಲ್ಲಿ ಪಡಿತೇವೆ. ಕಶ್ಯಪರ ಮುನಿಗಳು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ದಿತಿಗೆ. ಆಮೇಲೆ ಮುಳುಗಿ ಸ್ನಾನ ಮಾಡಬೇಡ, ನೀರಲ್ಲಿ ಮುಳುಗಿ ಅಂತ. ನೀರಲ್ಲಿ ಮುಳುಗಿ ಸ್ನಾನ ಮಾಡಬೇಡ. ಸ್ನಾನ ಮಾಡಬೇಕಾದ್ರೆ ಗಿಡಮೂಲಿಕೆಗಳನ್ನು ಬೆರೆಸಿ ಅದರಿಂದ ಸ್ನಾನ ಮಾಡು. ಇದ್ದಿಲು, ಮೂಳೆ, ಮಡಕೆ ಚೂರುಗಳ ಮೇಲೆ ನಿಂತ್ಕೋಬೇಡ. ಕೆಲವಷ್ಟು ನಮ್ಗೆ ಅರ್ಥ ಆಗುತ್ತೆ, ಕೆಲವಷ್ಟು ನಾವು ಸಂಶೋಧನೆ ಮಾಡಬೇಕು. ಯಾಕೆ ಅಂತ ಗೊತ್ತಿಲ್ಲ ನಮಗೆ. ಎಷ್ಟೋ ವಿಚಾರಗಳು ಆವಾಗ ಅವ್ರಿಗೆ ಗೊತ್ತಿರುತ್ತೋ ನಮ್ಗೆ ಗೊತ್ತಿಲ್ಲ. ಉದಾಹರಣೆ ಸರ್ವಜ್ಞ ಹೇಳ್ತಾನೆ, ಉಂಡು ಕೆಂಡವ ಕಾಸಿ, ಉಂಡು ಉಂಡು ಶತಪಥ ನಡೆದು. ಶತಪಥ ನಡೆದೆಲ್ಲ ಗೊತ್ತಿದೆ, ಕೆಂಡ ಕಾಸಬೇಕು ಯಾಕೆ ಗೊತ್ತಿಲ್ಲ ನಮಗೆ. ಅನ್ವೇಷಣೆ ಮಾಡಬೇಕಷ್ಟೆ. ಮಹಾದಡ್ರೇನಲ್ಲ ಅವರು, ಎಷ್ಟು ಅನುಭವಿಗಳವರು. ಅಂತಹ ಉಪದೇಶ ಇವತ್ತಿಗೂ ಕೂಡ ನಮಗೆ ಅನ್ವಯಂತವಾಗುವಂಥದ್ದು. ಅದಕ್ಕೆ ಗರ್ಭಿಣಿಯಾದಾಗ ತುಂಬ ಶ್ರಮಪಟ್ಟು ಕೆಲಸ ಮಾಡಬಾರ್ದಂತೆ, ಕೆಲಸ ಮಾಡದೇನೂ ಇರಬಾರ್ದಂತೆ.
ಯಾರಿಗೂ ಬೈಯುವ ಕೆಲಸ ಮಾಡಬಾರ್ದು, ನಿಂದಿಸುವ ಕೆಲಸ ಮಾಡಬಾರ್ದು. ನೋಡಿ, ಆ ಗರ್ಭಿಣಿಯಾದವರು ಏನೆಲ್ಲ ಹೇಗೆ ಭಾವಗಳನ್ನು ತುಂಬಿಕೊಂಡಿರ್ತಾರೆ ಅದೇ ಭಾವ ಆ ಮಗುವಿನ ಮೇಲೆ ಬಂದುಬಿಡುತ್ತೆ. ಸೌಮ್ಯವಾಗಿದ್ದರೆ ಸೌಮ್ಯ ಮಗು, ಎಷ್ಟೊತ್ತಿಗೂ ಧಾರಾವಾಹಿ ನೋಡ್ಕೊಂಡು ಕ್ರಿಕೆಟಿಗೆ ನೋಡ್ಕೊಳ್ತಿದ್ರೆ ಅದು ಮಗು ಬಂದ ತಕ್ಷಣ ಹೊರಗಡೆ ಬ್ಯಾಟು ಚೆಂಡು ಹಿಡ್ಕೊಂಡು ಹೊಡುತ್ತೆ, ಔಟ್ ಅನ್ನತ್ತಷ್ಟೇ, ಔಟ್ ಆಗೋದಷ್ಟೇ. ಅಂದರೆ ಹೊಟ್ಟೆಲಿ ಅದು ಎಷ್ಟೋ ನಮಗೆ ಆ ನಮ್ಮ ಅಭಿಮನ್ಯುವಿನ ಕತೆ ನಮಗೆ ಗೊತ್ತಾಗುತ್ತೆ ಅದರಿಂದ. ಅಂದರೆ ಅದು ಎಷ್ಟೋ ಪ್ರಭಾವ ಬೀರುತ್ತೆ ಅಂತ ಈ ಪುರಾಣ ಪರೋಕ್ಷವಾಗಿ ಆಗಲಿ ಪ್ರತ್ಯಕ್ಷವಾಗಲಿ ಪರಿಣಾಮ ಬೀರಿಸುತ್ತೆ ಅದು. ಇನ್ನು ಭೂಮಿಖಂಡದಲ್ಲಿ ಪಿತೃಭಕ್ತಿಯ ಮಹತ್ವವನ್ನು ಹೇಳ್ತಾರೆ. ಪಿತೃಭಕ್ತಿಯ ಮಹತ್ವ ಇವತ್ತು ಮನೆಯಲ್ಲಿದ್ದ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಇನ್ನೆಲ್ಲೋ ಸೇವೆ ಮಾಡ್ತೀನಿ ಅಂತ ಹೋಗ್ತಾರೆ. ನಾಸ್ತಿ ಮಾತೃ ಸಮಂ ತೀರ್ಥಂ, ನಾಸ್ತಿ ಪುತ್ರಾಣಾಂ ನಾಸ್ತಿ ಸಮಂ ಪಿತೃ ಸಮಃ. ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳಿಗಾಗಲಿ ತಾಯಿಯಷ್ಟು ಸಮಾನವಾದ ತೀರ್ಥ ಕ್ಷೇತ್ರ ಇನ್ನಿಲ್ಲ, ತಂದೆಗೆ ಸಮಾನವಾದ ತೀರ್ಥಕ್ಷೇತ್ರ ಇನ್ನಿಲ್ಲ. ತಾರಣಾಯ ಹಿತಾಯ, ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ, ನಮಗೆ ಹಿತ ಕೂಡ. ಎಲ್ಲಿ ಇಹೈವ ಚ ಪರತ್ರ ಚ, ಇಲ್ಲಿಯೂ ನಮಗೆ ಹಿತ, ಬೇರೆ ಕಡೆನೂ ಹಿತ. ನಾವು ಯಾವ್ಯಾವುದೋ ಸಿದ್ಧಿ ಮಾಡಕ್ಕೆ ಹೋಗ್ತೀವಿ, ಇಲ್ಲಿ ನಾವು ಮನೆಯಲ್ಲಿ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅದು ನಿಜವಾದ ಸೇವೆ ಆಗುತ್ತೆ ಅಂತ ಆ ಭೂಮಿಖಂಡದಲ್ಲಿ ಒಂದು ಭಾಗ ಬರುತ್ತೆ. ಸುಕರ್ಮ ಅಂತ ಅವನೊಬ್ಬ ತಂದೆ ತಾಯಿಗಳ ಸೇವೆಯಿಂದಲೇ ಎಲ್ಲ ವಶೀಕರಣ ವಿದ್ಯೆಯನ್ನು ಪಡ್ಕೊಂಡಿದ್ದ. ಪಿಪ್ಪಲ ಅಂತ ಒಬ್ಬ ಬ್ರಾಹ್ಮಣ 1000 ವರ್ಷಗಳ ಕಾಲ ತಪಸ್ ಮಾಡಿ ಅದೇ ವಿದ್ಯೆಯನ್ನು ಪಡ್ಕೊಂಡಿದ್ದ. ಒಂದ್ಸಲ ಕೊಳದಲ್ಲಿ ಸ್ನಾನ ಮಾಡಬೇಕಾದ್ರೆ ಸಾರಸ ಪಕ್ಷಿ ಹೇಳ್ತಂತೆ, ನೀನೇನು ಮಹಾಸಿದ್ಧಿಯನ್ನು ಪಡ್ಕೊಂಡಿದ್ಯಾ, ಸುಕರ್ಮ ಏನೂ ತಪಸ್ ಮಾಡದೇನೆ ನಿನ್ನ ಹಾಗೆ ವಶೀಕರಣ ವಿದ್ಯೆಯನ್ನೆಲ್ಲ ಪಡ್ಕೊಂಡಿದ್ದಾನೆ. ಅವನು ಯಾರು ಅಂದರೆ, ನೀನು ಹೋಗಿ ಕೇಳು, ಅವನು ಹೇಳ್ತಾನೆ. ನೀನು ಯಾರು? ನೀನು ಕೇಳೋವನ್ನೇ ಕೇಳು, ಅವನು ಹೇಳ್ತಾನೆ. ನೀನು ಹೋದ ತಕ್ಷಣ ಪಕ್ಷಿ ಕಳಿಸ್ತಲ್ವಾ ಅಂತ ಕೇಳ್ತಾನೆ ಅವನು. ನನ್ನ ತಂದೆ ತಾಯಿಗಳ ಆರೈಕೆಯಿಂದಲೇ ನಾನು ಇದನ್ನೆಲ್ಲ ಪಡೆದೆ ಅಂತ ಪ್ರಚುರಪಡಿಸ್ತಾನೆ. ಆ ತಂದೆ ತಾಯಿಗಳಿಗೆ ನಾವು ಸೇವೆ ಮಾಡೋದ್ರಿಂದ, ಅದಕ್ಕೆ ಹೇಳ್ತಾರಲ್ಲ, ಈ ನಿತ್ಯಂ ವೃದ್ಧೋಪಸೇವಿನಃ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ ಅಂತ ಸುಭಾಷಿತ ಹೇಳುತ್ತೆ. ನಿತ್ಯ ತಂದೆ ತಾಯಿಗಳಿಗೆ, ಹಿರಿಯರಿಗೆ ನಮಸ್ಕಾರ ಮಾಡೋದರ ಮೂಲಕ ನಮಗೆ ಅಪಾರವಾದ ಗಳಿಕೆ ಸಿಗುತ್ತೆ. ಇನ್ನು ಸೃಷ್ಟಿಕಂಡದಲ್ಲಿ ಮೃಕಂಡುವಿನ ಮುನಿಯಾಗಿರ್ತಕ್ಕಂಥ ಮಾರ್ಕಾಂಡೇಯನ ಒಂದು ಪ್ರಸ್ತಾವನೆ ಬರುತ್ತೆ. ಅವನು ನೋಡಿ, ಅವನಿಗೆ ಅಲ್ಲಿ ಮನೇಲಿ ಆಡ್ತಾ ಇರಬೇಕಾದ್ರೆ ಆ ಮೃಕಂಡ ಮುನಿ ಎದುರುಗಡೆ ಆ ಮಗು ಇತ್ತು. ಯಾರೋ ಮಹಾಜ್ಞಾನಿಗಳು ಬಂದರು, ಇವನು ಎಷ್ಟು ವರ್ಷ ಬದುಕ್ತಾನೆ ಅಂತ ಆಯುಷ್ಯ ಕೇಳಿದ ತಕ್ಷಣ ಇನ್ನು 6 ತಿಂಗಳು ಅಂತ ಹೇಳಿದ್ರಂತೆ. ಆವಾಗ ಬೇಸರ ಆಗ್ಬಿಡ್ತು. ಇಲ್ಲ, ಅವನ ಯೋಗ್ಯತೆಯಿಂದ ಪಡ್ಕೋತಾನೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಮುಂಜಿ ಮಾಡಿಬಿಟ್ಟು ಬಿಟ್ಟಾಗ ಆಮೇಲೆ ಹೇಳಿ ಕಳಿಸಿದ್ರಂತೆ. ಅವನಿಗೆ ಉಪದೇಶ ಮಾಡಿದರು, ಪುಟ ನಿಮಗಿಂತ ಹಿರಿಯರಿಗೆಲ್ಲ ನಮಸ್ಕಾರ ಮಾಡ್ತಿರು ಅಂತ. ಕಂಡವರಿಗೆಲ್ಲ ನಮಸ್ಕಾರ ಮಾಡ್ತಿತ್ತಂತ. ಅದು ಕಂಡವರಿಗೆಲ್ಲ ನಮಸ್ಕಾರ ಮಾಡ್ತೀವಿ. ಒಂದ್ಸಲ ಸಪ್ತರ್ಷಿಗಳು ಬಂದರು, ನಮಸ್ಕಾರ ಮಾಡ್ತು. ಅವ್ರ ಬಾಯಲ್ಲಿ ಆಕಸ್ಮಿಕವಾಗಿ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಬಂದ್ಬಿಡ್ತು. ಎಂಥ ಪ್ರಭಾವ! ಸಪ್ತರ್ಷಿಗಳ ಬಾಯಲ್ಲಿ ಅಂತ ಬಂತು ಅಂದ್ರೆ ಮುಗಿದೋಯ್ತಲ್ಲ ಕತೆ. ಆಯುಷ್ಯ ಹೇಗೆ ಕಡಿಮೆ ಆಗ ಸಾಧ್ಯ? ನೋಡಿ, ಆ ರೀತಿಯ ಒಂದು ಸಣ್ಣ ವಿನಯ ಇದೆಯಲ್ಲ, ವಿನಯ ನಮಗೆಲ್ಲವನ್ನೂ ಕಳಿಸ್ಕೊಡುತ್ತೆ. ಇಂಥ ಅನೇಕ ಪ್ರಸಂಗಗಳು ಬರ್ತವೆ. ವಿನಯ ಇಲ್ಲ ಅಂದರೆ ನಮಗೇನೂ ಬರಲ್ಲ. ಎಷ್ಟಾದರೂ ವಿದ್ಯೆ ಕಲೀಲಿ, ಎಷ್ಟಾದರೂ ಕಲಾವಿದರಾಗಲಿ. ನೋಡಿ, ಕಲಾವಿದರಾದ ತಕ್ಷಣ ಅಹಂಕಾರ ಬಂದ್ಬಿಡುತ್ತೆ. ಅಹಂಕಾರ ಬಂದ ತಕ್ಷಣ ಅದು ಅಧಪ್ಪತನಕ್ಕೆ ಕಾರಣ. ಅದು ಕಲೆಗೆ ನಮ್ಮಲ್ಲಿರುವ ದುರ್ಗುಣಗಳ ನಮ್ಮಲ್ಲಿರುವ ಅಹಂಕಾರವನ್ನು ಕಲೆಗೆ ಕೊಟ್ಟು ಉಪಾಸನೆ ಮಾಡಬೇಕು. ಕಲೆ ಬೆಳೀಲಿ, ನನ್ನಲ್ಲಿ ಅಹಂಕಾರ ಇರದೇ ಇರಲಿ, ಅಳಿಯಲಿ, ತುಳಿ ಅಹಂಕಾರ ಅಳಿಯಲಿ ಅಂತ ಕುವೆಂಪುರವ್ರು ಹೇಳ್ತಾರಲ್ಲ. ಹೆಡೆ ಮೆಟ್ಟಿ ಅಳಿ, ಇದನ್ನು ಅಹಂಕಾರ ಪೂರ್ತಿ ಹೋಗಬೇಕು. ಅಂಥ ಅಹಂಕಾರವನ್ನು ನಾವು ದೂರ ಮಾಡಿಕೊಂಡ್ರೆ ಮಾತ್ರ ನಾವು ನಿಜವಾದ ಜ್ಞಾನಿಗಳಾಗ್ತೀವಿ. ಹಾಗಾಗಿ ಈ ಪುರಾಣಗಳು ನಮಗೆ ಆದಿ ಭೌತಿಕ ಪ್ರಯೋಜನವನ್ನು ಕೊಡುತ್ತೆ, ಆಧ್ಯಾತ್ಮಿಕ ಪ್ರಯೋಜನ ಕೊಡುತ್ತೆ, ಆದಿ ದೈವಿಕ ಪ್ರಯೋಜನವನ್ನು ಕೊಡುತ್ತೆ. ಆದಿ ದೈವಿಕ ಹೇಗೆ ಅಂದರೆ, ಸಾಕ್ಷಾತ್ ಭಗವಂತನ ಬಾಯಿಂದ ಬಂದಿದ್ದು. ಪುರಾಣಗಳನ್ನು ಕೇಳುವುದರ ಮೂಲಕ ಎಲ್ಲೋ ಒಂದು ಒಳ್ಳೆಯ ಸತ್ವವೂ ಕೇಳಿದ ಹಾಗಾಗುತ್ತೆ. ಜೊತೆಗೆ ಅದು ಪುರಾಣ ಶ್ರವಣ ಅಂದರೆ ಭಗವಂತನ ನಾಮಸ್ಮರಣ ಮಾಡಿದ ಹಾಗೆ. ಯಾಕೆಂದರೆ ಕರ್ಮಾಯತ್ತಂ ಜಗತ್ಸರ್ವಂ, ಈ ಜಗತ್ತೆಲ್ಲ ಕರ್ಮಾಯತ್ತ. ವಿಷ್ಣುನಾ ನಿರ್ಮಿತಂ ಪುರ, ಈ ಜಗತ್ತನ್ನು ವಿಷ್ಣು ನಿರ್ಮಾಣ ಮಾಡಿದ್ದು.
ಆದ್ರಿಂದ ಈ ಕರ್ಮ ಸವಿಬೇಕಾದರೆ ನಾವು ಭಗವಂತ ನಾಮಸ್ಮರಣೆ ಮಾಡಬೇಕು. ಈ ಪುರಾಣಗಳ ಶ್ರವಣ ಮಾಡೋದ್ರಿಂದ ನಮಗೆ ಪರೋಕ್ಷವಾಗಿ ಭಗವಂತನ ಅನುಗ್ರಹ ಆಗುತ್ತೆ. ಇದು ಆದಿ ದೈವಿಕ ಪ್ರಯೋಜನ. ಆದಿ ಭೌತಿಕ ಅಂದರೆ ಎಷ್ಟೋ ನಿಯಮಗಳನ್ನು ಹೇಳ್ತಾರೆ, ದೈನಂದಿನ ನಿಯಮಗಳನ್ನು ಇವತ್ತು ಕೂಡ ಪ್ರಾಸಂಗಿಕವಾಗಿ ನಾವು ಎಷ್ಟೋ ಬೇಕಾದಿರುತ್ತೆ, ಎಷ್ಟೋ ಬೇಡದಿದ್ದು ಇವತ್ತು ನಮ್ಮ ಗಣೇಶ್ ಅವರು ಹೇಳಿದಾಗೆ ಇವತ್ತು ಕಾಲಕ್ಕೆ ವ್ಯತಿರಿಕ್ತವಾಗಿ ಹೋಗುವಂತೂ ಬೇಕಾದಷ್ಟಿದೆ. ನಮಗೆ ಒಳ್ಳೇದಾರಿಸ್ಕೊಳ್ಳೋಕೆ ನಮಗೇನಾಗಬೇಕು ಹೇಳಿ? ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದ್ದು ದಾರಿಯಲೋ ಮಂಕುತಿಮ್ಮ. ಒಳ್ಳೆಯದನ್ನು ನಾವು ಎಲ್ಲಿ ಹೋದರೂ ಆನೋಭದ್ರ ಕ್ರತವೋ ಎಂಟು ವಿಶ್ವತಃ. ಒಳ್ಳೆಯದನ್ನು ಎಲ್ಲಿಂದಲೂ ಕೂಡ ನಾವು ಅದನ್ನು ಸ್ವೀಕರಿಸಕ್ಕೆ ರೆಡಿ ಇರಬೇಕಾಗತ್ತೆ, ಸಿದ್ಧ ಆಗಿರಬೇಕಾಗತ್ತೆ. ಈ ಪುರಾಣಗಳು ಮತ್ತೆ ಮತ್ತೆ ವಿಚಾರಗಳನ್ನು ಮತ್ತೆ ಮತ್ತೆ ಪೌನಃಪುಣ್ಯೇನ ಮತ್ತೆ ಹೇಳಿದ್ರು ಕೂಡ ಯಾಕೆ ಹೇಳಿದಾವಂದರೆ ಮತ್ತೆ ಮತ್ತೆ ಒಂದು ವಿಚಾರವನ್ನು ಕೇಳಿದಾಗ ನಮಗೆ ಅದು ತುಂಬ ಚೆನ್ನಾಗಿ ಉಳಿಯುತ್ತೆ. ತಪ್ಪುಗಳು ಹಾಗೆ ಅಲ್ವಾ? ಈ ಕೋಟ್ಯಾಧಿಪತಿ ಅಂತ ಹೇಳಿ ದೂರದರ್ಶನ ತೋರಿಸಿ ಈಗ ಏನಾದ್ರು ಕೋಟ್ಯಾಧಿಪತಿ ಅಂದರೆ ತಪ್ಪು ಅಂತ ಹೇಳ್ತಾರೆ ಮಕ್ಕಳು ಅಲ್ಲಿ ಉಳಿದವರೆಲ್ಲ. ಯಾಕೆಂದ್ರೆ ಟಿ ವಿಲಿ ಬಂದಿದೆಯಲ್ಲ. ಸುಳ್ಳಿಗೆ ಸುಳ್ಳು ಸೇರಿದ್ರೆ ಸತ್ಯ. ಉದಾಹರಣೆಗೆ ನಮ್ಮ ದಾಂಪತ್ಯ ಅಂತ ಡುಂಡಿರಾಜ್ ಹೇಳ್ದಂಗೆ ನಾವು ಸುಳ್ಳನ್ನು ತೋರಿಸ್ತಾ ಅದೇ ಸತ್ಯ ಅಂತ ಅನ್ಸ್ಬಿಡುತ್ತೆ. ಈ ಪುರಾಣಗಳು ಖಂಡಿತ ನಮಗೆ ಮಾರ್ಗದರ್ಶನವನ್ನು ಮಾಡ್ತವೆ ಹೊರತು ಕೆಟ್ಟ ದಾರಿಯಲ್ಲಿ ಹೋಗಲಿಕ್ಕೆ ಅದು ಯಾವತ್ತೂ ಪ್ರಚೋದನೆ ಕೊಡಲ್ಲ. ಮೋಕ್ಷ ಮಾರ್ಗವನ್ನು ತೋರಿಸುವಂಥವು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಪ್ರತಿಪಾದಿಸ್ತವೆ. ಯಾವತ್ತೂ ಕೂಡ ಕಾಮ ಮತ್ತು ಅರ್ಥಗಳು ಧರ್ಮ ವಿರುದ್ಧವಾಗಿ ಹೋಗಬಾರದು ಅಂತ ನಮಗೆ ಮಿತಿ ಹೇರ್ತವೆ. ನಮ್ಮ ಕಾಮ ಅರ್ಥ ಧರ್ಮ ಮಿತಿಯನ್ನು ಮೀರಿದರೆ ಅದು ಕೆಟ್ಟ ಪ್ರಯೋಜನ ಬರುತ್ತೆ, ಕೆಟ್ಟ ಪ್ರಯೋಜನವನ್ನು ಕೊಡುತ್ತೆ. ಅದಕ್ಕೆ ಹೇಳಿ ಧರ್ಮ ಅರ್ಥ ಕಾಮ ಮೋಕ್ಷ ನೋಡಿ. ಆ ಕ್ರಮದಲ್ಲಿದೆ ನೋಡಿ. ಮೊದಲು ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಅರ್ಥಕಾಮಗಳು ಮಧ್ಯೆ ಇದ್ದಾವೆ. ಧರ್ಮದ ಚೌಕಟ್ಟಲ್ಲಿ ಅರ್ಥಕಾಮಗಳಿದ್ದರೆ ಮೋಕ್ಷ ಸಿಗುತ್ತೆ ಅಂತ. ಇದು ಪುರಾಣಗಳ ಸಂದೇಶ ಅಂತ ಹೇಳ್ತಾ ನಾನು ಕೊಟ್ಟ ಸಮಯ ಆಯಿತು. ಚೀಟಿ ಬರೋದ್ರೊಳಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವಿದ್ವಾನ್ ನಟೇಶ್ ಅವರು ತಮ್ಮದೇ ಆಗಿರತಕ್ಕಂಥ ವಿಶಿಷ್ಟ ಶೈಲಿಯಲ್ಲಿ 28 ನಿಮಿಷಗಳಲ್ಲಿ ಸಮಗ್ರವಾಗಿರತಕ್ಕಂತಹ ಪದ್ಮಪುರಾಣ ಹೇಗೆ 21ನೇ ಶತಮಾನಕ್ಕೆ ಪ್ರಸ್ತುತವನ್ನು ಪಡೆದಿದೆ ಅನ್ನೋದನ್ನು ಅಮೋಘವಾಗಿ DVGಯವರ ಕಗ್ಗದಿಂದ ನಿರರ್ಗಳವಾಗಿ ಉಚ್ಚರಿಸ್ತಾ ಸುಮಧುರವಾಗಿರ್ತಕ್ಕಂಥ ಕಂಠದಿಂದ ನಮ್ಮ ಎಲ್ಲರ ಮನಸ್ಸನ್ನು ಸೂರೆಗೊಂಡಿದ್ದಾರೆ. 10 ಅವತಾರಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾ ಬಹಳ ಒಳ್ಳೆಯ ಅಂಶವನ್ನು ನಿರೂಪಣೆ ಮಾಡಿದ್ದಾರೆ. 10 ಅವತಾರಗಳ ಭಗವಂತ ಒಂದಾದ ಮೇಲೆ ಒಂದು ತೋರಿಸ್ದ. ನಾವು ಒಂದೇ ರಾತ್ರಿ ತೋರಿಸಲ್ವಾ? ಹಾಗಾಗಿ ನಿದ್ದೆ ಮಾಡ್ತೀವಿ? ಯೋಚನೆ ಮಾಡಿ. ಕೇವಲ ಅರ್ಧ ಕಣ್ಣು ಮುಚ್ಕೊಂಡು ಅರ್ಧ ಕಣ್ಣು ಬಿಟ್ಕೊಂಡು ನಿದ್ದೆ ಮಾಡ್ತಾರೆ. ಮತ್ಸ್ಯಾವತಾರ. ಇನ್ನು ಕೆಲವರು ಗೊರ್ಗೊರಂತ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾರೆ. ವರಾಹ ಅವತಾರ. ಇನ್ನು ಕೆಲವರು ಕಾಲೆಲ್ಲ ಮಡಚ್ಕೊಂಡು ನಿದ್ದೆ ಮಾಡ್ತಾರೆ. ವಾಮನ ಅವತಾರ. ಇನ್ನು ಕೆಲವರು ಒಂದು ಕಾಲು ಈ ಕಡೆ ಒಂದು ಕಾಲು ಆ ಕಡೆ ಹಾಕೊಂಡು ನಿದ್ದೆ ಮಾಡ್ತಾರೆ. ತ್ರಿವಿಕ್ರಮ ಅವತಾರ. ಇನ್ನು ಕೆಲವರು ದಿಂಬೆ ಮೇಲೆಲ್ಲ ಕೂದಲು ಹಾಕೊಂಡು ನಿದ್ದೆ ಮಾಡ್ತಾರೆ. ನರಸಿಂಹ ಅವತಾರ. ಈ ರೀತಿಯಾಗಿ ದಶಾವತಾರಗಳನ್ನು ನಾವು ರಾತ್ರಿ ತೋರಿಸ್ತೇವೆ, ಕೆಲವರು ಹಗಲು ಕೂಡ ತೋರಿಸೋದುಂಟು. ಆ ದಶಾವತಾರಗಳ ಬಗ್ಗೆ ಸುಮಧುರವಾಗಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಇಂದ್ರಿಯ ನಿಗ್ರಹದ ಬಗ್ಗೆ ಒತ್ತಿ ಹೇಳಿದ್ದಾರೆ ಅವರು. ನಮ್ಮ ವೈರಾಗ್ಯ ಶತಕದಲ್ಲಿ ಒಂದು ಶ್ಲೋಕ ಬರುತ್ತೆ. ವಿಶ್ವಾಮಿತ್ರ, ಪರಾಶರ ಮುಂತಾದ ಋಷಿಮುನಿಗಳು ಸೊಪ್ಪು ಸದೆ ತಿನ್ಕೊಂಡು ಗಾಳಿ ನೀರು ಕುಡ್ಕೊಂಡು ಅವ್ರಿಗೇನೆ ಇಂದ್ರಿಯ ನಿಗ್ರಹ ಆಗದೆ ಹೋದ ಮೇಲೆ ನಮಗೇನಾದರೂ ಇಂದ್ರಿಯ ನಿಗ್ರಹ ಆಗಿಬಿಟ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ ಅಂತ. ವಿಶ್ವಾಮಿತ್ರ ಪರಾಶರ ಪ್ರವೃತಯ ವಾತಾಂಬು ಜೀರ್ಣಾಶನಾ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾ ಶಾಲ್ಯನ್ನಂ ಸಗೃತಂ ಪಯೋ ದದಿಯುತಂ ಯೇ ಭುಂಜತೆ ಮಾನವಾಹ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೆ ವಿಂಧ್ಯ ಪ್ಲವೇತ್ ಸಾಗರೆ. ವೈರಾಗ್ಯ ಶತಕ. ಗಣೇಶ್ ಅವರು ಇಲ್ಲಿಲ್ಲ, ಇದ್ರೆ ನೆನಪಿಸ್ತಾ ಇದ್ರು. ಭರ್ತೃಹರಿ ವೈರಾಗ್ಯ ಶತಕ ಅಂತ ಹೇಳು ನೀಲಕಂಠ ದೀಕ್ಷಿತನ ವೈರಾಗ್ಯ ಶತಕ ಅಲ್ಲ, ಅಪ್ಪಯ್ಯ ದೀಕ್ಷಿತರ ವೈರಾಗ್ಯ ಶತಕ ಅಲ್ಲ ಅಂತ ಅವರಿದ್ರೆ ನೆನಪು ಮಾಡ್ತಾ ಇದ್ರು. ಅದನ್ನು ನಾನೇ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಇಂದ್ರಿಯ ನಿಗ್ರಹದ ಬಗ್ಗೆ ಅಭಿರಾಜ ರಾಜೇಂದ್ರ ಮಿಶ್ರಾ ಅಂತ ಸಿಮ್ಲಾ ಯೂನಿವರ್ಸಿಟಿನಲ್ಲಿರತಕ್ಕಂಥ ರಾಷ್ಟ್ರಪತಿ ಪುರಸ್ಕೃತರಾಗಿರ್ತಕ್ಕಂತಹ 1989ನೇ ಇಸ್ವಿನಲ್ಲಿ ವಾಚಸ್ಪತಿ ಪುರಸ್ಕಾರವನ್ನು ಪಡೆದಂತಹ ಜಾನಕಿ ಜೀವನಂ ಎಂಬತಕ್ಕಂತಹ ಕಾವ್ಯದ 21ನೇ ಸರ್ಗದ 21ನೇ ಶ್ಲೋಕದಲ್ಲಿ ಸೀತೆಯನ್ನು ಕುರಿತು ರಾವಣಾಸುರ ಒಂದು ಮಾತನ್ನು ಹೇಳ್ತಾನೆ. ಸೀತೆಯೇ, ನನ್ನನ್ನೇನು ಅನ್ಕೊಂಡಿದ್ದೀಯ? ಇಂದ್ರನನ್ನೇ ಗೆದ್ದಂತಹ ಮಹಾನುಭಾವ.
ಸೀತೆ ಹೇಳ್ತಾಳೆ, ಇಂದ್ರನ ಗೆದ್ರೆಷ್ಟು ಬಿಟ್ರೆಷ್ಟಪ್ಪ, ಇಂದ್ರಿಯವನ್ನೇ ನೀನು ಗೆಲ್ಲಿಲ್ವಲ್ಲಪ್ಪ. ನಿನ್ನ ಇಂದ್ರಿಯವನ್ನು ಗೆದ್ದಿದ್ರೆ ನೀನು ಯಾಕೆ ನನ್ನ ಹತ್ರ ಬರ್ತಾ ಇದ್ದೆ? ನಿನ್ನ ಹೆಂಡತಿ ಮಂಡೋದ್ರಿ ನನ್ನಷ್ಟೇ ಪತಿವ್ರತೆ. ಅಹಲ್ಯಾ ದ್ರೌಪದಿ ತಾರ ಸೀತಾ ಮಂಡೋದ್ರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕನಾಶನಂ. ಮತ್ತೆ ಇಂದ್ರಿಯ ನಿಗ್ರಹದ ಬಗ್ಗೆ ಶೃಂಗೇರಿ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿದ್ದಂತಹ ಸ್ವಯಂ ಜೀವನ್ಮುಕ್ತರಾದ ಅವಧೂತ ಅಗ್ರೇಸರರಾದ ಸದಾ ಅಂತರ್ಮುಖಿಗಳಾದಂತಹ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು 1931ನೇ ಇಸ್ವಿ ಆಗಸ್ಟ್ 16ನೇ ತಾರೀಕು ಶೃಂಗೇರಿಯಲ್ಲಿ ಮಾಡಿದ ಅನುಗ್ರಹ ಭಾಷಣ ನೀವು ತೆಗೆದು ನೋಡಿದರೆ, ಮನುಷ್ಯ ನಿನ್ನಲ್ಲಿ ಏನಿದೆ ಅಂತ ನೀನು ಅಹಂಕಾರ ಪಡ್ತೀಯಪ್ಪ? ನಾನು ತುಂಬ ಸುಂದರಾಂಗ ಅಂತ ಅಹಂಕಾರ ಪಡ್ತೀಯಾ? ಒಂದು ಮೃಗಾಲಯದಲ್ಲಿ ಜಿಂಕೆ ಸಾಕ್ತಾರೆ, ಕೋಗಿಲೆಯನ್ನು ಸಾಕ್ತಾರೆ, ನವಿಲ್ ಸಾಕ್ತಾರೆ. ಯಾವ ಮನುಷ್ಯನನ್ನು ಮೃಗಾಲಯದಲ್ಲಿ ಇಟ್ಟಿಲ್ಲ ಇವ್ನು ನೋಡ್ತಕ್ಕಂಥ ಪ್ರಾಣಿ ಅಂತ. ನಾನು ತುಂಬ ಚೆನ್ನಾಗಿರೋ ಉಗುರಿರೆ ಅಂತ ಅಹಂಕಾರ ಪಡ್ತೀಯಾ? ಹುಲಿ ಉಗುರ್ನ, ಚಿರತೆ ಉಗುರ್ನ ಗ್ರಾಮ ದೇವತೆಗಳಿಗೆ ಪೋಣಿಸ್ಬಿಟ್ಟು ಹಾರ ಹಾಕ್ತಾರೆ. ನಿನ್ನ ಉಗುರು ಅದಕ್ಕೂ ಕೆಲಸಕ್ಕೆ ಬರಲ್ಲ. ನನ್ನ ಹಲ್ಲು ತುಂಬ ಸುಂದರವಾಗಿದೆ, ದಾಳಿಂಬ್ರೆ ಬೀಂಜ ಪೋಣಿಸ್ದಂಗಿದೆ ಅಂತ ಅಹಂಕಾರ ಪಡ್ತೀಯಾ? ಆನೆ ದಂತದ ಮುಂದೆ ನಿನ್ನ ಹಲ್ಲನ್ನು ಯಾರು ಕೇಳ್ತಾರೆ? ಆನೆ ಬದುಕಿದ್ರೂ ಬೆಲೆ ಇದೆ, ಸತ್ರು ಬೆಲೆ ಇದೆ. ನೀನು ಬದುಕಿರುವಾಗಲೂ ನಿನ್ನ ಹಲ್ಲಿಗೆ ಬೆಲೆ ಇಲ್ಲ, ಸತ್ ಮೇಲೆ ಯಾರು ಬೆಲೆ ಕೊಡ್ತಾರೆ? ನನ್ನ ಕೂದಲು ತುಂಬ ಸುಂದರವಾಗಿದೆ ಅಂತ ಅಹಂಕಾರ ಪಡ್ತೀಯಾ? ಕುರಿ ಕೂದಲನ್ನ ಉಣ್ಣೆ ಬಟ್ಟೆ ಮಾಡ್ತಾರೆ, ಸ್ವೆಟರ್ ಮಾಡ್ತಾರೆ, ಶಾಲು ಮಾಡ್ತಾರೆ. ನಿನ್ನ ಕೂದಲು ಬಾರ್ಬರ್ ಬಿಟ್ಟರೆ ಇನ್ಯಾರಿಗೂ ಉಪಯೋಗ ಇಲ್ಲ. ನಾನು ತುಂಬ ಬುದ್ಧಿವಂತ ಅಂತ ಅಹಂಕಾರ ಪಡ್ತೀಯಾ? ನರಿಗೆ ಮೋಸ ಮಾಡೋ ಬುದ್ಧಿ ನಿನಗಿಂತ ಚೆನ್ನಾಗಿದೆ. ನೀನು ಮೋಸ ಮಾಡೋದ್ರಲ್ಲೂ ಪ್ರಾಣಿ ಜೊತೆ ಕಂಪೀಟ್ ಮಾಡೋಕ್ಕಾಗಲ್ಲ, ಜ್ಞಾಪಕ ಇರಲಿ. ಇನ್ನು ಹಸು ಬಗ್ಗೆ ನಾವು ಏನು ಹೇಳಬೇಕು? ಹಸುಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಕೂಡ ಶ್ರೇಷ್ಠವೇ. ಹಾಗಿರುವಾಗ ನಿನ್ನಲ್ಲಿ ಏನಿದೆ ಅಂತ ನೀನು ಅಹಂಕಾರ ಪಡ್ತೀಯಪ್ಪ? ನನ್ನ ಮಾತಲ್ಲ, ಪೂಜ್ಯರಾಗಿರ್ತಕ್ಕಂಥ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳನ್ನು ತಮ್ಮ ಹತ್ರ ಭಿನ್ನವಿಸ್ಕೋತಾ ಇದ್ದೀನಿ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕವನ್ನು ಕುರಿತು ಅವರು ಸುಂದರವಾಗಿ ಹೇಳಿದರು. ಸಾಂಖ್ಯಕಾರಿಕೆಯ ಮೊದಲನೇ ಕಾರಿಕೆಯಲ್ಲಿ ಈಶ್ವರ ಕೃಷ್ಣ ಶುರು ಮಾಡೋದೇ ಅದೇ. ದುಃಖತ್ರಯಾಭಿಘಾತ ಜಿಜ್ಞಾಸ ತದಪಘಾತಕ್ಕೆ ಹೇತೌ ದೃಷ್ಟೇ ಸಾಪಾರ್ಥ ಚೇತ್ ನೈಕಾಂತತಃ ಅತ್ಯಂತತೋ ಅಭಾವಾತ್. ದುಃಖತ್ರಯಗಳಿಂದ ನಾವು ಆಚೆ ಬರಬೇಕು ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಹೀಗೆ ಸಾರ್ವತ್ರಿಕ, ಸಾರ್ವದೇಶಿಕ, ಸಾರ್ವಕಾಲಿಕ, ನಿತ್ಯ ಸತ್ಯ ಸಂದೇಶ ಯಾವುದಿದೆ ಪುರಾಣದಲ್ಲಿ ಅನ್ನೋದನ್ನು ಮನಮುಟ್ಟುವಂತೆ ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಂತಹ ವಿದ್ವಾನ್ ಪ್ರೊಫೆಸರ್ ನಟೇಶ್ ಅವರಿಗೆ ಈಗ ಕೃತಜ್ಞತೆಯನ್ನು ಸಮರ್ಪಿಸಬೇಕು ಎಂಬುದಾಗಿ ಐ ಇನ್ವೈಟ್ ಶ್ರೀ JT ಚಾರಿ, ಡೈರೆಕ್ಟರ್ ಭಾರತಿ ವಿದ್ಯಾಭವನ್ ಟ್ರಿಚಿ ಕೇಂದ್ರ, ಟು ಕೈಂಡ್ಲಿ ಕಮ್ ಆನ್ ಟು ದ ಡಯಾಸ್ ಆ್ಯಂಡ್ ಆನರ್ ಪ್ರೊಫೆಸರ್ ನಟೇಶ್ ಆನ್ ಬಿಹಾಫ್ ಆಫ್ ಭಾರತಿ ವಿದ್ಯಾಭವನ್ ಬೆಂಗಳೂರು and ISKCON Bangalore. Please.